हरि ओम। जन्माद्यस्य यतोऽन्वयात् इत्यर्थः अर्थेष्वभिज्ञस्वराट् तेने ब्रह्म हृदय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ओष्ठापिधानानकुली दन्तैः परिवृता पविः सर्वस्यैवाच ईशानः चारुमाम् इह वादयेत्। हरि ओम। समस्त गुरुभ्यो नमः। हरि ओम। ನಿನ್ನೆ ಕೃಷ್ಣಾವತಾರದ ಹಿನ್ನೆಲೆ ಮತ್ತು ಭೂಮಿಕೆಗಳನ್ನು ಹಲವು ದೃಷ್ಟಿಯಿಂದ ಕಾಣಲಿಕ್ಕೆ ಒಂದು ಪ್ರಯತ್ನವನ್ನು ಪಟ್ಟಿದ್ವಿ. ಅವನ ಅವತಾರದ ವಿವಿಧ ಉದ್ದೇಶಗಳು ಏನಿದ್ದವು ಅದನ್ನು ಭಾಗವತದಲ್ಲಿ ಪ್ರಥಮ ಸ್ಕಂದ ಮತ್ತು ದ್ವಾದಶ ಸ್ಕಂದ 10ನೇ ಸ್ಕಂದದಲ್ಲಿ ವೇದವ್ಯಾಸ ದೇವರು ವರ್ಣನೆ ಮಾಡಿದ್ದಾರೆ. ಇದಲ್ಲದೆ ವಲ್ಲಭಾಚಾರ್ಯರು ಭಾಗವತದ ತಮ್ಮ ವ್ಯಾಖ್ಯಾನದಲ್ಲಿ ತತ್ವ ಸುಬೋಧಿನಿ ಅಂತ, ವಲ್ಲಭಾಚಾರ್ಯರು ಆಂಧ್ರದವರು, ಆದರೆ ಅವರ ಕಾರ್ಯಕ್ಷೇತ್ರ ಗುಜರಾತ್ ಮತ್ತು ರಾಜಸ್ಥಾನ. ಅವರ ಶಿಷ್ಯವರ್ಗ ಅವರು ಇಲ್ಲಿಯವರೇ ನಿಂಬಾರ್ಕಾಚಾರ್ಯರು ಮತ್ತು ವಲ್ಲಭಾಚಾರ್ಯರು ಇಬ್ಬರೂ ಆಂಧ್ರದವರು. ನಮ್ಮ ದೇಶದ ಆಧ್ಯಾತ್ಮಿಕ ಪ್ರಪಂಚಕ್ಕೆ ದಕ್ಷಿಣ ಭಾರತದ ರಾಜ್ಯಗಳಿಂದ ದೊರಕಿದ ಕೊಡುಗೆ ಅಭೂತಪೂರ್ವ. ತಮಿಳುನಾಡು ರಾಮಾನುಜಾಚಾರ್ಯನ ಕೊಡ್ತು, ಕೇರಳ ಶಂಕರಾಚಾರ್ಯನ ಕೊಡ್ತು, ಕರ್ನಾಟಕ ಮಧ್ವಾಚಾರ್ಯನ ಕೊಡ್ತು, ಆಂಧ್ರ ಅನ್ನಮ ಪೋಸನ ಅವರಂತೂ ಸರಿ, ಇಬ್ಬರು ಆಚಾರ್ಯರು, ಒಬ್ಬರು ವಲ್ಲಭಾಚಾರ್ಯರು, ಇನ್ನೊಬ್ಬರು ನಿಂಬಾರ್ಕಾಚಾರ್ಯರು ಅಂತ. ವಲ್ಲಭಾಚಾರ್ಯರದು ಶುದ್ಧಾದ್ವೈತ, ನಿಂಬಾರ್ಕಾಚಾರ್ಯರದು ಕೇವಲಾದ್ವೈತ. ಅವರಿಬ್ಬರು ಆಂಧ್ರದವರು, ಅದರೊಳಗೂ ಬಳ್ಳಾರಿ ಸಮೀಪದವರು ನಿಂಬಾರ್ಕಾಚಾರ್ಯರು. ಇಂತಹ ಈ ಭಾರತ ದೇಶಕ್ಕೆ ಒಂದು ವಿಶಿಷ್ಟವಾದ ಕೊಡುಗೆ ದಕ್ಷಿಣ ಭಾರತ ಈ 5 ಜನ ಆಚಾರ್ಯರನ್ನು ಕೊಟ್ಟಿದೆ. ಈ ದೇಶಕ್ಕೆ ದಕ್ಷಿಣ ಭಾರತ 5 ಜನ ಆಚಾರ್ಯರು. ಯಾರು ಪ್ರಸ್ಥಾನತ್ರಯಗಳಿಗೆ ವ್ಯಾಖ್ಯಾನ ಬರೀತಾರೆ ಅವರಿಗೆ ಆಚಾರ್ಯರು ಅಂತ ಕರೆಯೋದು. ಭಗವದ್ಗೀತೆ, ಬ್ರಹ್ಮಸೂತ್ರಗಳು, ಉಪನಿಷತ್ತುಗಳು ಹಾಗೂ ಇತಿಹಾಸ ಪುರಾಣಗಳು ಇವುಗಳಿಗೆ ವ್ಯಾಖ್ಯಾನವನ್ನು ಬರೀಬೇಕು. ಹಾಗೆ ಬರೆದವರು ಈ 5 ಜನರನ್ನು ಅಂತಿಕೊಂಡು ಇವರಿಗೆಲ್ಲ ಈ 5 ಜನರಿಗೆ ಆಚಾರ್ಯ ಪುರುಷರು ಅಂತ ಕರೀತದೆ ಭಾರತ. ಅದಕ್ಕೆ ಈ ಭಾಗವತದ ಮಹಿಮಾದೊಳಗೆ ಒಂದು ಮಾತು ಬಂತು, ಉತ್ಪನ್ನ ದ್ರಾವಿಡೇ ದೇಶೆ ವೃದ್ಧಿಂ ಕರ್ನಾಟಕೇ ಗತ ಕ್ವಚಿತ್ ಕ್ವಚಿತ್ ಮಹಾರಾಷ್ಟ್ರೇ ಗುರ್ಜರೆ ಜೀರ್ಣತಾಂಗತ ಅಂತ ಪದ್ಮಪುರಾಣದೊಳಗೆ ಈ ಭಾಗವತ ಮತ್ತು ಈ ಭಕ್ತಿ ಇದರ ಬಗ್ಗೆ ಒಂದು ಮಾತು ಬಂದದ್ದು. ಆವಾಗ ಈ ಶ್ಲೋಕ ಬರ್ತದೆ. ಇದು ದಕ್ಷಿಣ ಭಾರತದೊಳಗೆ ಹುಟ್ಟಿತು. ವೃದ್ಧಿಂ ಕರ್ನಾಟಕೇ ಗಸ. ಇದು ಅಭಿವೃದ್ಧಿಯನ್ನು ಹೊಂದಿದ್ದು ಕರ್ನಾಟಕದಲ್ಲಿ. ಮಹಾರಾಷ್ಟ್ರದಲ್ಲಿ ಅಲ್ಲಲ್ಲಿ, ಗುಜರಾತಕ್ಕೆ ಹೋದ ಮೇಲೆ ಅದಕ್ಕೊಂದು ಜೀರ್ಣತಾ ಬಂತು ಅಂತ. ಇರಲಿ, ಇಂತಹ ಎಲ್ಲ ಆಚಾರ್ಯರು ಇವರ ಆರಾಧ್ಯ ಶ್ರೀಕೃಷ್ಣ.
ಭಗವದ್ಗೀತೆ ಎಲ್ಲಿಯವರೆಗೂ ಭಾರತೀಯರ ಜನಮಾನಸದಲ್ಲಿ ಸ್ಥಾನವನ್ನು ಪಡೆದಿರ್ತದೆ ಅಲ್ಲಿವರೆಗೂ ಕೃಷ್ಣ ಜನರ ಹೃದಯದಿಂದ ಬೇರೆಯಾಗಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿವರೆಗೂ ಇಷ್ಟು ಜನ ಎಲ್ಲ ಆಚಾರ್ಯರು ಭಗವದ್ಗೀತೆಗೆ ವ್ಯಾಖ್ಯಾನವನ್ನು ಬರೀತಾರೆ ಅಲ್ಲಿವರೆಗೂ ಕೃಷ್ಣ ಪರಂ ಕಿಮಪಿ ತತ್ವಂ ಅಹಂ ನ ಜಾನೆ ಅಂತ ಹೇಳಲೇಬೇಕು. ಅವನು ಪ್ರಮಾಣ ಆಗಲಿಲ್ಲ, ಅವನ ಮಾತು ಭಗವದ್ಗೀತೆ ಪ್ರಮಾಣ ಆಗಲಾರದು. ಅವನು ಪ್ರಮಾಣ, ಹಾಗಾದರೆ ಅವನ ಮಾತು ಪ್ರಮಾಣ. ಇದಕ್ಕೆ ಯಾವಾಗಲೂ ನಮ್ಮ ವೇದಾಂತದೊಳಗೆ ಪ್ರಾಮಾಣ್ಯಂ ದ್ವಿವಿಧಂ ಅಪೌರುಷೇಯತೆಯ ಆಪ್ತಿ ಮೂಲತೆಯ ಚ ಅಂತ. ಪ್ರಾಮಾಣ್ಯ ಇಬ್ಬಗೆ, ಒಂದು ಅಪೌರುಷೇಯ, ಅದು ಪ್ರಮಾಣವೇ. ಯಾವ ವ್ಯಕ್ತಿ ಮಾಡದೇ ಇದ್ದುದರಿಂದ ದೋಷಗಳ ಸಂಭಾವ್ಯತೆ ಕಡಿಮೆ ಇದ್ದುದರಿಂದ ಅದು ಪ್ರಮಾಣ. ಇವು ವೇದ ಉಪನಿಷತ್ತುಗಳು. ಇನ್ನು ಪೌರುಷೇಯ, ಅದಕ್ಕೆ ಈ ಸಬ್ಜೆಕ್ಟಿವ್ ಆಬ್ಜೆಕ್ಟಿವ್ ಅಂತಿರಲ್ಲ. ಆ ವ್ಯಕ್ತಿ ಪ್ರಮಾಣವಾದರೆ ಆ ವಾಂಗ್ಮಯ ಪ್ರಮಾಣ. ಆ ಹಿನ್ನೆಲೆಯೊಳಗೆ ಬ್ರಹ್ಮಸೂತ್ರ, ಭಗವದ್ಗೀತೆ, ಮಹಾಭಾರತ, ಭಾಗವತ ಇವೆಲ್ಲ ಪ್ರಮಾಣ ಆಗಬೇಕಾದ್ರೆ ವೇದವ್ಯಾಸರು ಪ್ರಮಾಣ ಆಗಬೇಕು, ಹೇಳಿದ ಕೃಷ್ಣ ಪ್ರಮಾಣ ಆಗಬೇಕು ಅಂದಾಗ ಭಗವದ್ಗೀತೆಗೆ ಒಂದು ಪ್ರಾಮಾಣ್ಯ. ಈ ಹಿನ್ನೆಲೆಯಲ್ಲಿ ವೇದಾಂತ ಪ್ರಪಂಚದ ಪ್ರಾಮಾಣ್ಯಕ್ಕೆ ಕೃಷ್ಣ ಕಾರಣ. ಭಗವದ್ಗೀತೆ, ಈ ಭಾಗವತ ಎರಡು ಪ್ರಪಂಚಕ್ಕೆ ಹೇಳಿದವ ಕೃಷ್ಣ. ಕೃಷ್ಣ ಈ ಭಾಗವತ ಹೇಳುವಾಗ 3 ಮಂದಿಯನ್ನು ಅಪೇಕ್ಷಾಪಟ್ಟ. ಆದರೆ 2 ಬಂದರು, ಒಬ್ಬರು ಬರಲಿಲ್ಲ. ಮೈತ್ರೇಯರು, ಉದ್ಧವ ಮತ್ತು ವಿದುರ, ಈ 3 ಜನರನ್ನು ಬಯಸಿದ್ದ. ಆ ಮೈತ್ರೇಯರು, ಉದ್ಧವ, ವಿದುರ, ಇದ್ರ ಪೈಕಿ ವಿದುರ ಒಬ್ಬ ಬರಲಿಲ್ಲ. ಮೈತ್ರೇಯರು, ಉದ್ಧವ ಬಂದರು. ಕೃಷ್ಣ ಅವರಿಗೆ ಭಾಗವತ ಹೇಳಿದ. ಹೀಗಾಗಿ ಭಾಗವತವು ಕೃಷ್ಣನಿಂದ ನೇರವಾಗಿ ಬಂದಿರತಕ್ಕ ವಾಂಗ್ಮಯ. ಹಾಗೆ ಭಗವದ್ಗೀತಾ ಅದು ಕೃಷ್ಣನ ಮುಖದಿಂದ ನಿಸ್ಸೃತವಾದ ಸಾರ್ವಕಾಲಿಕವಾದ ಭಾರತೀಯರ ಒಂದು ಆಧ್ಯಾತ್ಮಿಕ ವಾಂಗ್ಮಯ ಮೂಲ ಗ್ರಂಥ ಅದು ಭಗವದ್ಗೀತಾ. ಹೀಗಾಗಿ ಗೀತೆ ಮತ್ತು ಭಾಗವತ, ಮಹಾಭಾರತ ಎಲ್ಲಿವರೆಗೂ ಸಮಾಜದ ಜೀವನಾಡಿಯಾಗಿ ಇರ್ತಾವ, ಸಮಾಜದ ನರನಾಡಿಗಳಲ್ಲಿ ತುಂಬಿರ್ತಾವ, ಅಲ್ಲಿ ತನಕ ಈ ಕೃಷ್ಣ ಭಾರತೀಯರ ಆರಾಧ್ಯ ದೈವನಾಗಿ ಇರ್ತಾನೆ ಎಂಬ ಹಿನ್ನೆಲೆಯಲ್ಲಿ ಆ ಕೃಷ್ಣ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಅವನು ಗುರು. ಈ ಕೃಷ್ಣ ರಾಜಕೀಯ ಹಿನ್ನೆಲೆಯಲ್ಲಿ ಪ್ರಚಂಡ ರಾಜನೀತಿಯ ನಿರ್ಮಾಪಕ. ಕೃಷ್ಣನ ವಿರೋಧದಲ್ಲಿ ಜಗತ್ತಿನ ಎಲ್ಲ ಸ್ವಾರ್ಥಿಗಳು, ರಾಜರು ಒಂದು ಮಾಡಿದ, ಅವ್ರನ್ನೆಲ್ಲ ನಾಶ ಮಾಡಿದ. ಇದು ಕೃಷ್ಣನ ರಾಜಕೀಯವಾದ ಸಂದೇಶ, ಕಾರ್ಯ ಅದ್ಭುತವಾದದ್ದು. ಅದು ಆ ದೃಷ್ಟಿಯಿಂದ ಕಾಣತಕ್ಕದ್ದು. ಸಾಮಾಜಿಕವಾಗಿ ಸಮಾಜದ ಪ್ರತಿಯೊಬ್ಬ ಜೀವಿಗಳ ಜೊತೆಗೆ ಬೆರೆಯುವ ಲೋಕೋತ್ತಮ ಪುರುಷ ಭಗವಂತ ಶ್ರೀಕೃಷ್ಣ. ಇಂಥ ಸಾಮಾಜಿಕ ಕೃಷ್ಣನನ್ನು ಇನ್ನು ಸಾಹಿತ್ಯ ಪ್ರಪಂಚದಲ್ಲಿ ಕೃಷ್ಣನ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿತ್ವ. ಪ್ರಾಯ ಇಷ್ಟು ವರ್ಷಗಳಾದರೂ ಇನ್ನೂ ಕೃಷ್ಣನ ಕಥೆಯ ಅನೇಕ ಅಂಶಗಳನ್ನು ಸ್ಪರ್ಶ ಮಾಡಬೇಕು ಅನ್ನುವ ಹಂಬಲ ಸಮಾಜಕ್ಕೇನು ಕಡಿಮೆ ಆಗಿಲ್ಲ. ಇದು ಕೃಷ್ಣನ ಒಂದು ನವರಸಪೂರ್ಣವಾಗಿರ್ತಕ್ಕ ಸಮರಸದ ಜೀವನ. ಇದು ಕೃಷ್ಣನದು ನೀತಿ ತತ್ವ ಏನಿರಬೇಕು, ತಾನು ಬಾಳಿ ಜನರಿಗೆ ಬದುಕಲಿಕ್ಕೆ ದಾರಿಯನ್ನು ನಿರ್ಮಾಣ ಮಾಡಿದ ಮಹಾನುಭಾವ
ಶ್ರೀಕೃಷ್ಣ. ಹೀಗೆ ವೇದಾಂತ ಪ್ರಪಂಚ, ರಾಜನೀತಿ, ಸಮಾಜ ನೀತಿ, ಆಧ್ಯಾತ್ಮಿಕ ಪ್ರಪಂಚ ಮತ್ತು ನೈತಿಕ ಪ್ರಪಂಚ, ಇಂಥ ವಿವಿಧ ಪ್ರಪಂಚಗಳಲ್ಲಿ ಅದ್ವಿತೀಯವಾದ ತನ್ನದೇ ಆದ ಸ್ಥಾನವನ್ನು ಇವತ್ತಿಗೂ ಇಟ್ಟುಕೊಂಡಿರ್ತಕ್ಕ ಯುಗಪುರುಷ ಶ್ರೀಕೃಷ್ಣ. ಇತಿಹಾಸ ತನ್ನ ಕರಾಳ ಪುಟಗಳಲ್ಲಿ ಯಾವುದೇ ಒಂದು ರಸವನ್ನು ಕುಳಿದು ಹಾಕಿಬಿಡ್ತದೆ. ಕಾಲ ಪಿಬತಿ ತದ್ ರಸಂ. ಮನುಷ್ಯ ಒಮ್ಮೆ ಇತಿಹಾಸದ ಪುಟಗಳಲ್ಲಿ ಸೇರಿದ ಅಂದರೆ ನಾಮಾಪಿ ನ ಶ್ರೂಯತಿ, ಅವನ ಹೆಸರೇ ಕೇಳಿ ಬರುವುದಿಲ್ಲ. ಆದರೆ ಇತಿಹಾಸದ ಪುಟಗಳನ್ನು ಮೀರಿ, ಕಾಲದ ಪರಿಧಿಯನ್ನು ಮೀರಿ ನಿತ್ಯ ನಿರಂತರವಾಗಿ ಸದಾ ಕಾಲದಲ್ಲಿಯೂ ಜನರ ಹೃದಯದ ಒಟ್ಟಿಗೆ ವಾಸ ಮಾಡಿರ್ತಕ್ಕ ಭಗವಂತನ ಕೃಷ್ಣ ಎಲ್ಲ ಯುಗಗಳ ಮುಖ್ಯ ಗುಣಗಳ ಸಮನ್ವಯವನ್ನು ಹೊಂದಿದ್ದರಿಂದ ಎಲ್ಲ ಜೀವರಾಶಿಗಳ ಜನರ ಹೃದಯಕ್ಕೆ ಹತ್ತಿರವಾಗಿ ಇರ್ತಾ ಇದ್ದುದರಿಂದ ಕೃಷ್ಣ ನಿತ್ಯ. ಇದು ಭಗವಂತ ಅನ್ನೋ ದೃಷ್ಟಿಯಿಂದ ಆ ಮಾತು ಬೇರೆಯೇ, ಆ ಸಿದ್ಧಾಂತವನ್ನು ಒಪ್ಪುವುದು. ಇದು ಒಂದು ದೃಷ್ಟಿಯಿಂದ ನಾವು ಕೃಷ್ಣನ ಯುಗಪುರುಷ ಅಂತ ಕಾಣ್ತಾ ಇದ್ದೇವೆ. ಕಲಿಯುಗಕ್ಕೆ ಬಹಳ ಸಮೀಪದ ಅವತಾರ ಕೃಷ್ಣಾವತಾರ. ನಾವು 7000 ವರ್ಷ ಆಯ್ತು ಅಷ್ಟೇ ಕೃಷ್ಣ ಅವತಾರವನ್ನು ಧರಿಸಿ. ಇವತ್ತು ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡಿದಾಗ ಸಮರ್ಪಣೆ ಮಾಡೋದು ಕೃಷ್ಣನಿಗೆ. ಕೃಷ್ಣಾರ್ಪಣಮಸ್ತು ಅಂತೀವಿ. ಕಲೌ ಕೃಷ್ಣ ಪ್ರಶಸ್ಯತೆ. ಕಲಿಯುಗದೊಳಗೆ ಕೃಷ್ಣನ ಉಪಾಸನಾ ಕ್ಷೇತ್ರದಾಗ ಅದ್ವಿತೀಯವಾಗಿ ಅದು ಮುಖ್ಯವಾಗಿರ್ತಕ್ಕದ್ದು. ಹಾಗೆ ಲೋಕಮೋಹಕ ಆದರೆ ಲೋಕಕ್ಕೆ ಭ್ರಮಕಾರಕ ಕೃಷ್ಣನ ನಿಗೂಢವಾದ ಚರಿತ್ರೆ ರಾಮನ ಕಥೆ ಅಷ್ಟು ಸುಲಭ ಅಲ್ಲ. ರಾಮನ ಕಥೆ ಯಾವುದೇ ಮಾನವೀಯ ಗುಣಗಳ ಸಂಬಂಧ ರಾಮನ ಜೀವನದಾಗ ಭಾಳ ಬರುವುದಿಲ್ಲ. ಯಾವುದು ಮಾನವೀಯ ದೋಷಗಳು ಅಥವಾ ದೋಷ ಬೀಜಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಅಹಂಕಾರ, ಇವೆಲ್ಲ ದೋಷ ಬೀಜಗಳು. ಇವುಗಳ ಜೊತೆಗೆ ಮನುಷ್ಯ ಬದುಕಿನಲ್ಲಿ ಸಂಘರ್ಷ ಮಾಡುವ ಕ್ರಮ ಹೇಗೆ, ಒಬ್ಬ ದೈವಿ ಪುರುಷ, ಅವತಾರಿ ಪುರುಷ ಅಥವಾ ಒಬ್ಬ ಯೋಗ್ಯ ಮನುಷ್ಯ ಆಗಿ ಇದ್ದು ತೋರಿಸಲಿಕ್ಕೆ ಬಂದಿರತಕ್ಕ ಭಗವಂತ ಈ ಏನು ಗುಣಗಳ ಜೊತೆಗೆ ಹೇಗೆ ವ್ಯವಹರಿಸಿದ, ಇದು ಬಹಳ ಅದ್ಭುತವಾದದ್ದು. ಇದನ್ನು ನಾವು ತಿಳಿಬೇಕಾಗಿದೆ. ಅದಕ್ಕೆ ಕೃಷ್ಣ ಕಥೆ, ಕೃಷ್ಣನ ಕಥೆ. ಇವೆಲ್ಲದರ ಜೋಡಿ ಹಂಗೆ ಕೃಷ್ಣ ವರ್ತನೆ ಮಾಡಿದ. ಕ್ರೋಧ ಎಲ್ಲರಿಗೂ ಉಮ್ಮಳಿಸ್ತದೆ. ಅದು ಬಂದಾಗ ಒಂದು ಚೂರಿ ಇಚ್ಛಾ ವಿರುದ್ಧ ಆದರೆ ಯಾರಿಗಾದರೂ ಕ್ರೋಧ ಬರುವುದೇ. ಅದನ್ನ ಹೆಂಗೆ ಕೃಷ್ಣ ತಡೆದ. ಲೋಭ, ಮಾತ್ಸರ್ಯ, ಮದ, ಅಹಂಕಾರ, 1 2 ನಮ್ಮೆಲ್ಲರ ಬದುಕಿನ ಬೀಜಗಳು ಇವೆಲ್ಲ. ಇವುಗಳಿಂದ ಮನುಷ್ಯನ ಬದುಕು ಅಸ್ತವ್ಯಸ್ತ. ಇವುಗಳ ಜೊತೆಗೆ ಮನುಷ್ಯ ವರ್ತಿಸಬೇಕಾದ ಭೂಮಿಕೆಗಳನ್ನು ಸಿದ್ಧ ಮಾಡಿಕೊಟ್ಟ ಮಹಾನುಭಾವ ಶ್ರೀಕೃಷ್ಣ. ಹೀಗೆ ನಾವು ನಿನ್ನೆ ಅತಿ ಸಂಕ್ಷಿಪ್ತವಾಗಿ ಈ ವಿವಿಧ ಆಯಾಮಗಳನ್ನು ಕಾಣಲಿಕ್ಕೆ ಒಂದು ಪ್ರಯತ್ನವನ್ನು ಪಟ್ಟು, ಪರೀಕ್ಷಿತ ರಾಜ ಶುಕಾಚಾರ್ಯರನ್ನು ಪ್ರಶ್ನೆ ಮಾಡ್ತಾನೆ. ನೀವು ನನಗೆ ಕಥಿತೋ ವಂಶವಿಸ್ತಾರ ಭವತಾ ಸೋಮಸೂರ್ಯಯೋ, ಹಿಂದಿನ ಸ್ಕಂದದಲ್ಲಿ ಸೂರ್ಯನ ವಂಶವನ್ನು ಹೇಳಿದ್ರಿ. ರಾಮ ಸೂರ್ಯವಂಶದಲ್ಲಿ ಅವತಾರ ಎತ್ತಿದ ಮಹಾನುಭಾವ. ಆ ಸೂರ್ಯವಂಶ ಹೇಗೆ
ಬೆಳೆದು ಬಂತು. ಅದು ಅದ್ಭುತವಾದದ್ದು. ಸೋಮವಂಶ, ಅದಕ್ಕೆ ವಂಶ ವಿಸ್ತಾರ. ಸೋಮ ಸೂರ್ಯಯೋಹೋ, ಆ ಸೂರ್ಯವಂಶದ ವಿಸ್ತಾರವನ್ನೇ ರಘುರಾಜನಿಂದ ಪ್ರಾರಂಭ ಮಾಡಿ ರಾಮನವರೆಗೂ ಕಾಳಿದಾಸ ವರ್ಣನ ಮಾಡಿದ. ಅದಕ್ಕೆ ರಘುವಂಶ ಅಂತ ಹೆಸರಿಟ್ಟ. ಅದ್ಭುತವಾಗಿ ಅದೇನು ಆ ವಂಶ, ಆ ವ್ಯಕ್ತಿ ಪ್ರತಿಯೊಬ್ಬರದು ಕಥೆ ಕೇಳಲೇಬೇಕು ಅಂತ ಕಾಳಿದಾಸನ ಇಂಗಿತ. ಆದರೆ ಭಾಗವತ ರಘುರಾಜನಿಂದ ರಘುವಂಶ ಪ್ರಾರಂಭ ಆಗಲಿಲ್ಲ, ಅದು ಸೂರ್ಯನಿಂದ. ವಿವಸ್ವಾನ್ ಅಂತ ಸೂರ್ಯನಿಂದ ಈ ವಂಶ. ನಾಭಾಗ, ಅಂಬರೀಷ, ಹರಿಶ್ಚಂದ್ರ, ಮಾಂಧಾತ ಇವೆಲ್ಲ ಮಹಾನುಭಾವರು ಈ ಸೂರ್ಯವಂಶದಲ್ಲಿ ಅವತಾರವನ್ನು ಎತ್ತಿದ ರಾಜಾಧಿರಾಜರು. ಅವರೆಲ್ಲರ ಕಥೆ ನೀವು ಹೇಳಿದ್ದೀರಿ, ಬಹಳ ಆನಂದ ಆಯಿತು. ಜಗವನ್ನು ಬೆಳಗುವ ಮೂರ್ತಿಗಳೇ ಎರಡು, ಒಂದು ಸೂರ್ಯ, ಇನ್ನೊಂದು ಚಂದ್ರ. ಅಂತೆ ನಮ್ಮ ಉಪಾಸನಾ ಶಾಸ್ತ್ರದಲ್ಲಿ ನಾವು ದೇವರನ್ನು ಕಾಣಲಿಕ್ಕೆ ಎರಡು ಪ್ರತಿಮಾವಂತ ನಮಗೆಲ್ಲ, ಒಂದು ಸೂರ್ಯ, ಒಂದು ಚಂದ್ರ. ಗಾಯತ್ರಿ ಅದು ಸೂರ್ಯನಲ್ಲಿ ನಾವು ಉಪಾಸನೆ ಮಾಡ್ತೀವಿ. ಧ್ಯೇಯಸ್ಸದಾ ಸವಿತೃಮಂಡಲ ಮಧ್ಯವರ್ತಿ ಅಂತ, ಅದು ಬ್ರಹ್ಮಗಾಯತ್ರಿ ಆಗಿರ್ಬೋದು ಅಥವಾ ವಿಶ್ವಾಮಿತ್ರ ಗಾಯತ್ರಿ ಆಗಿರ್ಬೋದು. ಅದಕ್ಕಾಗಿ ಆಧಾರ ಸೂರ್ಯ. ಇನ್ನು ಚಂದ್ರ, ಈ ಧನ್ವಂತರಿ ರೂಪಿಯಾದ ಭಗವಂತ, ಅವನ ಉಪಾಸನ ಚಂದ್ರನೊಳಗೆ ಮಾಡೋದು. ಚಂದ್ರನೊಳಗೆ ಧನ್ವಂತರಿ ಕೂತಿದ್ದಾನೆ ಅಂತ ಉಪಾಸನ. ಧನ್ವಂತರಿ ಮಂತ್ರ ಉಪಾಸನ ಮಾಡ್ತಾರೆ, ಧಮ್ ಧನ್ವಂತರೇ ನಮಃ ಅಂತ. ಅಥವಾ ವೇದದಾಗದ ಅಯಂ ಮೇ ಹಸ್ತೋ ಭಗವಾನ್ ಅಯಂ ಮೇ ಭಗವತ್ತರಃ, ಇದು ವೇದೋಕ್ತವಾದ ಧನ್ವಂತರಿ. ಅವನು ಎಲ್ಲಿ ಕಾಣೋದು? ಚಂದ್ರೌಘ ಕಾಂತಿ ಅಮಿತಾತ್ಮಕರೇ ಜಗಂತಿ. ಆ ಚಂದ್ರನೊಳಗೆ ಕೂತದ್ದು. ಹಯಗ್ರೀವ ಅಂತ, ಹಯಗ್ರೀವ ರೂಪಿಯಾದ ಪರಮಾತ್ಮ ಸರ್ವ ವಿದ್ಯಾಗಳಿಗೆ ಅಭಿದೇವತೆ. ಹಯಗ್ರೀವ ದೇವರ ಉಪಾಸನೆಯಿಂದ ಭಾರೀ ಬುದ್ಧಿ, ಭಾರೀ ವಿದ್ಯಾ ಬರ್ತದೆ. ಇದು ನಿಶ್ಚಿತವಾದದ್ದು. ಆ ಹಯಗ್ರೀವ ರೂಪಿಯಾದ ಭಗವಂತನ ಉಪಾಸನ ಚಂದ್ರನೊಳಗೆ ಮಾಡೋದು. ಒಂದೇ ತುರಂಗವದನಂ ಶಶಿಬಿಂಬ ಸಂಸ್ಥಂ, ಶಶಿಬಿಂಬ ಸಂಸ್ಥ ಅವನು ಅಲ್ಲೇ. ಹಂಸ ಮಂತ್ರ ಚಂದ್ರನಲ್ಲೇ. ಹೀಗೆ ಚಂದ್ರ ಎಂಬುದು ನಮಗೆ ನಿಮಗೆ ಎಲ್ಲರಿಗೂ ದೇವರು ಕೊಟ್ಟಿರ್ತಕ್ಕ ತನ್ನದೇ ಆದ ಒಂದು ಪ್ರತಿಮಾ. ಅವನ ವಿವಿಧ ರೂಪಗಳು ವಿವಿಧ ಉದ್ದೇಶಕ್ಕಾಗಿ ಉಪಾಸನಾ ಮಾಡುವಾಗ ಈ ರೀತಿಯಾಗಿ ಉಪಾಸನಾ ಮಾಡಬೇಕು ಅಂತ ವಿಧಾನ. ಹಾಗೆ ಅವು ಎರಡೂ ವಂಶ ಅದ್ಭುತವಾದದ್ದು, ಸೂರ್ಯವಂಶ, ಚಂದ್ರವಂಶ. ಪ್ರಾಯ ಇವು ಎರಡು ಅವತಾರ ಜನರಲ್ ಅವತಾರ, ಬಾಕಿವೆಲ್ಲ ಇಂಡಿವಿಜುವಲ್ ಅವತಾರ. ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಭಾರ್ಗವ ಒಬ್ಬೊಬ್ಬರಿಗಾಗಿ ಬಂದಿರತಕ್ಕ ಅವತಾರಗಳು. ರಾಮ ಮತ್ತು ಕೃಷ್ಣ ಎಲ್ಲ ಮನುಕುಲಕ್ಕೆ ಸಂಬಂಧಪಟ್ಟ ಅವತಾರಗಳು ಎರಡು. ಒಂದು ರಾಮಾವತಾರ, ಒಂದು ಕೃಷ್ಣಾವತಾರ, ಒಂದು ಸೂರ್ಯ, ಒಂದು ಚಂದ್ರ. ಇಡೀ ಮನುಕುಲಕ್ಕೆ ಹಂಗೆ ಸಂಬಂಧಪಟ್ಟವರು. ಅದಕ್ಕೆ ವಾಲ್ಮೀಕಿ ಸೂರ್ಯ ಚಂದ್ರ ಇರೋ ತನಕ ರಾಮ ಮತ್ತು ಕೃಷ್ಣನ ಕಥೆ ಜಗತ್ತಿನಾಗಿರ್ತದೆ. ಯಾವ ಸ್ಥಾಸ್ಯಂತಿ ಗಿರಯ ಸರಿತಶ್ಚ ಮಹೀಚಲೆ. ಅದರಂತೆ ಸೂರ್ಯ ಚಂದ್ರ ಇವರು ಯಾವಾಗಲೂ ರೆಲಿವೆಂಟು. ಹಾಗೆ ರಾಮ ಮತ್ತು ಶ್ರೀಕೃಷ್ಣ ಇವರು ಯಾವಾಗಲೂ ರೆಲಿವೆಂಟೇ. ಅತೀತ ಆಗುವ ಭಯ ಇಲ್ಲ, ನಿತ್ಯ ವರ್ತಮಾನ. ಮನುಷ್ಯನ
ಎಲ್ಲ ಕಾಲದ ವರ್ತಮಾನ ಜೀವನಕ್ಕೆ ಅತೀ ನೇರವಾಗಿ ಸಂಬಂಧಪಡುವ ಅವತಾರಗಳು ಎರಡು, ಒಂದು ರಾಮಾವತಾರ, ಒಂದು ಕೃಷ್ಣಾವತಾರ. ಅದನ್ನು ತುಂಬ ವಿಸ್ತಾರವಾಗಿ ಹೇಳಿದ್ದೀರಿ, ನಮ್ಗೆ ಭಾಳ ಆನಂದ ಆಯಿತು ಅಂತ. ಪರೀಕ್ಷಿತ ರಾಜ ಯದೋಶ್ಚ ಧರ್ಮಶೀಲಸ್ಯ, ಈ ಯದು ಮಹಾರಾಜ ಯಯಾತಿಯ ಮಗ, ಯದು ಹಿರಿಯ ಮಗ, ತಂದೆ ಅವನನ್ನು ಕೇಳಿದ, ಯಯಾತಿ ನನಗೆ ಶುಕ್ರಾಚಾರ್ಯರ ಶಾಪದಿಂದ ವೃದ್ಧಾಪ್ಯ ಬಂದಿದೆ, ಅದನ್ನು ತೆಗೆದುಕೊಂಡು ನಾನು ಸ್ವಲ್ಪ ತಾರುಣ್ಯ ಕೊಡು ಅಂತ ಕೇಳಿದ. ಯದು ಮಹಾರಾಜ ಆ ತಾರುಣ್ಯವನ್ನು ಕೊಡಲಿಕ್ಕೆ ಸಿದ್ಧನಾಗಲಿಲ್ಲ. ಕಾರಣ ಇಷ್ಟೇ, ಇದರ ಉಪಯೋಗ ಯಾವುದೋ ಒಂದು ಭೋಗಕ್ಕಾಗಿ ಬೇಕು ಅಂದರೆ ನಾನು ಕೊಡೋದಿಲ್ಲ, ಆ ಪಾಪ ನನಗೆ ಬರ್ತದೆ, ಮಾತೃ ಗಮನ ರೂಪವಾದ ಪಾಪದರೊಳಗೆ, ಅದಕ್ಕೆ ನಾನು ಅದನ್ನು ಕೊಡುವುದಿಲ್ಲ ಅಂದ. ಇಂತಹ ಒಂದು ವೈಚಾರಿಕ ಪರಿಶುದ್ಧತೆಯುಳ್ಳ ಯದುವಂಶದೊಳಗೆ ಕೃಷ್ಣ ಬಂದ. ಕೃಷ್ಣ ಹುಟ್ಟು ಮುಂದೆ ಆನುವಂಶಿಕ ರಾಜರ ಮನೆಯೊಳಗೆ ಹುಟ್ಟಲಿಲ್ಲ. ಯಯಾತಿ ಯದು ಮಹಾರಾಜನಿಗೆ ಶಾಪ ಕೊಡ್ತಾನೆ, ನಾಸಿತವ್ಯಂ, ಈ ಸಿಂಹಾಸನ ಮೇಲೆ ನೀವು ಕೂತ್ಕೋಬಾರ್ದು, ಯಾರು ಯೋಗ್ಯರೋ ಅವ್ರು ಕೂತ್ಕೊಳ್ಳಿ ಅಂತಂದ. ಅಂದಿನಿಂದ ಮಥುರೆಯಲ್ಲಿ ಗಣರಾಜ್ಯ ಪ್ರಾರಂಭ ಆಗಿದೆ. ಯೋಗ್ಯರು ಅವರೇ ರಾಜ್ಯವನ್ನು ಆಳೋದು. ಉಳಿದ ರಾಜ್ಯಗಳಲ್ಲಿ ಇದ್ದಂತೆ ಆನುವಂಶಿಕ ರಾಜ್ಯವನ್ನು ಆಳುವ ಸಂಪ್ರದಾಯ ಬರಲಿಲ್ಲ. ಅದು ಯದುವಂಶದೊಳಗೆ. ಆ ಯದುವಿನ ವಂಶದೊಳಗೆ ಅನೇಕ ವಿಭಾಗಗಳು. ಅಲ್ಲಿ ಭಗವಂತನ ಕೃಷ್ಣಾವತಾರ ಅವತೀರ್ಯ ಯದೋರ್ವಂಶೇ ಭಗವಾನ್ ಭೂತಭಾವನಃ. ಅವನು ಏನೇನು ಮಾಡಿದ ಸ್ವಲ್ಪ ವಿಸ್ತಾರವಾಗಿ ಹೇಳ್ರಿ ನಮಗೆ. ಕೃಷ್ಣ ಕಥೆ ಒಂದು ಹೀಗಿದೆ, ಪ್ರಾಯ ಬದುಕಿನಲ್ಲಿ ಏನೂ ಬೇಡ ಅನ್ನೋವರಿಗೂ ಕೂಡ ಇದು ಒಂದು ಬೇಕು ಅಂತಂದೇ ಅನ್ನಿಸ್ತದೆ. ಅವರಿಗೆ ಯಾವುದೂ ಬೇಡ, ಆದರೆ ಕೃಷ್ಣನ ಕಥೆ ಒಂದು ಬೇಕು. ನಿವೃತ್ತತರ್ಷೈರ್ ಉಪಗೀಯಮಾನ, ಇದು ಪ್ರಾಯ ನಮ್ಮೆಲ್ಲರ ಸಂಸಾರದ ಕಷ್ಟ ಕೋಟಲೆಗಳಿಗೆ ಒಂದೇ ಔಷಧ, ಒಂದೇ ಪರಿಹಾರ, ಭವೌಷಧ. ಕೃಷ್ಣನ ಕಥೆಯೊಳಗೆ ಇರ್ತಕ್ಕ ಮೂರನೇ ಪಾಯಿಂಟ್ ಏನು? ಏನೂ ಬೇಡ ಅಂತ ಅನ್ನುವ ವೈರಾಗ್ಯ ಶಿಖಾಮಣಿಗಳಿಗೂ ಕೃಷ್ಣ ಅವನ ಕಥೆ ಬೇಕು ಅಂತ ಅನ್ನಿಸ್ತದೆ. ಇದೊಂದು ಆಶ್ಚರ್ಯ. ಎಲ್ಲ ಬಿಟ್ಟವರಿಗೂ ಬಿಡಲಿಕ್ಕಾಗದೇ ಇದ್ದದ್ದು ಒಂದು ಕೃಷ್ಣ ಕಥೆ. ಎರಡನೇದ್ದು ಭವೌಷಧ. ಈ ಬದುಕಿಗೆ ಒಂದು ದೊಡ್ಡ ಔಷಧ ಕೃಷ್ಣ. ಸಂಸಾರದ ರೋಗಗಳಿಗೆ ಪರಿಹಾರ ಕೃಷ್ಣ. ಮೂರನೇದ್ದು ಮನೋಭಿರಾಮ. ಕೃಷ್ಣನ ಕಥೆ ಎಷ್ಟು ಸಲ ಕೇಳ್ರಿ, ಅದು ನಿತ್ಯ ನೂತನ, ನಿತ್ಯ ನೂತನ. ನಮ್ಮ ಸಾಹಿತ್ಯದಲ್ಲಿ ಸೌಂದರ್ಯದ ಮೀಮಾಂಸೆಯನ್ನು ಮಾಡಿದ್ದಾರೆ. ಯಾವುದು ನಿಜವಾದ ಸೌಂದರ್ಯಯುಕ್ತವಾದದ್ದು? ಕ್ಷಣೆ ಕ್ಷಣೆ ಯನ್ನವತಾಮುಪೈತಿ ತದೈವ ರೂಪಂ ರಮಣೀಯತಾಯ. ಎಷ್ಟು ಸಲ ನೀವು ಅದನ್ನು ಅನುಭವಿಸ್ತೀರಿ, ಕೇಳ್ತೀರಿ, ಇನ್ನೂ ಬೇಕು, ಅದು ಇನ್ನೂ ಕೇಳಬೇಕು, ಇನ್ನೂ ಕೇಳಬೇಕು ಅಂತ ಯಾವುದು ನಿಮ್ಮ ಮನಸ್ಸನ್ನು ಎಳಿತದ, ತೃಪ್ತಿಯನ್ನು ಮೂಡಿಸೋದಿಲ್ಲ, ಅದು ನಿಜವಾಗಿರ್ತಕ್ಕ ರಮಣೀಯ ವಸ್ತು. ಅನುಭವಿಸಿದಷ್ಟು ಆಕರ್ಷಣೆ ಕಡಿಮೆ ಆಗುವುದಿಲ್ಲ. ಬೇಕು ಎಂಬ ಭಾವ ನಿತ್ಯ ನಿರಂತರ ಸದಾ ಜಾಗೃತ. ಅದು ಕೃಷ್ಣ ಕಥೆ, ಅದು ರಮಣೀಯ ಅಂತ ಅದನ್ನೇ ಹೇಳ್ತಾರೆ. ಈ ಶ್ರೀಮದ್ ಭಾಗವತ ಅಂತ ಭಾಗವತಕ್ಕೆ ಮಂಗಳಾಚರಣೆದಾಗ ನೀವು ಕೇಳಿದ್ರಿ, ಭಾಳ 5-6 ವರ್ಷ ಆಯಿತು, ಆದ್ದರಿಂದ ಅಲ್ಲಿ ಬಂದಿತ್ತು. ಶ್ರೀಮದ್ ಭಾಗವತೆ ಮಹಾಮುನಿಕೃತೆ ಕಿಂವಾ ಪರೈರೀಶ್ವರ.
ಶ್ರೀಮದ್ ಭಾಗವತ ಅಂತ ಯಾಕೆ ಅನ್ಬೇಕು? ಭಾಗವತದ ಶ್ರೀಮಂತಿಕೆ ಏನು ಅಂತ ಒಂದು ಪ್ರಶ್ನೆ. ಇಷ್ಟು ಮಂದಿ ಆಚಾರ್ಯರೆಲ್ಲ ಈ ಭಾಗವತದ ಹಿಂದೆ ಕೈ ತೊಗೊಂಡು ಬೆನ್ನು ಹಚ್ಚಿದವರು. ಅಂದರೆ ಅದನ್ನು ತಿಳಿಬೇಕು ಅಂತ ಹೊಂಟವರು ಎಲ್ಲ ನಿವೃತ್ತ ತರ್ಷೈಹಿ ಉಪಗೀಯಮಾನ. ಅದಕ್ಕೆ ಮಧ್ವಾಚಾರ್ಯ ಆಗಲಿ, ರಾಮಾನುಜಾಚಾರ್ಯ ಆಗಲಿ, ವಲ್ಲಭಾಚಾರ್ಯ ಆಗಲಿ, ಭಾಗವತ ಬಿಡಬೇಕು ಎಂಬುವ ಮನಸ್ಸು ಯಾರಿಗೂ ಆಗಲಿಲ್ಲ. ಇದರೊಳಗೆ ಶೈವ ವೈಷ್ಣವ ಭೇದನೂ ಬರಲಿಲ್ಲ. ಹುಟ್ಟಿದಂಥ ಬೈ ಬರ್ತ್ ಶೈವ ಆಗಿರ್ಬೋದು, ಆದರೆ ಕೃಷ್ಣನ ಆಕರ್ಷಣೆ ಯಾರನ್ನೂ ಬಿಡಲಿಲ್ಲ ಅಂತ ನಿನ್ನೆ ಆ ಲೀಲಾಶುಕ, ಆ ಬಿಲ್ವಮಂಗಲ, ಆ ಮಧುಸೂದನ ಸರಸ್ವತಿಗಳು, ಶ್ರೀಮದ್ ಶಂಕರಾಚಾರ್ಯರದು ಕೆಲವು ವಾಕ್ಯಗಳನ್ನು ನಾನು ಹೇಳಿದೆ ನಿಮಗೆ. ಯಾರಿಗೂ ಬಿಟ್ಟಿದ್ದಿಲ್ಲ ಕೃಷ್ಣ ಅನ್ನೋಲ್ಲ, ಆ ವ್ಯಕ್ತಿತ್ವನೇ ಹಂಗದ. ಕೃಷ್ಣಾತ್ ಕಿಮಪಿ ಪತತ್ವ ಪರಂ ನ ಜಾನೇಮಿ ಅಂಬುವಂಥ ಮಾತು. ಆದ್ದರಿಂದ ಮನೋಭಿರಾಮ ಆ ಕೃಷ್ಣ ಕಥೆ ಎಷ್ಟು ಸಲ ಆಸ್ವಾದನ ಮಾಡ್ತೀರಿ ಅಷ್ಟು ಸಲ ವೈವಿಧ್ಯಮಯ. ನಾನು ಹಿಂದಿ ಸಾಹಿತ್ಯ, ಕೃಷ್ಣನ ಒಂದು ಸಾಹಿತ್ಯದಲ್ಲಿ ಭ್ರಮರಗೀತ ಸಾಹಿತ್ಯ ಅಂತ ಅದು ಕರೀತಾರೆ. ಇಲ್ಲಿ ಈ ದಶಮಸ್ಕಂದದೊಳಗೆ ಗೋಪಿಗೀತ, ವೇಣುಗೀತ, ಭ್ರಮರಗೀತ ಅಂತ 3 ಗೀತ ಬರ್ತಾವೆ. ಇಲ್ಲೇ ಗೋಪಿಗೀತ ಜಯತಿ ತೇಧಿಕಂ ಅಂತ ಗೋಪಿಕಾ ಸ್ತ್ರೀಯರ ಜೊತೆಗೆ ಕೃಷ್ಣ ರಾಸಕ್ರೀಡೆಯನ್ನು ಆಡಿದಂಥದ್ದು ಗೋಪಿಗೀತ. ಕೊಳಲು ನಿನಾದ ಮಾಡಿದ, ಜನ ಓಡಿ ಬಂತು, ಅದು ಕೃಷ್ಣನ ವೇಣುಗೀತ. ಮುಂದೆ ಕೃಷ್ಣ ಮಥುರೆಗೆ ಹೋದ ಬಳಿಕ ತನ್ನ ಸಂದೇಶವನ್ನು ಉದ್ಧವನ ಕಡೆಯಿಂದ ಈ ಗೋಕುಲ ವೃಂದಾವನದ ಗೋಪಾಲಕರಿಗೆ, ಗೋಪಿಕಾ ಸ್ತ್ರೀಯರಿಗೆ ಕೊಟ್ಟು ಕಳಿಸ್ತಾನೆ. ಅವ ಬಂದು ಕೃಷ್ಣನ ಬಗ್ಗೆ ಇವರಿಗೇನು ಅತಿರೇಕದ ಆಕರ್ಷಣೆ ಬೆಳೆದಿತ್ತು, ಸ್ವಲ್ಪ ಕಡಿಮೆ ಮಾಡಿರಿ. ಇಷ್ಟು ಒಬ್ಬ ವ್ಯಕ್ತಿಯ ವಿಯೋಗದೊಳಗೆ ದುಃಖ ಪಡುವುದು ಅಷ್ಟು ಸರಿಯಲ್ಲ ಅಂತ ಇವೇನೋ ಕೆಲವು ಉಪನ್ಯಾಸೋ ಉಪದೇಶೋ ಮಾಡಲಿಕ್ಕೆ ಹೊಂಟ. ಯಾರು? ಉದ್ಧವ. ಈ ಉದ್ಧವನನ್ನು ಬೈತಾರೆ ಅವರೆಲ್ಲ ಗೋಪಿಕಾ ಸ್ತ್ರೀಯರು. ಅದೇ ಭ್ರಮರಗೀತ. ಅವನೊಂದು ಭ್ರಮರಕ್ಕೆ ಹೋಲಿಸಿ ಅವರೆಲ್ಲ ಏನು ಒಂದು ವ್ಯಂಗ್ಯ ಮಾಡ್ಯಾರ, ಅದು ಭ್ರಮರಗೀತ. ಬಹಳ ಅದ್ಭುತದ ಭ್ರಮರಗೀತ. ಆ ಉದ್ಧವ ಬಂದು ಇನ್ನು ಸಂದೇಶವನ್ನು ಹೇಳ್ತಾನೆ. ಇಷ್ಟು ಚಂದ ಒಂದು ಪೀಠಿಕಾ ರಚನೆ ಮಾಡ್ತಾನೆ. ಒಬ್ಬ ಹಿಂದಿ ದೊಡ್ಡ ಕವಿ ಉದ್ಧವ ಒಂದು ಪತ್ರ ತೊಗೊಂಡು ಬಂದಂತ, ಕೃಷ್ಣನ ಪತ್ರ. ನಮ್ಮಲ್ಲಿಯೂ ಹರಿದಾಸರು ಅನುವಾದ ಮಾಡ್ಯಾರ, ಕಾಗದ ಬಂದಿದೆ ನಮ್ಮ ಕಮಲನಾಭನದು. ಹಂಗೆ ಅವರು ಉಜ್ಜಕ್ಕಿ ಊರ ಕಂಜನಿ के पंजनी पे हमको लिखूं कहा, हमको लिखूं कहा, हमको लिखूं कहा, कहे तो सबई लगी. ಉಜ್ಜಕ್ಕಿ ರಥದ ಸುತ್ತಲೂ ನೆರೆದ ಗೋಪಿಕಾ ಸ್ತ್ರೀಯರು ಜಿಗಿದು ಉಜ್ಜಕ್ಕಿ ಊರ ಹಿಂಗೆ ಜಿಗಿದು ಕೇಳ್ತಿದ್ದಂತೆ, ನಾನು ಆ ಪತ್ರದ ನನ್ನ ಹೆಸರು ಬರ್ದಾನಿಲ್ಲೋ ಕೃಷ್ಣ, ನನ್ನ ಮೇಲೆ ಭಾಳ ಇತ್ತು ಅಂದು, ನನ್ನ ಹೆಸರು ಬರ್ದಾನಿಲ್ಲೋ, ನನ್ನ ಬರ್ದಾನಿಲ್ಲೋ ಅಂತ ಎಲ್ಲರೂ ಕೇಳಿ ಹತ್ತರು. ಅವ ಅಂದ, ಏನು ಇವರು ಭಕ್ತಿ, ಇವರು ಏನು ಪ್ರೀತಿ, ಇದು ಆಶ್ಚರ್ಯದ. ನಾವು ಮನೆಯೊಳಗೆ ನಮ್ಮಷ್ಟಕ್ಕೆ ನಾವೇ ಕೂತಿರ್ತೀವಿ, ನಾವೇ ಮಹಾಪಂಡಿತರು, ನಾವೇ ಮಹಾಭಗವದ್ಭಕ್ತರು ಅಂತ ಸ್ವಲ್ಪ ಜಗತ್ತಿನಾಗ ತಿರುಗಾಡಿ ನೋಡಿದರೆ ನಮಗೂ ದೊಡ್ಡ ಮಂದಿ ಭಾಳ ಮಂದಿ ಇದ್ದಾರೆ. ಇದು ನಾವು ಭಾವ್ಯಾಗೆ ಕಪ್ಪಿ ಇಡೀ ಆಯುಷ್ಯ ಕಳೆದದ, ಅದಕ್ಕೆ ಭಾವಿಕ್ಕಿಂತ ದೊಡ್ಡದು ಇಲ್ಲೇ ಅಂತ ತಿಳ್ಕೊಂಡು ಹಂಗೆ ನಾವು ಜಗತ್ತಿನ ಪರಿಚಯ ಆಗಿಲ್ಲ ಅಂತ ಸಾಹಿತ್ಯ, ತತ್ವಜ್ಞಾನ, ಉಪಾಸನ, ಭಕ್ತಿ ಇದರ ಔನ್ನತ್ಯ ಅಳಿಬೇಕಾದ್ರೆ ನಾವು ಬರೀ ನಮ್ಮನ್ನು ಅಷ್ಟೇ ನಾವು ನೋಡ್ಕೊಂಡೀವಿ. ನಮ್ಮನ್ನು ಇಟ್ಕೊಂಡು ಅಳಿಬಾರ್ದು. ನಾವು ಅತಿ ಕುಬ್ಜರು, ಅದರೊಳಗಿನ ಉತ್ತಮ ವ್ಯಕ್ತಿಗಳನ್ನು ಕಾಣಬೇಕು. ಉದ್ಧವ ನೋಡಿದ್ರೆ ಏನು ಆಶ್ಚರ್ಯ ಅಂದ. ಅದರೊಳಗೆ ಕೃಷ್ಣ ಹೇಳಿದ್ದ, ಅದರೊಳಗೆ ಅಂದರೆ ನಮ್ಮ ಹೊಸ ವಾತಾವರಣ. ನಾ ಯಾವಾಗಲೂ ಒಂದು ಮಾತು ಅಂತಿರ್ತೀನಿ,
ಭಾರತೀಯ ಆಧ್ಯಾತ್ಮಿಕ ಅಥವಾ ಸಾಂಸ್ಕೃತಿಕ ಅಥವಾ ಸಾಮಾಜಿಕ ಮೌಲ್ಯಗಳನ್ನು ಹಳೆಯದು ಅಂತ ಹಳೆಯೋದಕ್ಕಿಂತ ಆಧುನಿಕ ಸಮಸ್ಯೆಗಳು, ಆಧುನಿಕ ಜನಜೀವನದ ಎದುರಿಗೆ, ಆಧುನಿಕ ಪ್ರಶ್ನೆಗಳ ಎದುರಿಗೆ ಆ ಎಲ್ಲ ಮೌಲ್ಯಗಳನ್ನು, ಅದು ಆಧ್ಯಾತ್ಮಿಕವೋ ಸಾಮಾಜಿಕವೋ ಸಾಂಸ್ಕೃತಿಕವೋ, ಆ ಮೌಲ್ಯಗಳನ್ನು ನಿಲ್ಲಿಸಿ ನೋಡ್ರಿ, ನಿಮ್ಮ ಇಂದಿನ ಕಾಲದ ಎಲ್ಲ ವಿಚಾರಗಳಿಗೆ ಅದು ಒಂದು ಉತ್ತರವನ್ನು ಒದಗಿಸ್ತದೋ ಇಲ್ಲೋ, ಆವಾಗ ಅದನ್ನು ಗ್ರಹಣ ಮಾಡಿ. ಇಲ್ಲಾಂದರೆ ಅತೀತ ಅಂತ ದೂರ ಸರಿಸ್ರಿ, ಏನು ಪರವಾಗಿಲ್ಲ. ಆದರೆ ಅಂದ ಕೃಷ್ಣ ಮನುಷ್ಯನ ಸಂಬಂಧ ಒಂದು ಸ್ವಾಭಾವಿಕ, ಒಂದು ಕೃತ್ರಿಮ ಅಂತ ಯಾರು ಸಂಬಂಧ ಇರ್ತಾವೆ. ಎಲ್ಲೋ ಆಫೀಸಿಗೆ ಹೋಗ್ತೀವಿ, ಅಲ್ಲ ಬೇರೆ ಬೇರೆ ಜನರ ಸಮಾಜದೊಳಗೆ ಹೇ ಹೇ ಆರಾಮಿದ್ದೀರಿ ಅಂತ ಇವೆಲ್ಲ ಕೃತ್ರಿಮ ಸಂಬಂಧಗಳು, ಆರ್ಟಿಫಿಷಿಯಲ್. ಕೃತ್ರಿಮವಾಗಿರ್ತಕ್ಕ ಸ್ನೇಹ ಪ್ರೀತಿ ಪ್ರಾಯ ಇದರೊಳಗೇನೆ ಬೆಳೀತಿರ್ತೀವಿ. ಒಳಗೇನು ಅವ್ರಿಗೂ ಅಂತಃಕರಣ ನಮ್ಮ ಮೇಲಿಲ್ಲ, ನಮಗೇನು ಅವ್ರ ಮೇಲೆ ಪ್ರೀತಿ ಇರುವುದಿಲ್ಲ. ಇದೇ ಈ ಔಪಚಾರಿಕವಾದದ್ರೊಳಗೆ ಜೀವನ ಹೋಗ್ತಿರ್ತದೆ. ಇಂಥ ಸಂಬಂಧಗಳು ಕೆಲವು ಇರ್ತಾವೆ. ಇನ್ನು ಕೆಲವು ಸ್ವಾಭಾವಿಕವಾಗಿ ಹೃದಯದ ಸಂಬಂಧ, ಅತಿ ಆತ್ಮೀಯ ಸಂಬಂಧಗಳಿರ್ತಾವೆ. ಅವು ಮರಿಲಿಕ್ಕಾಗೋದಿಲ್ಲ. ಇಂಥ ಈ ಆರ್ಟಿಫಿಷಿಯಲ್ ಸಂಬಂಧ ನೆನಪಿಟ್ಕೊಳ್ಳಿಕ್ಕಾಗೋದಿಲ್ಲ. ಇವನ್ನ ಅಲ್ಲೇ ಅಂತ ಅಲ್ಲೇ ಕೈ ಮುಗಿದು ಅಲ್ಲೇ ಮರೆತು ಬಂದುಬಿಡ್ತೀವಿ. ಅವ್ರು ಯಾರೋ ಏನೋ ಎಂತೋ ಏನೋ. ಆದರೆ ಈ ಸಂಬಂಧಗಳೇನಿರ್ತಾವಲ್ಲ, ಇವು ಜೀವನದಾಗ ಮರಿಲಿಕ್ಕಾಗೋದಿಲ್ಲ. ಈ ಒಂದು ಸೈಕಾಲಜಿ ಅಲ್ಲಿ ಎಲ್ಲಿ ನಿರ್ವ್ಯಾಜವಾದ ಪ್ರೇಮ ಇರ್ತದೆ, ಅದನ್ನು ಮನುಷ್ಯ ಎಂದೂ ಮರೆಯೋದಿಲ್ಲ. ಎಲ್ಲಿ ಪ್ರಯೋಜನದ ಉದ್ದೇಶದಿಂದ ಇರ್ತಕ್ಕ ಪ್ರೀತಿ ಇರ್ತದೆ, ಅದನ್ನು ಕ್ಷಣದಾಗಿ ಆ ವ್ಯಕ್ತಿನ ಅವನ ಸಂಬಂಧವನ್ನು ಮರೆತು ಬಿಡ್ತಾನೆ. ಒಂದು ಸೈಕಾಲಜಿ ಇಷ್ಟು ಚಂದ ಕೃಷ್ಣ ತೋರಿಸಿದ. ಆ ಗೋಕುಲ ವೃಂದಾವನದೊಳಗೆ ನಾವು ಓಡಾಡ್ತಿದ್ದೆ. ಹಾಲು ಮೊಸರು ಬೆಣ್ಣೆ. ನಮ್ಮ ತಾಯಿ ಬೆಳಿಗ್ಗೆದ್ದು ನಾ ಹುಡುಗ ಕೂದಲ ಹಿಕ್ಕಿ ಒಂದು ಹೂ ಕಟ್ಟಿ ನವಿಲು ಅದರ ಗೆರೆಯನ್ನು ಚುಚ್ಚಿ ಆಟಕ್ಕೆ ಕಳಿಸ್ತಿದ್ದು. ಏನು ತಿಂತಿದ್ದೆ? ಬೆಣ್ಣೆ ಭಕ್ತಿ ತಿಂತಿದ್ದೆ. ನನಗೆ ಆನಂದಿತ್ತು ಅದರೊಳಗೆ. ಇವತ್ತು ನಾನು ರಾಜಾಧಿರಾಜ. ಒಂದು ಕ್ಷಣ ಇಲ್ಲಿಂದ ಅಲ್ಲಿ ಹೋಗಬೇಕು ಅಂದರೆ 10 ಮಂದಿ ಸೆಕ್ಯೂರಿಟಿ. ಮಹಾರಾಜರು ಬರುತ್ತಲಿದ್ದಾರೆ ಅಂತ ಒಂದು ಆ ದಂಡಗಳನ್ನು ಹಿಡ್ಕೊಂಡು ಈ ದಂಡು ಪಿಂಡುಗಳು ಹೋಗ್ತಿರ್ತಾರೆ ಮುಂದೆ. ನಾ ಹಿಂದಿಂದ ಹೋಗ್ಬೇಕಿಲ್ಲ. ಇದರೊಳಗೆ ವೈಭವದ ಅದರ ಅಂತಃಕರಣ ಇಲ್ಲ. ಅಲ್ಲೇ ವೈಭವ ಏನು ಇರ್ತಿದ್ದಿಲ್ಲ, ಅಲ್ಲಿ ಅಂತಃಕರಣ ಇರ್ತಿತ್ತು. ಇದು ಅನುಭವ ಎಲ್ಲರದು. ನಿಮ್ಮ ಅನುಭವವನ್ನೇ ನಿಮ್ಮ ಎದುರಿಗೆ ಯಾವ ಸಂಬಂಧಗಳ ಮೌಲ್ಯ ಜೀವನದಾಗ ಮಹತ್ವದ್ದಿರ್ತದೆ, ಯಾವ ಸಂಬಂಧಗಳ ಮೌಲ್ಯ ಜೀವನದಾಗ ವ್ಯಾವಹಾರಿಕ ಆಗಿರ್ತದೆ ಎಂಬುದನ್ನು ನಮಗೆ ಅಳಿಲಿಕ್ಕೆ ಹಚ್ಚಿದ ಕೃಷ್ಣ. ಗೋವಿಂದ ಗೋಪಾಲ್ ಕೋವಿ ಹಾಯಿ ಹಾಯಿ ಠಾಕೂರ ತ್ರಿಲೋಕಕ್ಕೆ ಕಹಾಯಿ ತರಿ ಹೈ ಕಹ. ಗೋವಿಂದ ಗೋಪಾಲ ಅಂತ ಎಲ್ಲರೂ ಏಕವಚನದಲ್ಲಿ ಕರಿತಿದ್ರು ನನಗೆ. ಆ ಗೋಪಾಲಕರು ಗೋಪಿಕಾಸ್ತ್ರೀಯರು ಅದರೊಳಗೆ ಅದು ಏಕವಚನ ಶಬ್ದ ಇದ್ದರೂ ಏನೋ ಒಂದು ಆತ್ಮೀಯತೆ ಒಂದು ಅಂತಃಕರಣ ತುಂಬಿರ್ತಿತ್ತು ಆ ಶಬ್ದದಾಗ. ಇವತ್ತು ಠಾಕೂರ ತ್ರಿಲೋಕಕ್ಕೆ ಕಹಾಯಿ ತರಿ ಹೈ ಕಹ. ಠಾಕೂರ್ಜಿ ತ್ರಿಲೋಕಕ್ಕೆ 3 ಲೋಕದ ಮಹಾನುಭಾವ ಕೃಷ್ಣ ಮಹಾರಾಜರು ಬರುತ್ತಲಿದ್ದಾರೆ ಅಂತ ಅವರು ಹೊಗಳ್ತಿರ್ತಾರೆ. ಅವು ಏನು ಅದರೊಳಗೆ ಏನು ಪಗಾರಕ್ಕೆ ಹೊಗಳ್ತಾರೆ ಸರ್ ಅವರು. ಈ ಸಕಾಮ ನಿಷ್ಕಾಮ ಎಂಬ ಫಿಲಾಸಫಿ ಆಗಲಿ, ಸ್ವಾಭಾವಿಕ ಅಂತಃಕರಣಕ್ಕಾಗಲಿ, ಕೃತ್ರಿಮವಾಗಿರ್ತಕ್ಕ ತೋರಿಕೆಯ ವ್ಯಾವಹಾರಿಕ ಭೂಮಿಕೆಗಳಿಗಾಗಲಿ ಇರುವ ಅಂತರ ಅನುಭವವನ್ನು ಜಾಗೃತಗೊಳಿಸುವಂಥ ಹಿಂಗೆ ಕೃಷ್ಣನ ಕಥೆ. ಅದು ಪ್ರಾಯ ಇವತ್ತಿನ ಜನ ಹಂಗೆ ಕೃಷ್ಣನ ಕಥೆಯೊಳಗೆ ಇವತ್ತಿನ ಕಾಲದ ಸಂಬಂಧಗಳು, ಅದರ ವಿಭಾಗ, ಅದರ ಅಳಿವಿಕೆ ಅದನ್ನು ಕೃಷ್ಣ ಕಥೆಯೊಳಗೂ ಕಾಣ್ತಾರೆ. ಸೌಜನ್ಯ ಕೃಷ್ಣ ಕಥೆಯೊಳಗೆ ಕಾಣ್ತಾರೆ. ಒಬ್ಬ ಪರಿಪೂರ್ಣ ಮನುಷ್ಯನ ಜೀವನ ಹೆಂಗಿರಬೇಕು ಅದನ್ನು ಕೃಷ್ಣನ ಕಥೆಯೊಳಗೆ ಕಾಣ್ತಾರೆ. ನಾವು ನಿನ್ನೆ ಕಂಡಿದ್ವಿ. ಕೃಷ್ಣ ಹೇಳಿದ, ನಾನು ದೈವಿ
ಕಾರ್ಯವನ್ನು ಹೆಚ್ಚು ತೋರಿಸುವುದಿಲ್ಲ. ಪ್ರಯತ್ನ ಒಬ್ಬ ಮನುಷ್ಯ ಪರಿಪೂರ್ಣ ಮನುಷ್ಯನಾಗಿ, ಉತ್ತಮ ಮನುಷ್ಯನಾಗಿ, ಪರಿಶ್ರಮ ಪ್ರಾಮಾಣಿಕ ಮನುಷ್ಯನಾಗಿ ಏನನ್ನ ಸಮಾಜ ಜೀವನದೊಳಗೆ ನಾವು ಸಾಧಿಸಬಹುದು, ಅವೆಲ್ಲ ಈಗ ಎಲರ್ಜಿ. ಈ ಪ್ರಾಮಾಣಿಕತೆ ಎಂಬ ಶಬ್ದ ಇಡೀ ಭಾರತೀಯ ಸಂವಿಧಾನದೊಳಗೆ ತೆಗೆದೇ ಬಿಟ್ಟಾರೆ ಅದನ್ನು. ಅಲ್ಲ, ಅಂದರೆ ಗಾಂಧಿ ಜೋಡಿ ಎಲ್ಲ ಭಾಳ ಹೋದು. ಅಂಬೇಡ್ಕರು ಗಾಂಧಿ ಜೋಡಿನೇ ಭಾಳಷ್ಟು ಕೆಲವು ವಿಷಯಗಳೇನವ, ಮತ್ತು ಅವ್ರ ಸಾಯುಣ ಅವ್ರ ತತ್ವಗಳನ್ನು ಅವ್ರ ಜೋಡಿನೇ ಸಮಾಧಿ ಮಾಡಿಬಿಟ್ಟಾರೆ. ಅದಕ್ಕೊಬ್ಬರು ನಮ್ಮ ಶಿವರುದ್ರಪ್ಪನವರು ಒಂದು ಕಡೆ ಬರೆದಿದ್ರು, ಸತ್ತ ಗಾಂಧಿ ಅತ್ತನಂತೆ ಈ ವಿಚಿತ್ರ ಕರ್ಮಕ್ಕೆ. ಇವರೇನು ಗಾಂಧಿ ಜಯಂತಿ ಮಾಡಿ ಹೇಳ್ತಾಯಿಲ್ಲ 67 ವರ್ಷದ ನಂತರ. ಇದನ್ನು ನೋಡಿ ಆ ಸತ್ತ ಗಾಂಧಿ ಅಳಿಗೆ ಶುರು ಮಾಡಿದ್ನಂತ. ಇದು ನಾ ಹೇಳಿದ್ದೇನು, ನೀವು ಮಾಡೋದೇನು, ಇವ್ರು ಎಲ್ಲಿ ಖಾದಿ ಟೊಪ್ಪಿ ಯಾವತ್ತು ಹುಡುಕಿ ತೊಗೊಂಡು ಬರುವುದೇನು, ಇವ್ರ ಜೀವನೇನು, ಇವ್ರ ಚಾರಿತ್ರೇನು, ಇವರ ಮತ್ತು ವ್ಯಸನಗಳೇನು, ವ್ಯವಸಾಯಗಳೇನು, ಅದು ಖರೇನ ಅಲ್ತಂತ ಗಾಂಧಿ. ಅದಕ್ಕೆ ಆ ಘೋಷೆ ಕೊಂದದ್ದಕ್ಕಲ್ಲ, ಈ ತನ್ನನ್ನು ಇವ್ರು ನಿತ್ಯ ಕೊಲ್ಲಿಕ್ಕೆ ಹತ್ತಾರಲ್ಲ ಒಬ್ಬೊಬ್ಬರು ತಾತ್ವಿಕವಾಗಿ, ಇದಕ್ಕೆ ಅವ್ನು ಖರೆ ಅಲ್ತನಂತ ಅಂತ ಶಿವರುದ್ರಪ್ಪನವ್ರು ಬರೆದಿತ್ತು ಒಂದು ಕಡೆಗೆ. ಇರಲಿ, ನಮಗೆ ಬೇಕಾದದ್ದು ಏನು? ಕೃಷ್ಣ ತತ್ವ, ಮನೋಭಿರಾಮ. ಯಾವಾಗ ಕೃಷ್ಣ ಕಥೆ ಕೇಳ್ರಿ ನಮ್ಮ ಜೀವನಕ್ಕೆ ಅದು ಅತಿ ಸಮೀಪ ಆಗೇ ಇರ್ತದೆ, ಅತಿ ಸಮೀಪ ಆಗೇ ಇರ್ತದೆ. ನಮ್ಮ ಆಧುನಿಕ ಪ್ರಗತಿಶೀಲ ಸಮಾಜದ ಪ್ರಗತಿಶೀಲ ವೈಜ್ಞಾನಿಕ ಓಟಗಳ ಹಿನ್ನೆಲೆಯಲ್ಲಿ ನಮ್ಮ ದೃಷ್ಟಿಗಳು ಬದಲಾದರೂ ಈ ನಿಮ್ಮ ಬದಲಾದ ಎಲ್ಲ ದೃಷ್ಟಿಗಳಿಗೂ ಉತ್ತರಿಸುವ ಸ್ವಾರಸ್ಯ, ರಹಸ್ಯ ಅದು ಕೃಷ್ಣ ಕಥೆಯೊಳಗಿದೆ. ಹೀಗಾಗಿ ಅದು ನಿತ್ಯ ಜೀವಂತ ಕಥೆ. ಅದು ನಂತರ ಕೌತ್ತಮ ಶ್ಲೋಕ ಗುಣಾನುವಾದ ಪುಮಾನ್ ವಿರಜ್ಯೇತ. ಈ ಕೃಷ್ಣನ ಕಥೆ ಸಾಕು ಅನ್ನುವರು ಒಂದ ಪಶು ಆಗಿರಬೇಕು, ಇಲ್ಲ ಪಶು ಕೊಲ್ಲುವಂಥ ಒಬ್ಬ ಅತಿ ಕ್ರೂರ ಕರ್ಮಿ ಆಗಿರಬೇಕು. ಇವೆರಡೂ ಬಿಟ್ಟು ಮಾನವೀಯ ಹೃದಯವನ್ನು ಹೊಂದಿದ ಪ್ರತಿಯೊಬ್ಬ ವ್ಯಕ್ತಿ ನಿತ್ಯ ಪ್ರೀತಿಸಬೇಕಾದ ಒಂದು ಕಥೆ, ಒಂದು ವ್ಯಕ್ತಿ, ಒಂದು ವ್ಯಕ್ತಿತ್ವ ಅಂದರೆ ಅದು ಕೃಷ್ಣಂದು. ಇದು ಜಗತ್ತಿಗೂ ಕೃಷ್ಣನಿಗೂ ಇರ್ತಕ್ಕ ಸಂಬಂಧ, ಭಾರತೀಯ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಇರ್ತಕ್ಕ ಮತ್ತು ಕೃಷ್ಣಗೂ ಇರ್ತಕ್ಕ ಸಂಬಂಧ ಭಗವದ್ಗೀತೆಯ ಮೂಲಕವಾಗಿ. ಇದು ಹಿಂದೂ ಸಮಾಜದ ಸಂವಿಧಾನ ಅಲ್ಲ, ಸಮಗ್ರ ಮನುಕುಲವನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ಅವರ ಕಲ್ಯಾಣದ ಹಿತದ ಹವಣಿಕೆಯನ್ನು, ಹಂಬಲವನ್ನು ಅಭಿವ್ಯಕ್ತ ಮಾಡಿದ ಏಕಮೇವ ಜಗತ್ತಿನ ಮನುಕುಲದ ಸಂವಿಧಾನ ಅದು ಭಗವದ್ಗೀತಾ. ಅದು ಹಿಂದೂಗಳ ಧರ್ಮಗ್ರಂಥ, ಅವ್ರ ಕುರಾನ್, ಇವ್ರ ಬೈಬಲ್ ಇದ್ದಂಗೆ ಹೀಗೆಲ್ಲ ಅವ್ರ ಜೋಡಿ ವೈದ್ಯ ಕೂಡಿಸಬಾರ್ದು. ಭಗವದ್ಗೀತಾ ಪ್ರತಿಯೊಬ್ಬ ಮನುಷ್ಯನ ಪ್ರತಿಯೊಂದು ಕ್ಷಣದ ವ್ಯವಹಾರಗಳನ್ನು ಯಾವ ನಿಯಮ, ನಿಯಂತ್ರಣ, ಅದರ ಅಧೀನವಾಗಿ ಬಾಳಬೇಕು ಎಂಬುವ ಸಂವಿಧಾನವನ್ನು ಕೃಷ್ಣ ನಿರ್ಮಾಣ ಮಾಡ್ಯಾನ. ನಿಮ್ಮ ಆಹಾರ ಅದು ಯಾವ ಉದ್ದೇಶಕ್ಕೆ ಅನುಗುಣವಾಗಿ ನಿರ್ಮಾಣ ಆಗಬೇಕು, ಸ್ವೀಕಾರ ಮಾಡಬೇಕು. ನಿಮ್ಮ ವ್ಯವಹಾರ, ನಿಮ್ಮ ಮಾತು ಹೆಂಗಿರಬೇಕು ಅಂತ ಬಹುಶಃ ಯಾರು ಹೇಳಲಿಕ್ಕಿಲ್ಲ. ಕೃಷ್ಣ ಪ್ರತಿಯೊಬ್ಬರ ಮಾತು ಹೆಂಗಿರ್ಬೇಕು. ಅನುದ್ವೇಗಕರಂ ವಾಕ್ಯಂ. ಇನ್ನೊಬ್ಬರ ಮನಸ್ಸಿಗೆ ನಿಮ್ಮ ಮಾತಿನಿಂದ ನೋವಾಗಬಾರ್ದು. ನಾವು ಏನು ಮಾತಾಡಬೇಕು, ಹೆಂಗೆ ಕೂಡಬೇಕು, ಏನು ತಿನ್ನಬೇಕು, ಏನು ಉಣಬೇಕು, ಕರ್ಮವನ್ನು ಹೇಗೆ ಮಾಡಬೇಕು, ನಮ್ಮ ವೇಷಭೂಷ ಹೆಂಗಿರಬೇಕು, ನಮ್ಮ ಆಚಾರ ವಿಚಾರಗಳು ಹೆಂಗಿರಬೇಕು, ಪ್ರತಿಯೊಂದನ್ನು ಕೂಡ ನಿರ್ಣಯ ಮಾಡಿ, ನಿರೂಪಣೆ ಮಾಡಿ, ಸಾರ್ವಕಾಲಿಕವಾದ ಮನುಕುಲದ ಬದುಕಿಗೆ ಒಂದು ರೀತಿಯ ನಿಯಮ ಸಂಯಮಗಳ ವಿಧಾನವನ್ನು ಮಾಡಿಕೊಟ್ಟ ಇಂಥ ಭಗವದ್ಗೀತೆ. ಅದು ನಾವು ಬರೀ ಹಿಂದೂ ಸಮಾಜಕ್ಕೆ ಅಂತಂದು ಇಲ್ಲೋ, ಇವತ್ತು ಹಿಂದೂ ಸಮಾಜ ಎಷ್ಟು ಸಣ್ಣದು ಮಾಡ್ತೀವಿ ಅಷ್ಟು ಚಲೋ ಅನ್ಕೂತಲ್ಲಿ ಮಂದಿ. ನಮ್ಮವರೇ ಪಾಪ ನಾವು ಹಿಂದೂಗಳಲ್ಲ, ನಾವು ಜೈನರು, ನಾವು ಹಿಂದೂಗಳಲ್ಲ. ಹಿಂದೂ ಅಂದರೆ ಹಿಂಗೆ ಗಾಬರಿಯಾಗ್ಯಾರ ಅವರು.
ಇದು ಜನರಲ್ ಮೆರಿಟ್ನಾಗ ಸೇರ್ತದೆ. ನಾವು ಒಬ್ಬರು ಹಿಂದೂ ಅಂತ ಸೇರಿಕೊಂಡ್ವಿ ಅಂದರೆ ನಮಗೇನು ಈ ಅಲ್ಪಸಂಖ್ಯಾತರಿಗೆ ಸಿಗಬೇಕಾದ ಸೌಲಭ್ಯ ಸಿಗುವುದಿಲ್ಲ ಅಂತ ಎಲ್ಲರೂ ಪ್ರತ್ಯೇಕ ಸಣ್ಣ ಸಣ್ಣ ಕಂಪೌಂಡ್ ಹಾಕ್ಕೊಂಡು ಹಿಂದೂ ಅಂದರೆ ಯಾರ್ಯಾರು ಅಲ್ಲಿ ಕಲಿಕೆ ಈ ಗೋಖಲೆ ಇನ್ಸ್ಟಿಟ್ಯೂಟ್ಗೆ ಬರೋರು ಅಷ್ಟೇ ಹಿಂಗೆ ಅನ್ನೋ ಆಗೋ ಪ್ರಸಂಗ ಬರ್ತದೆ ನಾಳೆ ಒಂದು ದಿವಸ. ಅಲ್ಲ, ಇದು ಹಿಮಾಲಯದ ಇಂದು ಅಂದರೆ ಸಮುದ್ರದ ಇಂದು ಸಮುದ್ರ, ಅಲ್ಲಿ ಇಲ್ಲಿ ದು ಎರಡೂ ಕೂಡಿ ಹಿಂದೂ. ಇಡೀ ರಾಷ್ಟ್ರದೊಳಗೆ ಇಷ್ಟು ಭೂಭಾಗದೊಳಗೆ ಇದು ನನ್ನ ದೇಶ, ಇದು ನನ್ನ ರಾಷ್ಟ್ರ ಅಂತ ನಂಬಿ ಯಾವ ಇಲ್ಲಿ ಬದುಕ್ತಾ ಇದ್ದಾನೆ ಬಾಳ್ತಾ ಇದ್ದಾನೆ ಅವಾಗ ಹಿಂದೂ ಅಂತಾರೆ. ಇದು ಒಂದು ಭೂಮಿಯ ಮತ್ತು ನಾವು ಬದುಕುವ ರಾಷ್ಟ್ರದ ಪರಿಕಲ್ಪನೆ, ಅದು ಹಿಂದೂ ಎಂಬ ಶಬ್ದ. ಅದೊಂದು ಜಾತಿ ಮತ ಪಂಥ ಅಲ್ಲದು. ಇದಕ್ಕೆ ಇಂಥದ್ದನ್ನು ನಿರ್ಮಾಣ ಮಾಡಿದ ಕೃಷ್ಣನ ಮಾತು ಯಾವಾಗಲೂ ನಿಮ್ಮ ವೈಚಾರಿಕ ಬೆಳವಣಿಗೆಯ ಜೊತೆಗೆ ನಿಮ್ಮ ಪ್ರಗತಿಶೀಲ ವೈಜ್ಞಾನಿಕ ಓಟದ ಹಿನ್ನೆಲೆಯಲ್ಲಿ ನೀವು ಆ ಕೃಷ್ಣನ ಮಾತುಗಳನ್ನು ಅವನ ವ್ಯಕ್ತಿತ್ವವನ್ನು ನಿಲ್ಲಿಸಿ ನೋಡಿರಿ, ಅಳಿರಿ, ನಿಮಗೆ ಅವನ ಮಾತಿನಿಂದ ಉತ್ತರಗಳು ದೊರೀತಾವೆ. ಇದು ಕೃಷ್ಣನ ಕಥಾಮೃತ. ಇದು ಜಗತ್ತಿಗೆ ಕೃಷ್ಣಗೆ ಇರ್ತಕ್ಕ ಸಂಬಂಧ. ಅದಕ್ಕೆ ಕೃಷ್ಣನ ಕಥೆ ಹೇಳಿ. ಇಷ್ಟೇ ಅಲ್ಲ, ನಮ್ಮ ತಂದೆ ಅಭಿಮನ್ಯು, ಅವ್ರ ತಂದೆ ಅರ್ಜುನ, ದುರತ್ಯಯಂ ಕೌರವ ಸೈನ್ಯ ಸಾಗರಂ. ಇದು ಏನು ಕೌರವರ ಸೈನ್ಯ ಒಂದು ಸಮುದ್ರದಂಗಿತ್ತದು, 11 ಅಕ್ಷೋಹಿ. ಆದರೆ ಈ ಕೃಷ್ಣ ಒಂದು ಆಕಳು ಅದರ ಹೆಜ್ಜೆ ಮೂಡಿದ ಪಾದ ಮೂಡಿದ ಸ್ಥಳ ಅದನ್ನು ಒಬ್ಬ ಮನುಷ್ಯ ದಾಟಲಿಕ್ಕೆ ಎಷ್ಟು ಶ್ರಮ ಆಗ್ತದೆ. ಒಂದು ಆಕಳ ಹೆಜ್ಜೆ ಮೂಡಿದ ಒಂದು ಹೆಜ್ಜೆಯನ್ನು ಹೇಗೆ ದಾಟಲಿಕ್ಕೆ ಶ್ರಮ ಆಗೋದಿಲ್ಲ, ಹಾಗೆ ದೊಡ್ಡ ಸಮುದ್ರ ಒಂದು ಆಕಳಿನ ಪಾದದಷ್ಟು ಸಣ್ಣದಾಗ್ತದೆ. ಯಾರಿಗೆ? ನಮ್ಮ ಹಿರಿಯರಿಗೆ. ಗೆದ್ದು ಇವರು 11 ಅಕ್ಷೋಹಿಣಿ ಸೈನ್ಯ. ಎಲ್ಲಿ ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ, ಕೃಪಾಚಾರ್ಯ, ಅಶ್ವತ್ಥಾಮಾಚಾರ್ಯರು, ಕರ್ಣ, ಶಲ್ಯ, ಏನು ಶಕುನಿ, ಎಲ್ಲ ತರಹದ ಜನ ಇತ್ತು. ಇವ್ರನ್ನೆಲ್ಲ ಗೆದ್ದರು. ದುರತ್ಯಯಂ ಕೌರವ ಸೈನ್ಯ ಸಾಗರಂ ಕೃತ್ವ ಅತರತ್. ಹೆಂಗಂದ್ರೆ ಒಂದು ಸಣ್ಣ ನಾವಿನಾಗ ಸಮುದ್ರವನ್ನು ದಾಟಿದಷ್ಟು ಅನಾಯಾಸವಾಗಿ ಕೃಷ್ಣ ನಮ್ಮ ಹಿರಿಯರನ್ನು ಈ ಸಂಸಾರ ಸಮುದ್ರ, ಕೌರವರ ಸೈನ್ಯವೆಂಬ ಸಮುದ್ರ, ಬದುಕಿನುದ್ದಕ್ಕೂ ಕಷ್ಟಗಳು, ಆಪತ್ತುಗಳು, ವಿಪತ್ತುಗಳೆಂಬ ಸಮುದ್ರದಿಂದ ನಮ್ಮ ಹಿರಿಯರನ್ನೆಲ್ಲ ದಾಟಿಸಿದ ಮಹಾನುಭಾವ ಈ ಕೃಷ್ಣ. ನನ್ನನ್ನು ಬದುಕಿಸಿದವ. ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಂ. ಒಳಗೆ ಸಂರಕ್ಷಣೆ ಮಾಡಿದ. ಅದಕ್ಕೆ ನನಗೆ ಪರೀಕ್ಷಿತ, ಸುತ್ತಲೂ ದೇವರು ಕೃಷ್ಣ ಇದ್ದು ನನ್ನನ್ನು ರಕ್ಷಣೆ ಮಾಡಿದ. ನಾನು ಸುತ್ತಲೂ ಭಗವಂತ ಇದ್ದುಕೊಂಡು ಅವನಿಂದ ರಕ್ಷಿತ. ಅದಕ್ಕೆ ರಕ್ಷಿತ ಪರೀಕ್ಷಿತ ಅಂತ. ನನಗೆ ವಿಷ್ಣು ರಾತ್ ಅಂತ ಕರೀತಾರೆ. ವಿಷ್ಣುನ ಕೃಷ್ಣನಿಂದ ತ್ರಾಸಃ ಸಂರಕ್ಷಣೆ ಮಾಡಿಸಿಕೊಳ್ಳಲ್ಪಟ್ಟವ ಅಂಬುವ ನೆವದಿಂದ ನನಗೆ ವಿಷ್ಣುರಾತ್ ಅಂತ ಕರೀತಾ ಇದ್ದಾರೆ. ಅದಕ್ಕೆ ಅವ ವದಸ್ವ ವಿದ್ವಾನ್ ನನಗೆ ಅಷ್ಟು ವಿಸ್ತಾರವಾಗಿ ಹೇಳಿ ಕೃಷ್ಣನ ಕಥೆ ಕೇಳಿದರೆ ಸಾಕು ಅಂತ ಅನಿಸೋದಿಲ್ಲ. ಹೇಳಿ ಕೂತರೆ ಅದರೊಳಗೆ ಹೇಳುವವಾಗ ಒಂದು ಆನಂದ, ಒಂದು ಅಭಿರುಚಿ ಬರ್ತದೆ. ಯಾವಾಗ ಹೇಳುವವರಿಗೆ ಅಭಿರುಚಿ ಬರುವುದಿಲ್ಲ, ತಾವು ಹೇಳುವ ವಿಚಾರದ ಬಗ್ಗೆ, ಕೇಳುವವರಿಗಂತೂ ಜನ್ಮಾಪಿ ಬರುವುದಿಲ್ಲ. ಅಲ್ಲ, ಆನಂದದ ಅನುಭವ ಆಗಬೇಕು. ಯಾವ ಕ್ರಿಯಾದಾಗ ನಮ್ಗೆ ಆನಂದದ ಅನುಭವ ಆಗೋದಿಲ್ಲ, ಆ ಕ್ರಿಯಾವನ್ನು ನಾವು ಮನಃಪೂರ್ವಕವಾಗಿ ಎಂದೂ ಜನ್ಮದಾಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವು ಒತ್ತಾಯದ ಮಾಘಸ್ನಾನ ಹಂಗಾಗ್ತದೆ. ಯಾರ್ದೋ ದಾಕ್ಷಿಣ್ಯಕ್ಕೆ ಮಾಡೋದಲ್ಲ, ನಮಗೆ ಸ್ವಯಂ ಆನಂದದ ಅನುಭವ ಆಗಬೇಕು. ಒಂದು ಮುಂಬೈಯಾಗ ಯಾವಾಗೋ 40 ವರ್ಷ 35 ವರ್ಷದ ಹಿಂದೆ
ಬೇಂದ್ರೆ ಅವರು ಬಂದಿದ್ದರು. 40 ವರ್ಷದ ಹಿಂದಿನ ಮಾತು. ಒಂದು ನಾಡು ಹಬ್ಬ, ಈ ನವರಾತ್ರಿ ಒಳಗೆ ಒಂದು ಕವಿ ಸಮ್ಮೇಳನ. ಒಬ್ಬ ತರುಣ ಕವಿ ಕೂತಿದ್ವಿ, ಎಲ್ಲರೂ ಕೂತಾಗ ಒಂದು ಕವಿತಾ ತಂದು ತೋರಿಸ. ಸರ್, ಈ ಕವಿತಾ ನಿಮ್ಗೆ ಹೆಂಗೆ ಅನ್ನಿಸ್ತದೆ? ನಾವು ಓದಿದ್ದು ಇವು ಉತ್ತರ ಕರ್ನಾಟಕ ಮಂದಿ ಸ್ವಲ್ಪ ಭಾಷಾ ಬಿರುಸು, ನಿನಗೆ ಹೆಂಗೆ ಅನ್ನಿಸ್ತದಪ್ಪ ಅಂತ ಕೇಳಿದ್ರು. ನನಗೆ ಯಾಕೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಮತ್ತು ನಿನಗೆ ಆಗ್ತಿದ್ರೆ ನಮಗೆ ಯಾಕೆ ಆಗ್ತದೆ, ತೊಗೊಂಡು ಹೋಗಂತಂದ್ಬಿಟ್ಟು. ಇಲ್ಲ, ನಾನು ಬರೆದ ಈ ಕವಿತಾ ಬಗ್ಗೆ ಬಹಳ ಆನಂದ ಆಗೈತೆ. ಮತ್ತು ಯಾವಾಗ ನಿನಗೆ ಆನಂದ ಆಗ್ಯದ ಅನ್ಬಳಿಕ ನಮ್ಗೆ ಆಗಲಿ ಬಿಡಲಿ ತೊಗೊಂಡು ಮಾಡಾವೇನಿದ್ದೀನಿ, ನೀವು ಡೋಂಟ್ ಕೇರ್ ಅಂತಂದ್ರು. ನಿನಗೆ ಆನಂದ ಆಗ್ಬೇಕು. ನಿನ್ನ ಕಾರ್ಯ ನಿನಗೆ ಆನಂದ ಕೊಡಲಿಲ್ಲ ಅಂದ್ರೆ ಮಂದಿಗೆ ಯಾಕೆ ಆನಂದ ಕೊಡ್ತದೆ? ನಿನಗೆ ನಿನ್ನ ಕೃತಿಯಿಂದ, ಈ ನಿನ್ನ ಕಾವ್ಯದಿಂದ ನಿನಗೆ ಆನಂದ ಆಗಿದ್ದರೆ ಮುಗಿದೋದು. ಮಾಡ್ತೀನಿ ನಾವು ಬಾಕಿಯವ್ರಿಗೆ ತೊಗೊಂಡು ಏನು ಮಾಡ್ತೀವಿ? ಜಗ ಭಿನ್ನ ರುಚಿರಿಗೆ ಲೋಕ. ಒಬ್ಬೊಬ್ರದ್ದು ಅಭಿರುಚಿ ಬೇರೆ ಬೇರೆ ಇರ್ತದೆ. ನೀವು ಒಂದೇ ವಿಷಯ ಎಲ್ಲರಿಗೂ ಒಂದೇ ರೀತಿ ಸಮಾಧಾನ ಕೊಡ್ತದೆ, ಯಾವ ಕಾಲಕ್ಕೂ ಅಲ್ಲ ಅಂತ ಹೇಳಿದರು. ಹಂಗೆ ಮತ್ತು ಕೃಷ್ಣನ ಕಥೆ ವದಸ್ವ ವಿದ್ವಾನ್, ನನಗೆ ಅದ್ರೊಳಗೆ ಆನಂದದ ಅನುಭವ ಅದ. ಇಷ್ಟೆಲ್ಲ ಕಾರಣದಿಂದ ನಿಮಗೂ ಅದ. ಆದ್ದರಿಂದ ನೀವು ನಿವೃತ್ತ ತರ್ಷೈರು ಉಪಗೀಯಮಾನ, ನೀವೆಲ್ಲ ಬಿಟ್ಟವರು ಅದು ಒಂದರಾಗ ನೀವು ಆನಂದದ ಅನುಭವ ಮಾಡ್ತೀರಿ. ಶುಕಾಚಾರ್ಯರೇ, ನಿಮ್ಮಂಥ ವಿರಕ್ತ ಈ ಜಗತ್ತಿನಾಗ ಇನ್ನೊಬ್ಬಿಲ್ಲ. ಒಂದು ಕ್ಷಣ ಒಬ್ಬರ ಮನೆ ಮುಂದೆ ನಿಲ್ಲುವ ವ್ಯಕ್ತಿ ನೀವಲ್ಲ. ಇಂಥ ವಿರಕ್ತ ಶಿಖಾಮಣಿಗಳು. ಅದಕ್ಕೆ ನಿಮ್ಮನ್ನು ಕೇಳ್ತೀನಿ, ನಿಮಗಿದ್ರೊಳಗೆ ಆನಂದದ, ಆದ್ದರಿಂದ ನನಗೂ ಆನಂದದ. ನನಗೆ ಸಂಬಂಧ ಮೂಲಕವಾಗಿ, ನಿಮಗೆ ಉಪಾಸನಾ ಮೂಲಕವಾಗಿ, ನಿಮಗೆ ವೈಚಾರಿಕವಾಗಿ, ನನಗೇನೋ ಸಂಬಂಧದ ಮೂಲಕವಾಗಿ, ಅದು ಏನೇ ಇರಲಿ, ಆ ಆನಂದದ ಅನುಭವ ನನಗೆ ತಂದು ಕೊಡ್ರಿ. ಅಲ್ಲ, ಇನ್ನೊಂದು, ರೋಹಿಣಿಯ ಮಗ ಅಂತ ಬಲರಾಮನ ಕರೆದ್ರಿ. ಸಂಕರ್ಷಣಸ್ತ್ವಯ ದೇವಕ್ಯ ಗರ್ಭ ಸಂಬಂಧ ಕುತೋ ದೇಹಾಂತರಂ ವಿನಾ. ಅವನು ಮೊದಲು 6 ತಿಂಗಳ ದೇವಕಿಯ ಗರ್ಭದಾಗಿದ್ದಂತೆ. ಆಮೇಲೆ 3 ತಿಂಗಳ ರೋಹಿಣಿಯ ಗರ್ಭದೊಳಗೆ ಪ್ರವೇಶ ಮಾಡಿ, ಹುಟ್ಟುವುದು ಪ್ರವೇಶ ತಾಯಿ ಗರ್ಭದೊಳಗೆ ದೇವಕಿಯೊಳಗೆ, ಹುಟ್ಟುವುದು ಆ ರೋಹಿಣಿಯ ಗರ್ಭದಿಂದ ಹೊರಗೆ ಬಂದ. ಇವು ಸ್ವಲ್ಪ ಈ ನಮ್ಮ ಸತ್ಕಾಮರು ಬರ್ದಂಗೆ ಅನೈಸರ್ಗಿಕ ಜನನಗಳು ಅಂತ ಬರ್ದ. ಸತ್ಕಾಮ ಅಂತ ದೊಡ್ಡ ಸಾಹಿತಿ. ಈಗ ಮತ್ತು ಅವೆಲ್ಲ ಭಯಂಕರ, ಈಗೆಲ್ಲ ಫಾಲೋವರ್ಸು ಭಾಳ ಆಗ್ಯಾರ. ಪಾಪ ಇದ್ದಾಗ ಒಬ್ಬರು ಮಾತಾಡ್ತಿದ್ದಿಲ್ಲ. ದೊಡ್ಡ ಪ್ರಸಿದ್ಧ ಸಾಹಿತಿ, ಭಾರಿ ಬೇಕಾದ ಬರ್ದ, ಭಾರಿ ಶಾಣ್ಯ, ನಮ್ಮ ಜಮಖಂಡಿ ಹತ್ತಿರ. ಈಗೆಲ್ಲ ಮತ್ತು ಸತ್ಕಾಮರು ಒಂದು ₹1 ಕೋಟಿ ಕೊಡ್ತೀವಿ, ಅವ್ರು ಬಿಲ್ಡಿಂಗ್ ಕಟ್ಟಿ, ಅವ್ರಿಗೆ ಹಿಂಗೆ ಮಾಡಿರಿ ಹಂಗೆ ಮಾಡಿರಿ ಅಂತ ಪಾಪ ನಡೆದಾವೆ. ಯಾವಾಗಲೂ ಸತ್ತ ಮೇಲೆ ಸಮಾಜ ಕೇಳೋದು, ಇದ್ದಾಗ ಯಾರೂ ಮಾತಾಡ್ಸೋದಿಲ್ಲ. ಅದು ಸಮಾಜದ ಒಂದು ಅಮೂಲ್ಯವಾದ ಗುಣಗಳು ಅಂತ ನಾವು ಕಾಣಬಹುದು, ಇರ್ಕೊಂಥದ್ದು. ಅದಕ್ಕೆ ಕೂತೋ ದೇಹಾಂತರವಿನ ಅಲ್ಲ, ಆ ದೇಹ ಬಿಡದೆ ಇಲ್ಲಿ 6 ತಿಂಗಳ, ಅಲ್ಲಿ 3 ತಿಂಗಳ, ಇಲ್ಲಿ ಬೆಳೆದದ್ದು, ಅಲ್ಲಿಂದ ಹುಟ್ಟಿದ್ದು, ಇವು ಈ ಅನೈಸರ್ಗಿಕ ಜನನ ಹೆಂಗೆ ಇದಾಯ್ತು? ಇದು ನನಗೊಂದು ಆಶ್ಚರ್ಯ. ಕಸ್ಮಾನ್ ಮುಕುಂದೋ ಭಗವಾನ್ ಪಿತೃಗೇಹಾತ್ ವ್ರಜಂಗತಃ. ಈ ಕೃಷ್ಣ ಏನು ಉದ್ದೇಶವನ್ನು ಇಟ್ಟುಕೊಂಡು ಮಥುರೆಯಲ್ಲಿ ಹುಟ್ಟಿ ಗೋಕುಲ ವೃಂದಾವನಗಳಲ್ಲಿ ಬೆಳೆದು ಇಲ್ಲಿಂದ ಹುಟ್ಟುವುದು ಇಲ್ಲಿ, ಹೋದದ್ದು ಅಲ್ಲಿ, ಯಾಕೆ? ಕ್ವವಾಸಂ ಜ್ಞಾತಿಭಿಸ್ಸಾರ್ಧಂ ಕೃತವಾನ್ ಸಾತ್ವತಾಂ ಪತಿ. ತನ್ನ ಬಂಧು ಬಾಂಧವರ ಜೊತೆಗೆ ಮಥುರೆಯಲ್ಲಾಗಲಿ ದ್ವಾರಕಾದಲ್ಲಾಗಲಿ ಎಷ್ಟು ದಿನಗಳವರೆಗೂ ಆನಂದದಿಂದ ಕೃಷ್ಣ ಇದ್ದ ಅಂತ. ಉಳಿದವರು ದ್ವಾರಕಾ ಬಿಟ್ಟು ಹೋಗೇ ಇಲ್ಲ. ಕೃಷ್ಣ ದ್ವಾರಕಾದಾಗಿ ಇಲ್ಲೇ ಇಲ್ಲ. ಅವ ಅಖಂಡ ಸಂಚಾರಿ, ತ್ರಿಲೋಕ ಸಂಚಾರಿ. ಪಾಂಡವರ ಜೊತೆಗೆ ಇದ್ದ, ಇಲ್ಲೇ ಇದ್ದಿದ್ದು ಅವನೆಲ್ಲ. ಹೀಗೆ ಕೃಷ್ಣ ಅವನ ಕಥೆ. ವೃಜೇ ವಸನ್ ಕಿಮಕರೋದ್ ಮಧುಪುರ್ಯಾಂಚ ಕೇಶವ. ಆ ಮಥುರಾದಲ್ಲಿ ಈ ವ್ರಜ ಪ್ರದೇಶ, ಅದೇನು ದನ ಕಾಯ್ದಂತ ಆಕಳಗಳನ್ನು, ಅದರೊಳಗೇನು ಆನಂದ ಅವಾಗ. ಬ್ರಹ್ಮಾದಿ ದೇವತೆಗಳು ಬಂದು ನಿಂತು ನೋಡ್ತಿದ್ದಂತೆ ಕೃಷ್ಣ ಆಕಳ ಕಾಯೋದು. ಅಲ್ಲ,
ಸಾಮಾನ್ಯರು ಆ ಕೆಲಸ ಮಾಡ್ತಿರ್ತಾರೆ ಪಾಪ, ಇಲ್ಲಂತೇನಲ್ಲ. ದನ ಕಾಯೋದೇನು ಭಾಳ ದೊಡ್ಡ ಕೆಲಸ ಏನು, ಅದು ಮಾಡೇ ಮಾಡ್ತಿರ್ತಾರೆ ಪಾಪ. ಏನೂ ಕಲಿದೆ ಇದ್ದವ್ರು ಮಾಡೋ ಕೆಲಸ ಅದೊಂದೇ ಇರ್ತದೆ. ಅಲ್ಲ, ಇವ ಜಗತ್ತಿನ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಅವನು ಜಗತ್ತಿನ ಸತ್ಯಂ ಜ್ಞಾನಂ ಅನಂತಂ ಅಂತ ಅನಿಸೋದಕ್ಕೆ ಈ ಕೃಷ್ಣ ಇವ ಆಕಳ ಕಾಯ್ತಾನಂದ್ರೆ ಅದ್ರೊಳಗೆ ಸ್ವಾರಸ್ಯ ಇರ್ತದೆ. ಅಲ್ಲ, ಅದ್ರೊಳಗೆ ದೊಡ್ಡವರು ಇದೇ ಕೆಲಸ ಮಾಡಿದ್ರೆ ಅದರೊಳಗಿರ್ತಕ್ಕ ಮಹತ್ವನೇ ಬೇರೆ. ಏನೂ ತಿಳಿದೇ ಇದ್ದವರು ಆ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂದರೆ ಅದರೊಳಗಿರ್ತಕ್ಕ ಸ್ವಾರಸ್ಯ ಬೇರೆಯೇ ಇರ್ತದೆ. ಅದಕ್ಕೆ ಜನ ಬಂದು ನಿಂತು ಕೇಳಿದರು. ಕೃಷ್ಣ ಗೋಪಾಲಕರ ಜೊತೆ ಕೂಡಿ ಮತ್ತು ಯಾರೋ ಹೇಳಿಕತ್ತಿದ್ರು ಬರೋ ಮುಂದೆ, ನಾಳೆ ಸ್ಯಾಂಡ್ವಿಚ್ ಡೇನೋ ಏನೋ ಸ್ಯಾಂಡ್ವಿಚ್ ಡೇ ಅಂತ ಏನೋ ಲೋವರ್ ಕೆ ಜಿನೋ ಅಪ್ಪರ್ ಕೆ ಜಿ ಹೋಗ್ತಾವೆ. ಅಂದರೆ ನಾಳೆ ತಿನ್ಲಿಕ್ಕೆ ತರ್ಬೇಕಂತ, ನನ್ನ ಏನು ಅಂದರೆ ಬ್ರೆಡ್ ತರಬೇಕು, ಎಲ್ಲರೂ ಕೂಡ ತಿನ್ಬೇಕಂತ. ಹಿಂಗೆ ಒಂದು ಏನೋ ಲೋವರ್ ಕೆ ಜಿ ಅಪ್ಪರ್ ಕೆ ಜಿ ದಿನ ಒಂದೊಂದು ತಿನ್ಲಿಕ್ಕೆ ಹಾಕಿರ್ತಾರೆ. ಅಲ್ಲಿ ಮಾಡ್ಬೇಕಾರೆ ಏನು ಅದಕ್ಕೆ ಅದು ಹಾಕಿರ್ತಾರೆ. ಕೃಷ್ಣ ಎಲ್ಲ ಗೋಪಾಲಕರ ಜೊತೆಗೆ ಅವನು ಊಟ ಮಾಡಿಸ್ತಿದ್ದ. ಪಂಕ್ತಿ ಅಂತ ಪಂಕ್ತಿ. ಈ ಎಲ್ಲ ಗೋಪಾಲಕರು ಜಾಡ್ರು, ಗ್ರಾಮೀಣರು, ಮುಗ್ಧರು, ಜಾನಪದರು ಅಂತ ಜನಪದ ಮಂದಿದು. ಅವ್ರ ಜೋಡಿ ಅಸಂಸ್ಕೃತ ಅಂತ ಬೇಕಾದ್ರೆ ನೀವು ಕರೀರಿ, ಅನ್ಎಜುಕೇಟೆಡ್ ಅಥವಾ ಅಸಂಸ್ಕೃತ. ಇವ್ರ ಜೋಡಿ ಈ ಜಗನ್ನಿಯಾಮಕ ಕೃಷ್ಣ ಅವ ಬಂದು ಊಟಕ್ಕೆ ಕೂಡ್ತಿದ್ದಂತ. ಅವರೆಲ್ಲ ತಮ್ಮ ತಮ್ಮ ಮನೆಯೊಳಗೆ ಏನು ಮಾಡ್ಕೊಂಡು ಬಂದಿದ್ದರು ಅದನ್ನು ಕೃಷ್ಣ ತಿಂತಿದ್ದಂತ. ಏನು ತೊಗೊಂಡು ಬಂದಿದ್ದ ಮನೆಯಿಂದ ಅವ್ರಿಗೆಲ್ಲ ತಿನ್ಲಿಕ್ಕೆ ಕೊಡ್ತಿದ್ದಂತ. ಸರ್ವೇ ಮಿಥೋ ದರ್ಶಯಂತಹ ಸ್ವಸ್ವ ಭೋಜ್ಯ ರುಚಿಂ ಪೃಥಕ್. ತಮ್ಮ ವಿಭಿನ್ನ ರುಚಿಯ ಪದಾರ್ಥಗಳನ್ನು ಹಂಚ್ಕೋದು ತಿನ್ಕೋದು ಕೂತಿದ್ದಂತ. ಇದನ್ನು ನೋಡ್ಲಿಕ್ಕೆ ಬ್ರಹ್ಮಾದಿ ದೇವತೆಗಳು ಬಂದಂತ. ಏನಪ್ಪ ಇವ ಹೆಂಗೆ ಬೆರಿತಾನಲ್ಲ, ಗ್ರಾಮ್ಯೈ ಸಮಂ ಗ್ರಾಮ್ಯವದೀಶ ಚೇಷ್ಟಿತ. ಬ್ರಹ್ಮದೇವರು ಅಂದ್ರಂತ, ಏವಂ ರಮಾಲಾಲಿತ ಪಾದ ಪಲ್ಲವ. ಅವನ ಪಾದ ಕಮಲಗಳನ್ನು ಲಕ್ಷ್ಮೀದೇವಿ ಯಾವಾಗಲೂ ಒತ್ತುಗೋದು ಕೂತಿರ್ತಾಳೆ. ಇದು ಅವನ ಸ್ಥಾನ. ಇಡೀ ದೀಪಾವಳಿ ಯಾವ ಲಕ್ಷ್ಮೀ ಪೂಜೆ ಅಂತ ಏನು ಧಾನ್ಯಾನಿ ಹಾಕ್ತಾರೆ ಮಂದಿ, ಪಟಾಕ್ಷಿ ಹತ್ತು ಲಕ್ಷ್ಮೀದೇವಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತೇಳಿ ಜನ್ಮದಾಗ ಲಕ್ಷ್ಮೀ ನೆನೆಸ್ತಾ ಇದ್ದವರು ದೀಪಾವಳಿ ಅಮಾವಾಸ್ಯೆ ಮಾತ್ರ ಬಿಡುವುದಿಲ್ಲ. ಇಷ್ಟು ಜಗನ್ಮಾನ್ಯಳಾದ ಲಕ್ಷ್ಮೀದೇವಿ ಅವನ ಕಾಲು ಹೊತ್ತು ಕೂತಿದ್ದಂತೆ. ಆ ರೂಪ, ಆ ದೃಶ್ಯ ನೋಡಿದ ದೇವತೆಗಳು ಇವತ್ತು ಏನು ಹಳ್ಳಿ ಜನ ಗ್ರಾಮ್ಯೈ ಸಮಂ ಗ್ರಾಮ್ಯವದೀಶ ಚೇಷ್ಟಿತ. ಇದು ಹಳ್ಳಿಯ ಮುಗ್ಧ ಜನರ ಜೋಡಿ ಕೃಷ್ಣ ಬೆರೀತಾನಲ್ಲ, ಇದು ಏನೋ ಅವನ ಜೀವನದ ವೈಭವ, ಇದು ಏನೋ ಅವನ ಜೀವನದ ಲೀಲಾ. ಅದ್ಭುತದ ಇದು ಅಂತ ನೋಡ್ಲಿಕ್ಕೆ ಬಂದಂತ. ಅಂದರೆ ಕೃಷ್ಣನ ಪ್ರತಿಯೊಂದು ಮಾತು, ಕೃತಿ, ವ್ಯವಹಾರ ದೇವತೆಗಳಿಗೆ ಸೋಜಿಗವನ್ನು ಉಂಟು ಮಾಡ್ತದೆ. ನಾವೇನು ಮೇಲೆ ಕೇಳಿರ್ತೀವಿ, ನಮಗೇನು ಅದು ಕೃಷ್ಣನ ಕೆಸೊಳಗೆ ಸೋಜಿಗ ಅಂತ ಅನಿಸೋದೇ ಇಲ್ಲ. ಯಾರು ಅವನ ಮೂಲವಾದ ರೂಪವನ್ನು ಕಂಡಿದ್ದರು ಆಧ್ಯಾತ್ಮಿಕ ಪ್ರಪಂಚದೊಳಗೆ, ಯಾರು ಅವನ ಇವತ್ತಿನ ಈ ಮನುಷ್ಯರ ಮಧ್ಯದಲ್ಲಿ ಅವನ ಲೀಲಾ ವೈಭವವನ್ನು ನೋಡುವಾಗ ಅವ್ರಿಗೇನು ಕಂಡಿತು, ಇದರೊಳಗೆ ಒಂದು ಸ್ವಾರಸ್ಯ. ಅದನ್ನು ನೋಡಲಿಕ್ಕೆ ಎಲ್ಲ ದೇವತೆಗಳು ಬಂದು ಕೂತಿರ್ತಿದ್ದಂತೆ. ಯಾವಾಗಲೂ ಏನು ಕೃಷ್ಣನ ಅದನ್ನು ಸಾದಾ ಜೀವನ ಉಚ್ಚ ವಿಚಾರ ಬನೇ ಹಮಾರ ಹೃದಯ ಉದಾರ ಅಂತೇನೋ ಅಂತಿತ್ತಂದ. ಹಂಗೆ ಸಿಂಪಲ್ ಲಿವಿಂಗ್ ಆ್ಯಂಡ್ ಹೈ ಥಿಂಕಿಂಗ್. ಆ ಭಗವದ್ಗೀತಾ ಹೇಳಿದ ಕೃಷ್ಣನೂ ಇವನೇ. ಇಷ್ಟು ಸಾಮಾನ್ಯವಾಗಿ ಗೋಪಾಲಕರ ಜೊತೆಗೆ ಬೆರೆತು ಒಬ್ಬ ಮಹಾರಾಷ್ಟ್ರದ ಒಬ್ಬ ಮಂತ್ರಿ ಮಾತಾಡ್ಲಿಕ್ಕೆ ಹತ್ತಿದ್ದ. ಏನು ಮಾತಾಡಿದವ, ನಾವು ಭಾರತೀಯರು ಹಿಂದೆ ಯಾಕೆ ಉಳಿದೀವಿ, ಮತ್ತು ರಾಮ ಕೃಷ್ಣ ಅಂತ ತಾಳ ಹಾಕೋದು ಕೂತೆ ನಾವು ಹಿಂದೆ ಉಳಿದೀವಿ. ನಮ್ಮ ಜೀವನದಾಗ ಒಳ್ಳೊಳ್ಳೆಯ ಆದರ್ಶಗಳೇ ಇಲ್ಲ. ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯ ಜೊತೆಗೆ ಬೆರೆಯುವ ಒಂದು ಸಾದಾತನ ನಮ್ಮಲ್ಲಿ ಇಲ್ಲೇ ಇಲ್ಲ. ರಾಜರು, ಟಿ ವಿ, ವೈಭವ ಇದರೊಳಗೇ ಬೆಳೆದು ಹೋಗ್ಯದ. ಮಂಜೆಲ್ಲ
ಮತ್ತು ಯಾರ್ಯಾರು ಅಂದರೆ ಸೆಕ್ಯೂರಿಟಿ ಮತ್ತೆಲ್ಲ ಹೆಂಗೆ ಇದೇನು ಈ ಆಡಂಬರ ಚೈನೀಸ್ ಜೀವನ ಅಂತಾರೆ ನೋಡ್ರಿ, ವೈಭವದ ಹಂಗೆ ಇದೇ ಜೀವನದ ವ್ಯಕ್ತಿಗಳನ್ನು ಕಂಡು 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 ಜನಸಾಮಾನ್ಯರಿಗೂ ಅವ್ರಿಗೂ ಮಧ್ಯದಾಗ ಒಂದು ದೊಡ್ಡ ಕಂಪೌಂಡ್ ನಿರ್ಮಾಣ ಆಗಿ ಬದುಕಿಗೆ ಒಂದು ಆದರ್ಶ ಅಂಬುದೇ ಅವ್ರಿಗೂ ಇಲ್ಲ. ಹೀಗಾಗಿ ಅವು ಹಾಗೆ ಮೆರಿತಾವೆ ರಾಜರ ಮಕ್ಕಳು, ಇವಕ್ಕಿಲ್ಲ, ಇವಕ್ಕೆ ಮತ್ತು ಹೀಗೆ ಉಳಿತಾವ ಅಂತ ಮಾತಾಡಿದ. ಅನಿವಾರ್ಯವಾಗಿ ಒಂದು ಚೀಟಿ ಕಳಿಸ್ಬೇಕಾಗ್ತ ಅವ್ಗೆ. ನೀವೇನಾರು ಒಂದು ಭಾರತದ ರಾಮ ಅಥವಾ ಕೃಷ್ಣ ಇವ್ರನ್ನೇನಾರು ನೀವು ಕಥೆ ಕೇಳಿದ್ರಿ ಅಂದರೆ ಈ ಶಬ್ದ ಬರ್ತಿದ್ದಿಲ್ಲ ನಿಮಗೆ. ಅವ್ರು ಕಥೆ ಬೇರೆ ಹೇಳಿದ್ದವರು. ಅವರು ರಷ್ಯಾ ಕಡೆ ನೋಡ್ಬೇಕು ನೋಡಿರಿ, ಅಲ್ಲಿ ತ್ರಿಮೂರ್ತಿಗಳು, ಅವರೇನು ಈ ತ್ರಿಮೂರ್ತಿಗಳು ಉಪಯೋಗಿಸೋದಿಲ್ಲ. ಈ ಬ್ರಹ್ಮ ವಿಷ್ಣು ಮಹೇಶ್ವರ, ಅಲ್ಲಿ ತ್ರಿಮೂರ್ತಿಗಳು ಬೇಕು ಅವರಿಗೆ. ಅವೇನು ಲೆನಿನ್ನು, ಸ್ಟಾಲಿನ್ನು ಮತ್ತು ಅವೇನು ಮಾರ್ಕ್ಸು, ಕಾರ್ಲ್ ಮಾರ್ಕ್ಸ್, ಇವು 3 ಮಂದಿ ತ್ರಿಮೂರ್ತಿಗಳು ಅವರಿಗೂ. ಮತ್ತು ಅವ್ರೇನು ಬರ್ದಾರೆ ಅದು ಅವ್ರ ಭಗವದ್ಗೀತಾ ಅಲ್ಲ. ಪಾಪ ಎಲ್ಲರೂ ಇವರೇ ನಂಬಿಕೆ ಶ್ರದ್ಧೆಯಿಂದ ಎಲ್ಲರ ಬದುಕು ಮುಂದುವರಿತದೆ. ಇದು ಮೂಲಭೂತ ತಿಳ್ಕೊಳ್ರಿ. ಅದು ಇಷ್ಟೇ, ನಮ್ಮದು ಮಾತ್ರ ಭಾಳ ವೈಚಾರಿಕ, ಇನ್ನೊಬ್ಬರದೆಲ್ಲ ಬರೀ ನಂಬಿಕೆಯಿಂದ ಮುಂದುವರೆದಿರ್ತಕ್ಕ ಸಂಪ್ರದಾಯ ಅಂತ ಜಗತ್ತಿನಾಗ ನಮ್ಮ ನಮಗೆ ಕಾಣಿಸೋದೇ ಇಲ್ಲ. ಇವೆಲ್ಲ ಹೋಗ್ತಾವೆ. ಇಲ್ಲೆಲ್ಲರೂ ಒಂದು ಕಡೆ ನಾವು ಗುಡಿಗೆ ಹೋಗಿ ನಮಸ್ಕಾರ ಮಾಡಿದರೆ ಇದೇನಿದು ಅಂತ ಈ ಕಮ್ಯುನಿಸ್ಟರು ಪ್ರಶ್ನೆ ಮಾಡ್ತಾರೆ. ಅದೇನು ಲಾಲ್ ಚೌಕ್ ಅಂತ ಒಂದದ ಎಲ್ಲಿ ಮಾಸ್ಕೋದಾಗ, ಆ ರೆಡ್ ಚೌಕ್ನಾಗ ಹೋಗಿ ಅವ್ರಿಗೇನು ಸಮಾಜದ ಲೆನಿನ್ ಸಮಾಧಿಗೆ ಇವರು ಹೂ ಏರಿಸ್ತಾರೆ. ಈಗಲೂ ಹೊರದೇಶದಿಂದ ಯಾವೇ ಬಂದರೂ ನಮ್ಮಲ್ಲಿ ಹೆಂಗೆ ಗಾಂಧಿ ಸಮಾಧಿಗೆ ಹೋಗಿ ಒಂದು 2 ಹೂ ಏರಿಸಿ ಬರ್ತಿರ್ತಾರೆ, ಯಾವ ಹೊರಗಿನಿಂದ ಬಂದವರು ಹಂಗೆ ಇವೆಲ್ಲ ಹೋಗ್ತಾವೆ. ಅದು ಮತ್ತು ಅವ್ನು ಎಂದೋ ಸತ್ತು ಹೋಗ್ಯ ನಾವು ಲೆನಿನ್ನ. ಅವನು ಸಮಾಧಿಗೆ ಹೂ ಏರಿಸಿ ಏನು ಮಾಡೋರು? ಕಮ್ಯುನಿಸಮ್ದವ್ರು ನಿಮ್ಗೇನು ಭಾವನಾನೇ ಇಲ್ಲದ. ಭಾವನಾ ಜಗತ್ತಿನಾಗ ಮನುಷ್ಯನ ಸಹಜ ಸ್ವಭಾವ ಅದಷ್ಟೇ. ವೈಚಾರಿಕ ಪ್ರಜ್ಞೆ ಆದಾಗ ಮಂದಿನ ಟೀಕಾ ಮಾಡೋದು ಎಷ್ಟು ಸುಲಭ ಇರ್ತದೆ, ಅಷ್ಟು ಇನ್ನೊಂದು ಯಾವುದೂ ಇರೋದಿಲ್ಲ ಜಗತ್ತಿನಾಗ. ಇರಲಿ, ನಮಗೆ ಕಾಣಬೇಕಾದದ್ದು. ಅವ ಹೇಳ್ದ, ಅವತ್ತು ಪೇಪರ್ನಾಗ ಬಂದಿತ್ತಂತ, ಇವತ್ತು 6 ಗಂಟೆಗೆ ಲೆನಿನ್ನ ಭಾಷಣ ಅಂತ ಬಂದಿತ್ತಂತ ಪೇಪರ್ನಾಗ. ಅನ್ನೋಣ ಗಾರ್ಕಿ ಅಂಥೇಳಿ, ಮ್ಯಾಕ್ಸಿಮಮ್ ಗಾರ್ಕಿ ಅಂತ ಒಬ್ಬ ರಷ್ಯಾದ ಕವಿ, ದೊಡ್ಡ ಕವಿ ಅವ. ಆ ಕವಿ ಲೆನಿನ್ನನ್ನು ನೋಡಬೇಕು, ರಷ್ಯಾದ ನಿರ್ಮಾಪಕ, ಕಮ್ಯುನಿಸಮ್ ಸಂಸ್ಥಾಪಕ ನೋಡಬೇಕು ಅಂತ ಕುತೂಹಲದಿಂದ ಬಂದಂತ. ರೆಡ್ ಚೌಕಿನಾಗ ಎಲ್ಲಿ ಭಾಷಣ ಇತ್ತು, ಅಲ್ಲಲ್ಲಿ 10-20 ರೈತರು, ಕಾರ್ಮಿಕರು ಸೇರಿದ್ರು. ಸಾಮಾನ್ಯ ವೇಷದಾಗ ಕಾರ್ಮಿಕರು. ಹಂಗಾರೆ ಲೆನಿನ್ ಬರ್ತಾನೆ, ಏನೋ ಗಾಡಿ ಮೇಲೆ ಕೂತು ಬರ್ತಾನೆ, ಕೆಂಪು ಲೈಟ್ ಇರ್ತದ, ಗಾಡಿ ಕಾರು ಪಾರು ಎಲ್ಲಿಂದ ಬರ್ತದೋ, ಇನ್ನು ಬರೋಬ್ಬರ ಹಾಡು ಹೊಡಿತು, ಇನ್ನು ಯಾವಾಗ ಬರ್ತಾನೆ ಅಂತ ಹಿಂಗೆ ಏನೋ ನೋಡ್ಕೊಂಡು ಕೂತಿದ್ದಂತ ಪಾಪ ಇವು ಗಾರ್ಕಿ. ಅಷ್ಟಾಗ ಆ ರೈತರ ಮಧ್ಯದಾಗ ಅಷ್ಟೇ ಒಂದು ಸಿಂಪಲ್ಲಾಗಿ ವೇಷ ಹಾಕ್ಕೊಂಡು ಸಾಮಾನ್ಯ ರೈತರಂತೆ ಕೂತಿರ್ತಕ್ಕ ವ್ಯಕ್ತಿ ವೇದಿಕೆಯ ಮೇಲೆ ಹೋಗಿ, ನಾನು ಲೆನಿನ್ನು 4 ಮಾತುಗಳನ್ನು ನಿಮ್ಮನ್ನು ಕುರಿತು ಆಡ್ತೀನಿ ಅಂಥೇಳಿ, ನಮ್ಮ ಕಾರ್ಮಿಕ ಬಾಂಧವರೇ ಅಂತ ಶುರು ಮಾಡಿದ್ದಾನೆ ಪಾಪ. ಅವಂತ ಇಷ್ಟು ಸಿಂಪಲ್ ಅಲ್ಲ, ಇಡೀ ಇಂಥ ದೇಶದ ನಿರ್ಮಾಪಕ ಇಷ್ಟು ರೈತರ ಮಧ್ಯದಾಗ ಒಬ್ಬ ರೈತರಂತೆ ಬೆರೆದಾನ, ಇಷ್ಟು ಸಿಂಪಲ್ ಇದ್ದಾನಿವ ಅಂತ ಹೇಳ್ತಾನೆ. ಇಂಥ ಆದರ್ಶ ನಮ್ಮ ದೇಶಕ್ಕೆ ಎಲ್ಲವ ಅಂತ. ಅದನ್ನೇ ಬ್ರಹ್ಮಾದಿ ದೇವತೆಗಳು ಬಂದು ನೋಡಿ ಹೇಳ್ತಾರೆ, ನಮ್ಮ ಕೃಷ್ಣ ಗ್ರಾಮ್ಯ ಸಮಂ ಗ್ರಾಮ್ಯವದೀಶ ಚೇಷ್ಟಿತ. ಅವ ಈಶ, ಇವರು ಸಾಮಾನ್ಯರು, ಇವ್ರ ಜೋಡಿ ಇವ್ರು ಹಾಗೆ ಬೆರಿತಾನೆ. ಈ ಆದರ್ಶ ಅದಕ್ಕೆ ನಮಗೆ ಪ್ರಾಯ ಕೃಷ್ಣನ ಚರಿತ್ರೆಯಿಂದ ಸಿಗದೇ ಇದ್ದ ಯಾವ ಆದರ್ಶಗಳು ಈ ಜಗತ್ತಿನಾಗ ಇಲ್ಲವೇ ಇಲ್ಲ. ಯದಿಹಾಸ್ತಿ ತದನ್ಯತ್ರ. ಈ ಕೃಷ್ಣನ ಕಥೆಯೊಳಗೆ ಏನು ಆದರ್ಶ, ಮೌಲ್ಯ, ಸಂದೇಶ, ಉಪದೇಶಗಳು ತುಂಬ್ಯಾವ, ಇವೇ ನಿಮ್ಮ ಜಗತ್ತಿನಾಗ ಬೇರೆ ಕಡೆಗೆ ಬೇರೆ ಮುಖದಿಂದ ಬೇರೆ ಆಕಾರದಲ್ಲಿ ಆದೇಶಗಳ ರೂಪದಲ್ಲಿ, ಮೌಲ್ಯ ಆದರ್ಶಗಳ ರೂಪದಲ್ಲಿ ಅಥವಾ ಮೌಲ್ಯಗಳ ರೂಪದಲ್ಲಿ ನಿಮಗೆ ಜೀವನದ ಮೌಲ್ಯಗಳಾಗಿ ಹೊರಗೆ ದೊರೆಯುವುದೆಲ್ಲ ಕೃಷ್ಣ ತನ್ನ ಇಡೀ ಜೀವನದ ಉದ್ದಕ್ಕೂ ತನ್ನ ಅವತಾರದ ಮೂಲಕವಾಗಿ ತೋರಿಸಿದ ಮೌಲ್ಯಗಳೇ ನಮ್ಮೆಲ್ಲರ ಜೀವನದ ಮೌಲ್ಯಗಳೂ ಹೌದು, ಆಧ್ಯಾತ್ಮಿಕ ಮೌಲ್ಯಗಳೂ ಹೌದು, ಸಾಮಾಜಿಕ ಮೌಲ್ಯಗಳೂ ಹೌದು, ರಾಜಕೀಯ ಮೌಲ್ಯಗಳೂ ಹೌದು. ಅವನು ಆತ್ಮಸಾತ್ತಾಗಿ ಮಾಡಿಕೊಂಡಿರ್ತಕ್ಕ ಒಂದು ಗಹನ ಗಂಭೀರವಾದ ವ್ಯಕ್ತಿತ್ವ ಅದು ಕೃಷ್ಣಂದು. ಅದಕ್ಕೆ ನಮಗದು ಆಶ್ಚರ್ಯ ಅನ್ನಿಸ್ತದೆ. ಇದೇನಿದು
ವ್ರಜೇವ ಕಿಮ ಕರುತ್. ಅಲ್ಲ, ಆ ವ್ರಜ ಪ್ರದೇಶದಾಗ ಅವನೇನು ಓಡಾಡಿದ, ಅವನೇನು ತಿಂದ, ಅವನು ಉಂಡ. ಅದು ದೇಹಂ ಮಾನುಷಮಾಶ್ರಿತ್ಯ ಕತಿವರ್ಷಾಣಿ ವೃಷ್ಟಿಭಿ. ಅವ ಈ ಮನುಷ್ಯ ದೇಹವನ್ನು ಪಡ್ಕೊಂಡು ಬಂದಿದ್ದ. ಮನುಷ್ಯರಂತೆ ಈ ಮನುಷ್ಯ ದೇಹವನ್ನು ಆಶ್ರಯ ಮಾಡ್ಕೊಂಡು ಬಂದಿದ್ದ, ನಿಮಿತ್ತ ಮಾಡಿಕೊಂಡು. ಎಷ್ಟು ವರ್ಷ ಇಲ್ಲಿದ್ದ? ಯದುಪುರ್ಯಾಂ ಅವಾತ್ಸಿ. ಮಠದಿಯರೇನು ಇವೆಲ್ಲನೂ ಕೃಷ್ಣ ವಿಕೇಷ್ಟಿತಂ. ಅವನೆಲ್ಲ ಒಂದು ಕೃತಿನ, ಒಂದು ವ್ಯವಹಾರನ, ಒಂದು ಅವನ ಜೀವನದ ಆದರ್ಶನ, ಒಂದು ತಂದೆ ತಾಯಿ ಜೋಡಿ ಹೆಂಗೆ ವ್ಯವಹಾರ ಮಾಡಬೇಕು ಅದು ಅವನಿಂದ ಕಲಿಬೇಕು. ಒಂದು ವ್ಯವಹಾರ, ಸಂಬಂಧಿಗಳಿರ್ತಾರೆ ಬಹಳ. ಅದು ನಮ್ಮಷ್ಟು ಡಿಗ್ರಿ ಅವ್ರಿಗಿರುವುದಿಲ್ಲ, ಬೇಡ. ನಮ್ಮಷ್ಟು ಸುಸಂಸ್ಕೃತರು ಅವರಲ್ಲ. ನಮ್ಮ ಹಂಗಾಗಿ ಬೆಂಗಳೂರು, ಬಾಂಬೆ ಇಂಥ ಏನು ಭಾಳ ದೊಡ್ಡ ಸಿಟಿ ಅವ, ಅಲ್ಲಿ ಇದ್ದವ್ರೇನಲ್ಲ. ನೀವು ಏನು ಭಾಳ ಶಹರದಾಗ ಕಲ್ತಿರ್ತೀರಿ, ಅಗ್ದಿ ಏನು ಟಾಯು ಬೂಟು ಈ ಸಂಸ್ಕೃತಿಯೊಳಗೆ ಪಾಪ ಬೆಳೆದವ್ರು ಅವರಲ್ಲ. ಆದರೆ ವಯಸ್ಸಿನಾಗ ದೊಡ್ಡವರು, ನಿಮ್ಮಷ್ಟು ಅಧಿಕಾರ ಇರಲಿಕ್ಕಿಲ್ಲ. ನೀವು ಅವ್ರ ಜೋಡಿ ಹೆಂಗೆ ವ್ಯವಹಾರ ಮಾಡಬೇಕು? ಕೃಷ್ಣ ಅವರಿಗೆಲ್ಲ ನಮಸ್ಕಾರ ಮಾಡ್ತಾನೆ. ಅವ್ರು ನಮಸ್ಕಾರ ಮಾಡ್ತಾನೆ. ಧೃತರಾಷ್ಟ್ರ, ಗಾಂಧಾರಿ, ಕುಂತಿ, ವಿದುರ, ಧರ್ಮರಾಜ, ಭೀಮಗೂ ನಮಸ್ಕಾರ ಮಾಡ್ತಾನೆ ಕೃಷ್ಣ. ಹಸ್ನಾವತಿಗೆ ಬಂದ ಅಂದ್ರೆ ಎಲ್ಲರಿಗೂ, ಯಾಕೆಂದರೆ ವಯಸ್ಸಿನಾಗ ಯಾರ್ಯಾರು ದೊಡ್ಡವರು ಇದ್ದಾರೆ ಅವರೆಲ್ಲ ಗೌರವ ಕೊಡಬೇಕು. ಇದು ಕೃಷ್ಣನ ವ್ಯವಹಾರ. ಅವನಿಗೇನು ಜಗನ್ನಿಯಾಮಕ ಭಗವಂತ. ಇದ ಕುಂತಿ ಆ ಕೃಷ್ಣನ ಸ್ತೋತ್ರ ಮಾಡ್ಯಾಳ ಪ್ರಥಮ ಸ್ಕಂದದೊಳಗೆ. ಏನು ಚಂದದ ಕೃಷ್ಣನ ಮೊದಲೇ ಸ್ತೋತ್ರದು, ಭಾಗವತ ಬರುವ ಸ್ತೋತ್ರದೊಳಗೆ. ಇಷ್ಟು ಸ್ತೋತ್ರ ಮಾಡಿಸ್ಕೊಂಡಂಥ ಕೃಷ್ಣ ಅವರಿಗೆ ಮತ್ತೆ ನಮಸ್ಕಾರ ಮಾಡ್ತಾನೆ. ಮನುಷ್ಯ ಜೀವನದ ಯಾವುದೇ ಸ್ಥಾನ ಹೊಂದಿದ್ದರೂ ತನ್ನದೇ ಆದ ಕೌಟುಂಬಿಕ ಮೌಲ್ಯ, ಜೀವನದ ಮೌಲ್ಯವನ್ನು ಮರಿಬಾರ್ದು, ವ್ಯವಹಾರದೊಳಗೆ ತಪ್ಪಬಾರ್ದು. ಇದು ಕೃಷ್ಣನ ನಾವು ಸ್ಟಡಿ ಮಾಡಬೇಕಾಗಿದೆ. ಕೃಷ್ಣನ ಜೀವನದ ವಿವಿಧ ಘಟ್ಟಗಳನ್ನು ನಾವು ತಿಳಿಯುವ ಕ್ರಮ ಏನು ಅಂದರೆ ಇದಕ್ಕಾಗಿ ತಿಳಿಬೇಕಾಗಿದೆ. ಕೃಷ್ಣನ ವ್ಯಕ್ತಿತ್ವ ಏನಿತ್ತು? ದೇಹಂ ಮಾನುಷಮಾಶ್ರಿತ್ಯ, ಇಂಥದ್ದನ್ನು ಹೊಂದಿ ಏನು ಮಾಡಿದ? ಶ್ರದ್ಧಾನಾಯ ವಿಸ್ತರಾತ್. ವಕ್ತು ನಮಗೆ ಶ್ರದ್ಧಾ ಭಾಳದ. ಅವನ ವಿಶ್ವರೂಪ ದರ್ಶನ ಆಗಬೇಕು. ಅರ್ಜುನಿಗೆ ಕೃಷ್ಣನೇ ತೋರಿಸಿದ. ಈಗ ಆ ಕೃಷ್ಣನ ವಿಶ್ವರೂಪ ದರ್ಶನವನ್ನು ಶುಕಾಚಾರ್ಯ ನಿಮ್ಮ ಮಾತಿನಿಂದ ನಮಗೆ ಈ ಭಾಗವತದಾಗ ತೋರಿಸಲಿ ಅಂತ ಪರೀಕ್ಷಿತ ರಾಜ ಕೃಷ್ಣನ ಈ ವಿಶ್ವರೂಪ ದರ್ಶನ, ಅವನ ಮಾತು, ಅವನ ಕೃತಿಯನ್ನು ತೋರಿಸಲಿ ಅಂತ. ಅಲ್ಲೋ ನಾ ಏನೋ ಹೇಳೇನು, ನೀ ಎಷ್ಟೊತ್ತು ಕೂಡಾಮ ಉಪವಾಸ? ನನಗೇನಿಲ್ಲ. ನೈಷಾತಿ ದುಸ್ಸಹ ಕ್ಷುಣ್ಮಾಂ ಚಟ್ಟೋದಮಪಿ ಬಾಧತೆ. ನಾನು ನೀರು ಕುಡಿದಿಲ್ಲ, ಅದು ನೀರಡಿಕೆ ಎಂಬುದು ಅನಿಸೇ ಇಲ್ಲ. ಮನುಷ್ಯನ ಇಂದ್ರಿಯಗಳು ಬುದ್ಧಿಗೆ ಸಹಕಾರ ಕೊಡ್ತಾವೆ. ಬುದ್ಧಿಗೆ ಅದು ಬೇಡಾಗಿತ್ತು ಅಂದರೆ ಇಂದ್ರಿಯಗಳು ಪ್ರಬಲ ಆಗ್ತಾವೆ. ಅವು ತಾವು ಹಸಿವೆಯೋ ನೀರಡಿಕೆಯೋ ಅದಕ್ಕೆ ಎಬ್ಬಿಸ್ಕೊಂಡು ಹೋಗ್ತಿರ್ತಾವೆ. ಯಾವಾಗಲೂ ಬುದ್ಧಿಯ ಮಾತು ಮನಸ್ಸು ಕೇಳ್ತಿರ್ತದೆ. ಮನಸ್ಸಿನ ಮಾತುಗಳನ್ನು ಇಂದ್ರಿಯಗಳು ಪಾಲಿಸ್ತಿರ್ತಾವೆ. ಈಗ ಬುದ್ಧಿ ವೀಕ್ ಆಯಿತು, ಅದರೊಳಗೇ ಈ ವಿಷಯದೊಳಗೆ ಅಭಿವೃದ್ಧಿ ಇದ್ದಿದ್ದಿಲ್ಲ ಅಂದರೆ ಮನಸ್ಸು ಲಘೂನೇ ಮನೆ ಕಡೆ ಎಳ್ಬಿಡ್ತದೆ. ಮನಸ್ಸು ಎಳೆಯೋದ್ರ ಜೋಡಿ ಕಾಲು ಎಳೀತದೆ, ಎಳ್ಕೊಂಡು ಹೋಗ್ಬಿಡ್ತದೆ. ನಮಗೆ ಅದು ಬುದ್ಧಿಗೆ ಹಿಡಿಸ್ಬೇಕು, ಆನಂದ ಅನ್ನಿಸ್ಬೇಕು ಬುದ್ಧಿಗೆ. ಯಾವಾಗ ಬುದ್ಧಿ ಕನ್ವಿನ್ಸ್ ಆಗೋದಿಲ್ಲ ಆವಾಗ ಮನಸ್ಸಿಗೂ ಕನ್ವಿನ್ಸ್ ಆಗೋದಿಲ್ಲ. ಬುದ್ಧಿ ಮನಸ್ಸು ಅದರ ಕಾಂಬಿನೇಷನ್, ಅವು ಕೂಡಿರ್ಬೇಕು ಯಾವಾಗಲೂ ಜೀವನದಾಗ. ನಮ್ಮ ತಿಳುವಳಿಕೆಯೇ ಒಂದು ಬೇರೆ, ನಮ್ಮ ಇಚ್ಛೆಗಳು ಬೇರೆ ಆಗಬಾರ್ದು. ಮನಸ್ಸು, ಬುದ್ಧಿ, ಭಾವನೆ, ವೈಚಾರಿಕತೆ ಎರಡೂ ಕೂಡಿರಬೇಕು. ವಿಚಾರಕ್ಕೆ ತಕ್ಕಂತೆ ಭಾವನಾ ಇರಬೇಕು. ಇದೇ ನೀವೀಗಾಗಲೇ ಕೇಳಿರಿ, ಹೇಳಿದ್ದೇನೆ ನಾನು. ಶಿವ ಪಾರ್ವತಿಯರ ಒಂದು ಘಟ್ಟ ಮೊದಲಿನ ಸ್ಕಂದಾಗೆ ಬಂದು ಹೋಗಿದ್ರು ಚತುರ್ಥದಾಗಿ. ಶಿವ ಮನೋನಿಯಾಮಕ, ಪಾರ್ವತಿ ಬುದ್ಧಿ-ಅಭಿಮಾನಿ. ಬುದ್ಧಿ ಮನಸ್ಸು ಒಂದಕ್ಕೊಂದು ವಿರುದ್ಧ ಆದರೆ ಆ ಸತಿ ದೇಹತ್ಯಾಗ ಮಾಡುವ ಪ್ರಸಂಗ ಯಾಕೆ ಬಂತು ಅಂದಿದೆ. ಬುದ್ಧಿ ಮನಸ್ಸು ಎಂದು ಜಗಳಾಡಬಾರ್ದು. ಇದಕ್ಕೆ ದ್ವಂದ್ವ, ಇದಕ್ಕೆ ಸಂಘರ್ಷ ಅಂತ ಕರೀತಾರೆ. ಮನುಷ್ಯ 2 ವಿಧದ. ಒಂದು ಮನಸ್ಸು, ಇನ್ನೊಂದು ಬುದ್ಧಿ. 2 ವಿಧದ ಮನಸ್ಸು. ಒಂದು ಮನಸ್ಸು, ಇನ್ನೊಂದು ಬುದ್ಧಿ. 2 ವಿಧದ ಮನಸ್ಸು. 2 ವಿಧದ 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 ಬುದ್ಧಿ. 2
ಈ ನಮ್ಮ ಕಮ್ಯುನಿಸಮ್ ಈ ಶಬ್ದ ಬಳಸಿದ ಏನು ಹಿಸ್ಟಾರಿಕಲ್ ದ್ವಂದ್ವಾತ್ಮಕ ಐತಿಹಾಸಿಕ ದ್ವಂದ್ವಾತ್ಮಕ ಭೌತಿಕವಾದ ಅಂತ ಇದು ಕಮ್ಯುನಿಸಮದ ವಿಸ್ತಾರವಾಗಿರ್ತಕ್ಕ ವಿವರಣೆ. ಕಾರ್ಲ್ ಮಾರ್ಕ್ಸ್ದೇನದ ಐತಿಹಾಸಿಕ ದ್ವಂದ್ವಾತ್ಮಕ ಭೌತಿಕವಾದ ಅಂತ. ದ್ವಂದ್ವ ಇದು ಮೂಲ, ಅದು ಬುದ್ಧಿ ಮನಸ್ಸುಗಳ ದ್ವಂದ್ವ ಎಲ್ಲರಲ್ಲಿ ಇರ್ತದೆ. ಅದಕ್ಕೆ ಭಾಗವತ ಮಹಾಭಾರತ ಅವು ನಿತ್ಯ ನಮ್ಮೆಲ್ಲರ ಜೀವನದಾಗ ನಡೆಯುವ ಘಟನೆಗಳ ಒಂದು ಪ್ರತಿಬಿಂಬ, ಒಂದು ಪ್ರತೀಕ. ಅಂತಹ ದೃಷ್ಟ, ಅದೇ ದೃಷ್ಟಾಂತ. ದೃಷ್ಟ ಅಂದರೆ ಪ್ರತ್ಯಕ್ಷವಾಗಿ ಕಂಡದ್ದು, ಅಂತ ಅಂದರೆ ನಿರ್ಣಯ. ನಮ್ಮ ಬುದ್ಧಿ ಮನಸ್ಸುಗಳ ಫಲಿತಾಂಶ ಎಲ್ಲಿ ಪ್ರತ್ಯಕ್ಷ ಕಾಣಿಸ್ತದ ಅದಕ್ಕೆ ದೃಷ್ಟಾಂತ ಅಂತ ಕರೀತಾರೆ. ದೃಷ್ಟಾಂತ ಉದಾಹರಣೆ ಅಂದರೆ ಏನದು? ಅದರ ವ್ಯುತ್ಪತ್ತಿ ಹಿಂಗೆ. ಅದನ್ನು ಪ್ರತ್ಯಕ್ಷವಾಗಿ ಕೃಷ್ಣನ ಕಥೆಯೊಳಗೆ ನಾವು ಕಾಣ್ತಾ ಇರ್ತೇವೆ. ಆದ್ದರಿಂದ ನನಗೆ ಅದನ್ನು ಕೇಳ್ತಾ ಇದ್ದರೆ ಬುದ್ಧಿಗೆ ಅವಾಗ ಆಕರ್ಷಕ ಆಗಿದೆ, ಮನಸ್ಸು ಅದ್ರ ಕಡೆಗೆ ಹರಿದದ. ಅದರಿಂದ ಇಂದ್ರಿಯಗಳು ತ್ಯಕ್ತೋದಮಪಿ ನ ಬಾಧತೆ. ನಾನು ನೀರು ಸುಲೆ ಕುಡಿದಿಲ್ಲ, ಆದರೂ ನನಗೇನು ಬಾಧಕ ಅಂತ ಆಗೇ ಇಲ್ಲ. ಯಾಕೆ ಆ ಹರಿಕಥಾಮೃತಂ ತ್ವನ್ಮುಖಾಂಭೋಜಾತ್, ನಿಮ್ಮ ಮುಖದಿಂದ ಅದನ್ನು ಕೇಳ್ತಾ ಇದ್ದರೆ ನನಗೇನೋ ಲಕ್ಷಣ ಆನಂದದ ಕೃಷ್ಣನ ಕಥೆಯೊಳಗೆ ಅದನ್ನ ಹೇಳಿ ಅಂತ ಶುಕಾಚಾರ್ಯ ಕೇಳಿದ. ಆವಾಗ ಪ್ರತ್ಯರ್ಚ್ಯ ಕೃಷ್ಣ ಚರಿತಂ ಕಲಿಕಲ್ಮಷಘ್ನಂ ವ್ಯಾಹರ್ತುಮಾರಭತ. ಆ ಕೃಷ್ಣನನ್ನು ಮನುಷ್ಯನೊಳಗೆ ಶುಕಾಚಾರ್ಯರು ಧ್ಯಾನ ಮಾಡಿ ಮತ್ತು ಸೂತಾಚಾರ್ಯರು ತಾವು ಧ್ಯಾನ ಮಾಡಿ ಅದನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ರಾಜ ಶುಕಾಚಾರ್ಯರು ಸಮ್ಯಕ್ ವ್ಯವಸ್ಥಿತ ಬುದ್ಧಿ ತವ ರಾಜರ್ಷಿ ಸತ್ತಮ. ನಿನ್ನ ಬುದ್ಧಿ ಬಹಳ ಉತ್ತಮವಾದ ನಿರ್ಣಯವನ್ನು ಕೈಗೊಂಡದ್ದು, ಭಾಳ ಉತ್ತಮ ನಿರ್ಣಯ ಕೈಗೊಂಡದ್ದು. ಈ ಕೃಷ್ಣನ ಕಥೆ, ಮಾತು, ವ್ಯವಹಾರ, ಅವನ ಜೀವನ ಇದನ್ನೇನು ವಿಸ್ತಾರವಾಗಿ ತಿಳಿಬೇಕು ಅಂತ ನಿನಗೇನು ಒಂದು ಭಾವನಾ ಬಂದಲ್ಲ. ನಿನ್ನ ಬುದ್ಧಿ ಸಮ್ಯಕ್ ವ್ಯವಸ್ಥಿತ ಬುದ್ಧಿ. ವ್ಯವಸಾಯ ಕೃಷ್ಣ ಹೇಳ್ಯಾನ, ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರ್ನಂದನ. ವ್ಯವಸಾಯ ಅಂದರೆ ಎಲ್ಲ ವಾಂಗ್ಮಯಗಳನ್ನು ಪ್ರಮಾಣಗಳನ್ನು ಆಲೋಚನೆ ಮಾಡಿ ಇದಮಿತ್ತಂ ಅಂತ ಏನು ನಿರ್ಣೀತವಾದ ವಿಷಯದ ಅದಕ್ಕೆ ವ್ಯವಸಾಯ ಅಂತ ಹೆಸರು. ವ್ಯವಸಾಯ ಅಂದರೆ ಆಲೋಚ್ಯ ಮಾಡಿರ್ತಕ್ಕ ನಿರ್ಣಯ, ವಿಮರ್ಶೆ ಮಾಡಿರ್ತಕ್ಕ ನಿರ್ಣಯ. ಅದಕ್ಕೆ ನೀನು ಕೃಷ್ಣನ ಬಗ್ಗೆ ಏನು ಈ ನಿರ್ಣಯ ಕೈಕೊಂಡು ನಿನ್ನ ಬುದ್ಧಿ ಇದನ್ನು ಚೆಂದಾಗಿ ತಿಳಿಬೇಕು. 1000 ಪುಸ್ತಕಗಳನ್ನು ಓದುವುದು ಬೇರೆ, ಒಂದು ಕೃಷ್ಣನ ಕಥೆಯ ಅವನ ಜೀವನದ ಒಂದೊಂದು ಪುಟಗಳನ್ನು ನಾವು ತಿಳಿಯುವುದು ಅಂದರೆ ಪ್ರಾಯ ಇದಕ್ಕೂ ದೊಡ್ಡ ನಮಗೆ ಸಂದೇಶವನ್ನು ಕೊಡುವ ಆಧ್ಯಾತ್ಮಿಕ ಗ್ರಂಥ ಅಥವಾ ಇನ್ನು ಯಾವುದೇ ಗ್ರಂಥ ಇನ್ನು ಯಾವುದೂ ಅಲ್ಲ. ಇದು ನಿರ್ಣಯ ನನಗೆ ಭಾಳ ಆನಂದ ಎನಿಸ್ತು. ಅದು ಕೇಳುವವರಿಗೆ ಅಷ್ಟೇ ಉಪಯೋಗ ಅಲ್ಲ, ಹೇಳುವವರು, ಪ್ರಶ್ನೆ ಕೇಳುವವರು, ಉತ್ತರವನ್ನು ಪಡೆಯುವವರು, 3 ಮಂದಿಗೂ. ಸಭಾ ಅಂದರೆ 3 ಥರದ ಜನ ಇದ್ದೇ ಇರ್ತದೆ. ಒಬ್ಬರು ನಿರೂಪಕರು, ಒಬ್ಬರು ಆಯೋಜಕರು, ಇನ್ನು 3ನೇವರು ಆಸ್ವಾದಕರು, 4ನೇವರು ಆಲೋಚಕರು ಅಂತ ಇರ್ತಾರೆ. ಆಯೋಜಕರು ಅಂದರೆ ಅವ್ರು ಬರೀ ಅರೇಂಜ್ಮೆಂಟ್ ಮಾಡೋರು ಅಷ್ಟೇ. ಅವ್ರು ನೀವು ಏನು ಹೇಳ್ತೀರಿ ಅದು ನಿಮಗೆ ಬಂದ ಮಂದಿಗೆ ಅಷ್ಟೇ ಸಂಬಂಧ, ಅವ್ರಿಗೇನು ಸಂಬಂಧ ಇರೋದಿಲ್ಲ. ಅವ್ರು ಮೈಕ್ ಹಚ್ಕೊಟ್ಟು ಹೋಗ್ಬಿಡ್ತಾರೆ. ಅವ್ರು ನಿಮ್ಮನ್ನು ಸ್ಟೇಜ್ ಮೇಲೆ ಕೂರಿಸಿ ಅವರು ಆಯೋಜಕರು. ಇನ್ನು ಕೆಲವರು ಆಲೋಚಕರು. ಇನ್ನು ಏನು ತಪ್ತಾನೋ, ಎಲ್ಲಿ ಅಪಧೀನ ಹೇಳ್ತಿರ್ತಾನೋ ಅದನ್ನೇ ಶಬ್ದ ಪ್ರಯೋಗದೊಳಗೆ ಎಲ್ಲಿ ವ್ಯತ್ಯಾಸ ಆಗ್ತದೆ ಅದನ್ನೇ ನೋಡೋರು ಇವರು ಆಲೋಚಕರು. ಇನ್ನು ಕೆಲವರು ನಿಮ್ಮ ಮಾತಿನ ಆ ಕೃಷ್ಣ ಕಥೆಯೊಳಗಿರುವಂಥದ್ದು ರಸವನ್ನು ಆಸ್ವಾದನೆ ಮಾಡ್ತಾರೆ. ಅವರು ಆಸ್ವಾದಕರು, ಇವರು ಆಲೋಚಕರು, ಇನ್ನೊಬ್ಬರು ಆಯೋಜಕರು, ಇನ್ನೊಬ್ಬರು ನಿರೂಪಕರು. ಹಿಂಗೆ 4 ಮಂದಿ ಇರ್ತದೆ. ಅವ್ರನ್ನೇ ಹೇಳ್ತಾನೆ. ಇಲ್ಲಿ 3 ಮಂದಿನ ಮಧ್ಯದೊಳಗೆ ಪ್ರಶ್ನೆ ಮಾಡುವವರು, ಒಬ್ಬರು ಉತ್ತರ ಹೇಳುವವರು, ಒಬ್ಬರು ಕೂತು ಅವನ್ನೆಲ್ಲ ಆಸ್ವಾದನೆ ಮಾಡುವವರು.
ಇವರು 3 ವರ್ಗ, 3 ಮಂದಿಯನ್ನು ಪವಿತ್ರ ಮಾಡುವುದು ಇದು ಕೃಷ್ಣ ಕಥೆ. ವಕ್ತಾರಂ ಪೃಚ್ಛಕಂ ಶ್ರೋತೃನ್ ತತ್ಪಾದ ಸಲಿಲಂ ಯಥಾ. ಆ ಗಂಗೆ ಯಾರು ಬಂದು ಮುಳುಗಿದರೂ ಅವರನ್ನು ಪವಿತ್ರ ಮಾಡುವಂತೆ ಆ ಕೃಷ್ಣನ ಕಥೆ ಭಾವುಕ ದೃಷ್ಟಿಯಿಂದ ನೋಡ್ರಿ, ರಸಿಕತಾ ದೃಷ್ಟಿಯಿಂದ ನೋಡ್ರಿ, ನೀವು ಜ್ಞಾನದ ದೃಷ್ಟಿಯಿಂದ ನೋಡ್ರಿ. ಅಹೋ ಭುಯ್ ಭಾವುಕಾ ರಸಿಕಾ. ನೀವು ಭಾವುಕರಾಗಿ ನೋಡ್ರಿ, ಆನಂದಿಸ್ತಾರೆ. ರಸಿಕರಾಗಿ ನೋಡ್ರಿ, ರಸಗ್ರಹಣ ಮಾಡಿ ಸಾರಭೂತವಾದ ವಿಚಾರಗಳನ್ನು ಆನಂದಿಸ್ತಾರೆ. ಕೃಷ್ಣನ ಕಥೆ ಎಲ್ಲ ವಿಧದ ಜನರ ಬುದ್ಧಿಯನ್ನು ಭಾವನೆಗಳನ್ನು ಓಲೈಸುವ ಸನ್ನಿಧಾನ, ಸಾನ್ನಿಧ್ಯ, ವೈವಿಧ್ಯ ಎಲ್ಲರೇ ಅದು ಅಂದರೆ ಅದು ಕೃಷ್ಣ ಕಥೆಯೊಳಗೆ. ಆದ್ದರಿಂದ ನನಗೆ ಚೆಂದಾಗಿ ಹೇಳ್ರಿ ಅಂತ ಅದನ್ನು ಆಕ್ರಾಂತ ಕೃಷ್ಣನ ಅವತಾರಕ್ಕಾಗಿ ಭೂದೇವಿ ಪ್ರಾರ್ಥನಾ ಮಾಡಿದ್ಲು. ಬಂದು ಭೂಮಿ ದೃಪ್ತ ನೃಪವ್ಯಾಜ ದೈತ್ಯಾನೀಕ. ಅನೇಕ ಅಂದರೆ ಸಮುದಾಯ, ಲಕ್ಷಾವಧಿ ದೈತ್ಯರ ಸಮುದಾಯ. ರಾಜರ ವೇಷ, ರಾಜರ ಭೂಷ, ಅವ್ರಿಗೆ ಇಡೀ ಜೀವನ ಹೆಂಗಿತ್ತು ಅಂದರೆ ಶುದ್ಧ ಮೋಸ. ಇದು ಅವತ್ತಿನ ರಾಜರಿಗೆ ಬದುಕು. ಒಂದು ಕೇಳ್ತಾರೆ, ಒಂದು ಗೀತಾ ತಾತ್ಪರ್ಯದಾಗ ಒಂದು ಪ್ರಶ್ನೆ ಬರ್ತದೆ. ನೀವು ಇಷ್ಟು ದೇವರು ಧರ್ಮ ದೇವರು ಧರ್ಮ ಅಂತ ವರ್ಣ ಮಾಡ್ತೀರಿ, ಜೀವನದಾಗ ದುರ್ಯೋಧನ ಒಂದು ದಿನ ಕೃಷ್ಣ ಅಂತ ಹೆಸರು ತಗೊಳ್ಳಿಲ್ಲ. ಅವ ಹೆಂಗಿದ್ದು ಓದ್ತೇನೆ ನಿಮಗೆ. ಇವೆಲ್ಲ ಅವತ್ತಿನ ರಾಜರ ಪ್ರತಿನಿಧಿಯಾದ ದುರ್ಯೋಧನ, ದುಶ್ಯಾಸನ, ಶಕುನಿ ಇವರ ಜೀವನ ಹೆಂಗಿತ್ತು. ಬಹಿರ್ಮುಖ ಭಗವತಃ, ಭಗವಂತನಿಂದ ಪೂರ್ಣ ಬಹಿರ್ಮುಖ, ಮಾರಿನೇ ಮಾಡಿಲ್ಲ ಅಷ್ಟಾಗ, ಬೇರೆ ಕಡೆನೇ ಮುಖ. ಬಹಿರ್ಮುಖ ಭಗವತಃ ಅನಿವೃತ್ತಾಶ್ಚ ವಿಕರ್ಮಣ, ಯಾವ ಕೆಟ್ಟ ಕೆಲಸ ಒಂದೂ ಬಿಟ್ಟಿಲ್ಲ. ಅನಿವೃತ್ತಾಶ್ಚ ವಿಕರ್ಮಣ, ಇಷ್ಟಿದ್ದ ಸಮೃದ್ಧಿಯಿಂದ ಬಾಳಿದರು. ರೆಡ್ ಕಾರ್ಪೆಟ್ ಮೇಲೆ ಓಡಾಡಿದರು. ಅವ್ರಿಗೆ ಏನೂ ಜೀವನದಾಗ ಕಡಿಮೆ ಆಗಲಿಲ್ಲ. ದೇವ್ರ ಕಡೆಗೆ ಮಾರಿ ಮುಖ ಮಾಡಲಿಲ್ಲ, ಕೆಟ್ಟ ಕೆಲಸ ಬಿಡಲಿಲ್ಲ, ಸಮೃದ್ಧಿಯನ್ನು ಮಾತ್ರ ಕಡೆ ತನಕ ಅನುಭವಿಸಿದರು. ಹೀಗಾಗಿ ನಮಗೇನಾಗ್ತಾವಂದ್ರೆ ಇವು ಭಾಳ ಕನ್ಫ್ಯೂಸ್ ಆಗ್ತಾವಂತಾರೆ. ಕನ್ಫ್ಯೂಷನ್ ಬೇಡ. ಒಂದು ಚಲೋ ಕೆಲಸ ಮಾಡಿದ್ದವ, ಅದಕ್ಕೆ ಈ ಸಮೃದ್ಧಿ ಅನುಭವಿಸಿಲ್ಲ. ಏನು ಪುಣ್ಯ ಇವ ಸ್ವಂತ ಗಳಿಸಲಿಲ್ಲ, ಇನ್ನೊಬ್ಬರು ಪುಣ್ಯ ಕೊಂಡ್ಕೊಂಡು ತೊಗೊಂಡ. ಪುಣ್ಯ ಕೊಂಡ್ಕೊಳ್ಳಿಕ್ಕೂ ಬರ್ತಾವೆ, ಸ್ವಂತ ಮಾಡಲಿಕ್ಕೂ ಬರ್ತಾವೆ. ಏನು ಮಾಡಿದ? ದಕ್ಷಿಣ ತರ್ಪಿತಾನಂತೂ ಆಚಾರ್ಯಾಣಂತೂ ಛೇದಸ ಯಾಂತಿ ಸ್ವರ್ಗಂ. ಇವು ಮನೆಯಾಗ 5 ಮಂದಿ ಆಚಾರ್ಯ ಇಟ್ಕೊಂಡಿದ್ನಲ್ಲ, ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ, ಕೃಪಾಚಾರ್ಯ, ಅಶ್ವತ್ಥಾಮಾಚಾರ್ಯ, ಅವ್ನು ಕರ್ಣಾಚಾರ್ಯ, ದೇವತಾ ಪುರುಷ ಅವರೆಲ್ಲ. ಈ 5 ಮಂದಿನ ಮನೆಯಾಗ ಇಟ್ಕೊಂಡು ಇವರಿಗೆಲ್ಲ ಅಗ್ನಿ ಪಾಲನಾ ಪೋಷಣ ಮಾಡಿದ್ದ. ಮತ್ತು ಪಾಪ ಇವೆಲ್ಲ ನಿಷ್ಠಾವಂತ ಮಂದಿ ದೇವತೆಗಳು, ಇವರೆಲ್ಲ ಸ್ವಾಭಾವಿಕವಾಗಿ ಒಳ್ಳೆಯವರೇ. ಇವನ್ನೆಲ್ಲ ಪಾಲನ ಪೋಷಣ ಮಾಡಿದ್ದರು. ಪುಣ್ಯ ಅವನ ಜೀವನದಾಗ ಸಮೃದ್ಧಿ ಬಂತು. ಅದಕ್ಕೆ ಎಲ್ಲಿಯೂ ಏನಾದರೂ ಕಾರಣವಿಲ್ಲದೆ ಯಾವ ಕಾರ್ಯಗಳು ಜಗತ್ತಿನಾಗ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಒಂದು ಇಫೆಕ್ಟ್ ಅದ ಅಂದರೆ ಒಂದು ಕಾಸ್ ಅಂತ ಇರಲಿಕ್ಕೆ ಬೇಕು, ಒಂದು ಕಾರ್ಯ ಅದ ಅಂದರೆ ಕಾರಣ ಇರಲಿಕ್ಕೆ ಬೇಕು. ಇದು ತಾತ್ಪರ್ಯದಾಗ ಹೇಳ್ತಕ್ಕಂಥ ಶ್ರೀಮದಾಚಾರ್ಯರ ಮಾತು. ಆದ್ದರಿಂದ ಭೂಮಿ ಅಯೋಗ್ಯರಾದ ರಾಜರು ವೇಷ, ನೆವ, ರಾಜಕೀಯದೊಳಗೆ ಹುಟ್ಟಿ ಬೆಳೆದಾರ. ಸಂಸ್ಕಾರವ ಪೂರ್ಣ ಅವಿವೇಕಿಗಳೂ ಅಲ್ಲ, ನಾಸ್ತಿಕರು ಅಂತ ಅನ್ಲಿಕ್ಕೆ ಬರೋದಿಲ್ಲ, ಆದರೆ ಆಸ್ತಿಕರು ಮಾತ್ರ ಅಲ್ಲ. ಇಂಥ ಜನ ವ್ಯವಹಾರ ಅತೀ ನಾಸ್ತಿಕರಂತೆ ಕಠೋರವಾದದ್ದು, ತೋರಿಕೆ ಅದು ಆಸ್ತಿಕರಂತೆ ವೇಷ. ಹಿಂಗೆ ಸಮಾಜ ಮೋಸ ಹೋಗ್ತಾ ಇದೆ, ಧರ್ಮದ ಮೇಲೆ ವಿಶ್ವಾಸ ಹೋಗ್ತಾ ಇದೆ. ಅದನ್ನೇ ಬೇಡ್ಕೊಂಡ್ರು. ಅದರಿಂದ ಬೇಡ್ಕೊಳ್ಳೋಕ್ಕೆ ಪರಮಾತ್ಮನೇ ಅವತಾರವನ್ನು ಹಾಳು ಮಾಡು. ಇವರು ಯಾರು ಒರಿಜಿನಲ್ ಮಂದಿ, ಯಾರು ನಕಲಿ ಮಂದಿ, ಈ ಜಗತ್ತಿಗೆ ಗೊತ್ತಾಗಬೇಕು.
ಇದು ಮೋಸ ಅಂತ ಈ ಜನ ಮಾಡುವ ಅನ್ಯಾಯವನ್ನು ಅವರ ವ್ಯಕ್ತಿತ್ವದ ಪರಿಚಯವನ್ನು ಮಾಡಿಕೊಡುವುದರ ಮೂಲಕವಾಗಿ ಇದನ್ನು ತಿಳಿಸ್ತೀನಿ ಅಂಥೇಳಿ ಆವಾಗ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡಿದರು. ಭಗವಂತ ಅವಶ್ಯವಾಗಿ ವಸುದೇವ ಗೃಹೇ ಸಾಕ್ಷಾತ್ ಭಗವಾನ್ ಪುರುಷಃ ಪರಃ ಜನಿಷ್ಯತೆ. ಭಗವಂತ ವಸುದೇವನ ಮನೆಯೊಳಗೆ ಅವತಾರವನ್ನು ಧಾರಣ ಮಾಡ್ತಾನೆ, ನೀವೆಲ್ಲ ದೇವತೆಗಳು ಮತ್ತು ಹುಟ್ಟಿರಿ ಅಂತ. ಯೋಗಮಾಯ ಭಗವತಿ ಯಯಾ ಸಮ್ಮೋಹಿತಂ ಜಗತ್. ಯೋಗಮಾಯ ಅಂತಾರೆ ದುರ್ಗಾದೇವಿ, ಭಗವತಿ ಅವಳು. ಯೋಗಮಾಯ, ನಾರಾಯಣಿ, ವೈಷ್ಣವಿ, ಚಂಡಿಕಾ, ಕಾಳಿ ಅಂತ ಅವಳನ್ನು ಅನೇಕ, ಅಂಬಿಕಾ ಇತ್ಯಾದಿ ವಿವಿಧ, ಶಾರದಾ, ಅಂಬಿಕಾ, ಚಂಡಿಕಾ ಇತ್ಯಾದಿ ವಿವಿಧ ಹೆಸರುಗಳಿಂದ ಕರೆಯುವ ಆ ದುರ್ಗಾದೇವಿ ಅವಳು ಕೂಡ ಒಂದು ಅಂಶದಿಂದ ಭೂಮಿಯೊಳಗೆ ಅವತಾರವನ್ನು ಧಾರಣ ಮಾಡ್ತಾ ಇದ್ದಾಳೆ. ಆವಾಗ ಅಲ್ಲಿ ಸಾಸಿ ಸರ್ವಪ ಆವಾಗ ಮಥುರಾ ಭಗವಾನ್ ಯತ್ರ ನಿತ್ಯಂ ಸನ್ನಿಹಿತೋ ಹರಿ. ಮಥುರಾದಾಗ ಕೃಷ್ಣನ ನಿತ್ಯ ಸನ್ನಿಧಾನ. ಅಲ್ಲೇ ಇವೆಲ್ಲ ಇದ್ದಾಗ ಈ ಒಂದು ವಿವಾಹ ಸಮಾರಂಭ. ವಸುದೇವನಿಗೆ ದೇವಕಿಯನ್ನು ಕೊಟ್ಟು ಭೋಜವಂಶ ವೃಷ್ಟಿವಂಶಗಳ ಸಂಬಂಧದ ವಿವಾಹ. ಆವಾಗ ಕಂಸ ಮತ್ತು ತಂಗಿಯ ಮೆರವಣಿಗೆ ದೇವಕ್ಕೆ ಏನೇನು ಕೊಟ್ಟ, ಅಶ್ವಾನಾಂ ಅಯುತಂ ಸಾರ್ಧಂ ರಥಾನಾಂ, ಸಾವಿರಾರು ಕುದುರೆಗಳು ರಥಗಳು, ಗಜಾನಾಂ ಚತುಶ್ಶತಂ ಪಾರಿಬರಹಂ, ದಾಸೀನಾಂ ಸುಕುಮಾರ, ಈ 200 ಜನ ದಾಸಿಯರನ್ನು ದೇವಕಿಯ ವಸುದೇವರ ವಿವಾಹದಾಗ ಅವ್ರ ತಂದೆ ಅಷ್ಟೆಲ್ಲ ಕೊಟ್ಟ. ಇನ್ನು ಪ್ರಯಾಣ ಪ್ರಕ್ರಮೆ ತಾತ ವರವಧೋ, ಇನ್ನು ಅವರಿಬ್ಬರು ವಧು ವರ ಪ್ರಯಾಣ ಮಾಡುವ ಸಂದರ್ಭ. ಆವಾಗ ಅಸ್ಯಾಸ್ತು ಅಶರೀರವಾಕ್ತು. ಹರಿವಂಶದಾಗ ಈ ಆಕಾಶವಾಣಿ ಪ್ರಸಂಗ ಇಲ್ಲ. ಸ್ವಯಂ ನಾರದರು ಬಂದು ಕಂಸ ಹೇಳ್ತಾರೆ, ಕಂಸ ನಿಮ್ಮ ತಂಗಿ ಮದುವೆ ಮಾಡಿದಿ, ಆದರೆ ಇದರ ಹಿಂದೆ ನಿನಗೇನೊಂದು ದೊಡ್ಡ ಭಯಾನಕವಾದ ಆಪತ್ತದ, ಇದರ ಪರಿಚಯನೇ ನಿನಗಿಲ್ಲ. ಹೇಳ್ತೀನಿ ಕೇಳಿ, ಏನು ಆಪತ್ತದ, ಇವಳು 8ನೇ ಗರ್ಭದಿಂದ ನಿನಗೆ ಮೃತ್ಯು ಅದ ಅಂತ ನಾರದರು ತಿಳಿಸ್ತಾರೆ ಕಂಸನಿಗೆ. ಇದು ಹರಿವಂಶ. ಭಾಗವತ ಆಕಾಶವಾಣಿ ಆಯಿತು. ಏನು ಅಸ್ಯಾಸ್ತು ಅಷ್ಟಮೋ ಗರ್ಭೋ ಹಂತ ಯಾಮ್ ನಯಸೆ ಅಬುಧ. ದಡ್ಡ ಯಾರನ್ನು ಇಂಥ ವೈಭವದ ಮೆರವಣಿಗೆ ಮಾಡ್ತಾಯಿದ್ದಿ, ಇವಳ 8ನೇ ಗರ್ಭದಿಂದ ಮೃತ್ಯು ಅಂತ ಅಂದಾಕ್ಷಣಕ್ಕೆ ದೈತ್ಯರಿಗೆ ಬದುಕು ಬಹಳ ಪ್ರಿಯ. ಅದಕ್ಕೆ ಅಸುಷು ರಮಂತೆ ಇತಿ ಅಸುರಾಹ ಅಂತ ಅವ್ರ ಹೆಸರು. ಅಸುರ ಅಂದರೆ ಏನು? ಅಸು ಅಂದರೆ ಪ್ರಾಣ. ಒಟ್ಟು ಬದುಕಿರಬೇಕು ಅನ್ನೋದ್ರೊಳಗೆ ಯಾರಿಗೆ ಭಾಳ ಆನಂದ ಇರ್ತದೆ ಅವರೆಲ್ಲ ಅಸುರರು ಅಂತ. ಅವ್ರು ಏನು ಮಾಡಿದ್ರು ಬರೀ ಬದುಕಬೇಕೆಂಬುದೇ ಅವ್ರ ಜೀವನದ ಗುರಿ. ಅದಕ್ಕೆ ತಕ್ಷಣ ತಂಗಿ ಬದುಕಿ ಉಳಿದ್ರೆ ಇವಳು 8ನೇ ಗರ್ಭದಿಂದ ಮೃತ್ಯು. ಇವತ್ತೇ ಅವಳನ್ನು ಬಗೆಹರಿಸಿದ್ರೆ 8 ಮಕ್ಕಳಾಗೋ ಪ್ರಸಂಗವೂ ಇಲ್ಲ, ನನಗೆ ನಿರಂತರವಾದ ನಿರ್ಭಯವಾದ ವಾತಾವರಣದೊಳಗೆ ನಾವು ಬಾಳಿಗೆ ಸಾಧ್ಯದ ಅಂತ ಕೊಲ್ಲಿಕ್ಕೆ ಹೊಂಟ. ಆವಾಗ ವಸುದೇವ ಬೇಡ್ಕೊಂಡ, ಸಕಥಂ ಭಗಿನಿ, ಅಲ್ಲ ಅವಳ ಹೆಣ್ಮಗಳು ತಂಗಿ ಜೊತೆಗೆ ಹಸೆಮಣಿ ಮೇಲೆ ಕೂತಿರ್ತಕ್ಕವಳು, ಇಂಥವಳನ್ನು ನೀನಂಥ ವೀರಾಧಿವೀರರು ಕೊಲ್ಲಬಾರ್ದು, ದಯವಿಟ್ಟು ಹಂಗೆ ಮಾಡಬೇಡಿ. ಮೃತ್ಯು ಜನ್ಮವತಾಂ ವೀರ ದೇಹೇನ ಸಹಜಾಯತೆ. ನಮ್ಮೆಲ್ಲರ ಮೃತ್ಯು ನಮ್ಮ ದೇಹ ಎಂದು ತಾಯಿಯ ಗರ್ಭದಾಗ ನಿರ್ಮಾಣ ಆಗ್ಯದ, ಆವಾಗೇ ಇದು ಎಂದು ರಿಟರ್ನ್ ಅಂತ ಈ ಬೋಗಿಗೆ ಬರೆದಿರ್ತಾರೆ. ರೈಲ್ವೆ ಬೋಗಿಗಳಿಗೆ ಬರೆದಿರ್ತಾರಿಲ್ಲೋ, ಎಲ್ಲ ಸ್ಟೇಷನ್ದಾಗ ನೋಡ್ತಿರ್ತೇವಲ್ಲ, ಪ್ರತಿಯೊಂದು ವ್ಯಾಗಿನ ಆ ರೈಲ್ವೆ ವ್ಯಾಗಿಂದ ಪ್ರತಿಯೊಂದಕ್ಕೂ ಬರೆದಿರ್ತಾರೆ. ಹಿಂದಿ ಒಳಗೆ ವಾಪಸಿ ಅಂತಿರ್ತಾರೆ, ಇಂಗ್ಲೀಷ್ನಾಗ ರಿಟರ್ನ್ ಅಂತ ಬರೆದಿರ್ತಾರೆ. ಅದು ಇಸ್ವಿ ತಿಂಗಳು ಎಲ್ಲ ರೈಲ್ವೆ ಬೋಗಿಗಳಿಗೆ. ಅದು ಎಲ್ಲಿ ನಿರ್ಮಾಣ ಆಗ್ಯದ ರೈಲ್ವೆ, ಆ ಬೋಗಿ ಮೇಲೆ ನಿರ್ಮಾಣ ಮಾಡಿದವರು ಇದರ ಆಯುಷ್ಯ ಎಷ್ಟು, ಆ ಇಸ್ವಿ ಆ ತಿಂಗಳ ಇವರೇ ಬರೆದಿರ್ತಾರೆ. ಗ್ಯಾರಂಟಿ ಕೊಡೋರು ಯಾರು 1 ವರ್ಷಕ್ಕಿಂತ ಹೆಚ್ಚಿಗೆ ಗ್ಯಾರಂಟಿ ಕೊಡುವುದಿಲ್ಲ. ಅವ್ರಿಗೆ ಖಾತ್ರಿ ಅದ ನಿರ್ಮಾಣ ಮಾಡಿದವರು 1 ವರ್ಷಕ್ಕಿಂತ ಹೆಚ್ಚಿಗೆ ಇದರ ಆಯುಷ್ಯ ಇಲ್ಲ ಅಂತ.
ಅದಕ್ಕೆ ಎಲ್ಲ ಕಡೆಗೂ ಗ್ಯಾರಂಟಿ ಕಾರ್ಡ್ ಅಂತ ಸಿಗ್ತಾವೆ. ಹಂಗೆ ಇದಕ್ಕೂ ಗ್ಯಾರಂಟಿ ಕಾರ್ಡ್ನ್ಯಾಗ ಮತ್ತು ಬರ್ದಾರ ಡೇಟು ಎಂದು ಮುಗೀತದೆ ಅಂತ. ಮೃತ್ಯು ಸಹ ದೇಹೇನ ಜಾಯಿತು. ಹುಟ್ಟಿ ಬರುವಾಗ ನಾವು ಹೋಗುವ ರಿಟರ್ನ್ ಟಿಕೆಟು ಎಲ್ಲರೂ ಮಾಡಿಸ್ಕೊಂಡು ಬಂದಿರ್ತಾರೆ. ಎಲ್ಲರೂ ರಿಟರ್ನ್ ಟಿಕೆಟ್ ತೊಗೊಂಡೇ ಹುಟ್ಟುದು. ಆದರೆ ರಿಟರ್ನ್ ಟಿಕೆಟ್ ಒಂದು ಕಿಸೆದಾಗದ ಅಂತ ಮರ್ತಿರ್ತಾರೆ ಪಾಪ. ಹಾಗೆಲ್ಲ ಅಲ್ಲ. ಅದಕ್ಕೆ ನಾವು ಇಲ್ಲೇ ಇರೋರು ಪರ್ಮನೆಂಟು, ಅವ್ರು ಹೋಗ್ತಾರೆ, ನಾವೇನು ಹೋಗೋದಿಲ್ಲ ಅಂತ ತಿಳ್ತಾರಂತ. ಅಲ್ಲ, ಅದ್ಯವಾಬ್ದೇ ಶತಾಬ್ದೇವ. ಇಂದ ನಾಳೆ ಇನ್ನೊಂದು 100 ವರ್ಷಕ್ಕಾದರೂ ಪ್ರಾಣಿನಾಂ ಮೃತ್ಯುರ್ವೈ ಪ್ರಾಣಿನಾಂ ಧ್ರುವಂ. ಮೃತ್ಯು ಇಲ್ಲದ ವ್ಯಕ್ತಿ ಯಾರ್ಯಾರು ಇಲ್ಲ. ಅದಕ್ಕಾಗಿ ಇತಿಹಾಸದಾಗ ಹಾಗೆ ಸತ್ತವ್ರ ಹೆಸರು ಬರುವುದಿಲ್ಲ. ಇಂಥ ಕೆಟ್ಟ ಕೆಲಸ ಮಾಡಿ ಸತ್ರ ನಿಮ್ಮ ಹೆಸರು ಬರ್ತದೆ. ಕೆಟ್ಟ ಹೆಸರು ಕೆಡಿಸ್ಕೊಂಡು ಸಾಯ್ತೀಯೋ ಹಾಗೆ ಸಾಯ್ತೀಯೋ. ಹೆಸರು ಕೆಡಿಸ್ಕೊಂಡು ಸಾಯೋದಕ್ಕಿಂತ ಇಲ್ಲೇ ಬರ್ತದೆ. ಭಾಳ ಚಂದ ಮಾತದೆ. ಹಿಂದಿ ಒಳಗೆ ಒಂದು ಪುಸ್ತಕನೇ ಬಂದದು, ಜೈಸೆ ಜೀನಾ ಏಕ್ ಕಲಾ ಹೈ ವೈಸೆ ಮರನಾ ಭಿ ಏಕ್ ಕಲಾ ಹೈ. ಅಲ್ಲ, ವಚನದಾಗ ಹೇಳ್ಯಾರ, ಶರಣರ ಜೀವನದ ಮರಣದಾಗದ ಅಂತ. ಶರಣರ ಜೀವನ ಮರಣದಾಗದ. ಅವರ ಮರಣ ಅವರು ಭಗವಂತನ ಎಂಥ ಶರಣರಾಗಿದ್ದರು, ದೇವರ ಭಕ್ತರಾಗಿದ್ದರು ಅಂತ ತೋರಿಸ್ಕೊಡ್ತದೆ. ಆದ್ದರಿಂದ ನಿನ್ನ ಮೃತ್ಯುವಿನ ಹಿಂದೆ ಇದೊಂದು ಅಪವಾದವನ್ನು ಅಂಟಿಸಿಕೊಂಡು ಸಾಯಬೇಡ. ದೇಹೇ ಪಂಚತ್ವಮಾಪನ್ನೇ ದೇಹಿ ಕರ್ಮಾನುಗೋವಶಃ. ದೇಹ ಇಲ್ಲೇ ಬಿಟ್ಟು ಹೋಗೋದು, ಮುಂದೆ ಬರುವುದು ಕರ್ಮ ಒಂದೇ. ಆದ್ದರಿಂದ ಅದಕ್ಕಾಗಿ ಯಾಕೆ ಇಷ್ಟು ಕೆಟ್ಟ ಕೆಲಸ ಮಾಡಿ ಹೋಗ್ತೀರಿ? ನಿನ್ನ ದೇಹ ಬರುವುದಿಲ್ಲ, ನಿನ್ನ ಜೋಡಿ ಯಾರ ಜೋಡಿನೂ ಬರುವುದಿಲ್ಲ ಅವ್ರ ದೇಹ. ಆದರೆ ಈ ದೇಹಕ್ಕಾಗಿ ಅವ್ರು ಏನೇನೇನು ಕೆಟ್ಟ ಕೆಲಸ ಮಾಡಿರ್ತಾರಲ್ಲ, ಅದು ಒಂದೇ ಅವ್ರ ಜೋಡಿ ಬರ್ತದೆ. ಯಾರು ಪಾಪ ಹುಲ್ಲು ತಿಂದಿದ್ದ, ಅದೇನು 6 ತಾಸಿನಾಗ ಕರಿಯಿರ್ಬೇಕು ಲಾಲೂನು ಹುಲ್ಲು. ಆದರೆ ಇದೇನು ಜೈಲಿನಾಗ ಕೂತ, ಇದು ಪರ್ಮನೆಂಟ್ ಆಗ್ತದೆ ನೋಡಿ ಹೆಸರುಗಳೆಲ್ಲ. ಏನು ಅದ್ಭುತ ಹೆಸರುಗಳು ಇತಿಹಾಸದ ಪುಟಗಳನ್ನು ತಮ್ಮ ಮೌಲಿಕವಾದ ಚರಿತ್ರೆಯಿಂದ ತುಂಬಿದವರು ಅಂಥೇಳಿ. ಅದ್ರಾಗೆಲ್ಲ ಇವರೆಲ್ಲರೂ ಯಾರೋ ಪಾಪ 5 ವರ್ಷ 6 ವರ್ಷ 8 ವರ್ಷ ಈ ಜೈಲಿನಾಗ ಹೋಗಿ ಕೂತಂಥ ಮಂದಿದೊಂದು ಲಿಸ್ಟ್ ನೀವು ನೋಡಿದ್ರಿಂದ ಅಲ್ಲ, ಇನ್ನೂ ಭಾಳ ಮಂದಿ ಬರಬೇಕಾಗಿತ್ತು, ಬಂದಿಲ್ಲ. ಅದು ಭಗವಂತನೇ ಯಾರನ್ನೂ ಬಿಡುವುದಿಲ್ಲ. ಮನೆಯೊಳಗೆ ಹಂಗೆ ವ್ಯವಸ್ಥೆ ಮಾಡಿರ್ತಾನೆ. ಅಲ್ಲೇ ಹೋಗ್ಬೇಕು, ಲಾಲು ಹೋದಲ್ಲೇ ಹೋಗ್ಬೇಕು ಅಂತೇನಿಲ್ಲ ಎಲ್ಲರಿಗೂ. ಅಂತೂ ಎಲ್ಲರಿಗೂ ಜೀವನದಾಗ ಇರುವುದೇ ಇದು ಅಂತಿಕೊಂಡು ಎಲ್ಲರೂ ಸಂಸಾರ ಬರೀ ಜೈಲಿನಾಗ ಎಲ್ಲ ಕಷ್ಟ ಅನುಭವಿಸೋದಿದ್ರೆ ಅಥವಾ ನರಕದಾಗ ಎಲ್ಲ ಅನುಭವಿಸಿ ಬರ್ತಿದ್ರೆ ಈ ಸಂಸಾರ ಆರಾಮಿರ್ತಿತ್ತು ಎಲ್ಲರ ಜೀವನದಾಗ. ಯಾಕಿಲ್ಲ ಅಂದರೆ ಕೆಲವು ಅಲ್ಲೇ ಕೆಲವು ಇಲ್ಲೇ ಅನುಭವಿಸ್ಲಿಕ್ಕೆ ಬೇಕೇ ಬೇಕಾದದ್ದು. ಇದಕ್ಕೆ ಕರ್ಮಾನುಗೋ ವಶಃ. ಬಹಳ ಚಂದ ವಸುದೇವನ ಮಾತು. ದೊಡ್ಡ ಜ್ಞಾನಿಯವ ಕೃಷ್ಣ. ಯಾರ್ದೋ ಮಗ ಆಗಿ ಹುಟ್ಟಿಲ್ಲ, ಒಬ್ಬ ಜೀವನದ ಆಧ್ಯಾತ್ಮಿಕ ಚಿಕಿತ್ಸಕ ವಸುದೇವ ಅಂತ. ಇದು ದೇಹಿ ಕರ್ಮಗತಿಂಗ ಸಹ. ಆದ್ದರಿಂದ ವಜನ್ ತಿಷ್ಠನ್ ಪದೇನಿಕೇನ. ನಾವು ಯಾವಾಗಲೂ ಒಂದು ಹೆಜ್ಜೆ ಮುಂದೆ ಇಡಬೇಕು, ಎತ್ತಬೇಕು ಅಂತಂದ್ರೆ ಒಂದು ಕಡೆ ಕಾಲು ಉರಿರ್ತೀವಿ, ಒಂದು ಕಡೆಗೆ ನಮ್ಮ ಕಾಲನ್ನು ಎಡಗಾಲು ಊರಿ ಬಲಗಾಲು ಮುಂದಿಡ್ತೀವಿ, ಬಲಗಾಲು ಊರಿ ಮತ್ತು ಎಡಗಾಲು ಮುಂದಿಡ್ತೀವಿ. ಇದಕ್ಕೆ ನಡೆಯುವುದು ಅಂತ ಕರೀತಾರೆ. ಗತಿ ನಡೆಯುವಿಕೆ ಅಂದರೆ ಏನಿದು? ವಸುದೇವನಿಂದ ಅವನ ಸಾಹಿತ್ಯದ ಉದಾಹರಣೆ ಹಂಗೆ ನೋಡಿರಿ. ನಡೆಯುವಿಕೆ ಅಂದರೆ ಏನು? ಒಂದು ಕಾಲು ಎತ್ತೋದು, ಇನ್ನೊಂದು ಕಾಲು ಗಟ್ಟಿಯಾಗಿ ಇಟ್ಟರೆ ಇನ್ನೊಂದು ಕಾಲು ಎತ್ತಲಿಕ್ಕೆ ಬರ್ತದೆ. ಹಾಗೆ ಜೀವನದಾಗ ಒಂದು ಕರ್ಮದ ಅನುಭವಕ್ಕಾಗಿ ಒಂದು ದೇಹವನ್ನು ನಾವು ಪಡೆದಾಗಲೇ ಮುಂದಿನ ದೇಹಕ್ಕೆ ಪಡೀಲಿಕ್ಕೆ ಬೇಕಾಗುವ ಈ ಕಾಲನ್ನು ಎತ್ತಿಡಬೇಕಲ್ಲ. ಅದು ಹಾಗೆ ನಡೆಯುವಾಗ ಒಂದು ಕಾಲು ಊರಿ ಇನ್ನೊಂದು ಕಾಲನ್ನು ಎತ್ತಿ ಎತ್ತಿ ನಾವು ಕಿತ್ತಿ ಇಟ್ಟಂತೆ ನಮ್ಮ ಬದುಕು ಈ ಹಿಂದಿನ ಕರ್ಮ ಆ ಕಾಲ ಮ್ಯಾಗ ಊರಿ ಈ ದೇಹವನ್ನು ಎತ್ತಿಟ್ವಿ. ಈ ದೇಹದೊಳಗೆ ಆ ಕಾಲು, ಈ ದೇಹದಾಗ ಕಾಲು ಉರಿವಿ, ಇನ್ನು ಮುಂದಿನ ದೇಹದಾಗ ಹೆಜ್ಜೆ ಇಡಬೇಕಲ್ಲ. ಅದು ಹೆಂಗಂದ್ರೆ ಈ ದೇಹದೊಳಗೆ ಸಂಪಾದನೆ ಮಾಡಿದ ಕರ್ಮವನ್ನು ಊರಿ ಅದನ್ನು ನಾವು ಪಡಿತಾ ಇರ್ತೇವೆ. ಇದು ಒಂದು ನಡೆಯುವಿಕೆ ಇದ್ದಂಗೆ ಕರ್ಮ, ಅದನ್ನು ಊರುಗೋಲು ಕರ್ಮ. ಇದು ನಾವು ನಿಲ್ಲುವ ಕಾಲು, ಅದು ನಮ್ಮ ನೆಲದ ಕಾಲಿನ ಕೆಳಗಿರ್ತಕ್ಕ ಒಂದು ಗಟ್ಟಿಯಾದ ನೆಲ. ಈ ನೆಲದ ಮೇಲೆ ಕಾಲು ಗಟ್ಟಿಯಾಗಿ ಇಡ್ತೀವಿ, ಇನ್ನೊಂದು ಗಟ್ಟಿಯಾದ ನೆಲದ ಮೇಲೆ ಮತ್ತೆ ನಮ್ಮ ಕಾಲನ್ನು ನಾವು ಊರ್ತೀವಿ. ಅವು ಯಾವುದು ಅಂದರೆ ನೆಲ
ಅವು ಕರ್ಮದಿಂದ ನಿರ್ಮಿತವಾಗಿರ್ತಕ್ಕ ಒಂದು ದೊಡ್ಡ ವೇದಿಕ. ನಮ್ಮ ಕರ್ಮದಿಂದಲೇ ನಿರ್ಮಾಣವಾಗಿರ್ತಕ್ಕ ನಮ್ಮದೇ ದೇಹ, ನಮ್ಮದೇ ಯಾವ ಕುಲ, ಯಾವ ವಂಶ, ಎಂಥ ದೇಹ, ಕಣ್ಣು, ಕಿವಿ, ಮೂಗು, ಬಣ್ಣ, ಬಾಯಿ, ಅವನ ಬುದ್ಧಿ, ಅವನ ಜ್ಞಾನ, ಅವನ ಅಧಿಕಾರ, ಅವನ ಸಂಪತ್ತು, ಅವನ ಆರೋಗ್ಯ, ಅವನ ಅನಾರೋಗ್ಯ ಏನು ಇರಬೇಕು ಅಂತ ಒಂದು ಗಟ್ಟಿಯಾದ ನೆಲ. ಇದು ಆಲ್ರೆಡಿ ನಾವು ಕೇಳ್ತಿರ್ತೀವಲ್ಲ, ಭಗವಂತ ಮಾಡುವ ಪ್ರತಿಯೊಂದು ಏನು ದೇಹದ ಹಿಂದೆ, ಈ ದೇಹ ಬಿಟ್ಟು ಮುಂದಿನ ದೇಹಕ್ಕೆ ಹೋಗ್ತಾ ಇದ್ದೇವೆ ಅಂದರೆ ಅಲ್ಲಿ 3 ಪಾಯಿಂಟ್ ಇರ್ತಾವಂತ. ಒಂದು ಚಂದ ಪ್ಲ್ಯಾನ್ ಇರ್ತದೆ. ಈ ನಡುವಿಕೆ ಒಳಗೆ ಒಂದು ಡಿಸೈನ್ ಇರ್ತದೆ, ಒಂದು ಪ್ಲ್ಯಾನ್ ಇರ್ತದೆ, ಒಂದು ಪರ್ಪಸ್ ಇರ್ತದೆ ಅಂತ. ಇವು 3 ಕೂಡಿದರೆ ಒಂದು ಗತಿ, ಮನುಷ್ಯನ ಪ್ರಾಪ್ತಿ, ಅದೆಲ್ಲ ಹಾಗೆ ಇರ್ತಾ ಇದೆ. ಯಾಕೆ ಸ್ವಪ್ನೇ ಸಾಂತೆಲ್ಲ ಹೇಳ್ದ, ಗಾಳಿ ಬೀಸಿದಂತೆ, ಮೋಡಗಳು ಚಲಿಸುವಂತೆ ಮನಸ್ಸು ಇದರ ಹಿಂದೆ, ಕರ್ಮದ ಹಿಂದೆ ಓಡ್ತಿರ್ತದೆ. ಯಾಕೆ ಅಷ್ಟು ವಶ ಆಗ್ತಾಯಿದ್ದೀವಿ? ತಸ್ಮಾನ್ನ ಕಷ್ಟಕ್ಕಿತ್ತು ದ್ರೋಹ ಮಾಡ್ತಾರೆ. ಅದಕ್ಕೆ ಜೀವನದಾಗ ಯಾರು ದ್ರೋಹ ಮಾಡಲಿಕ್ಕೆ ಹೋಗಬೇಡ, ಯಾವುದೂ ದ್ರೋಹ ಮಾಡಬೇಡ. ಒಂದು ದೇಹಕ್ಕಾಗಿ ಎಷ್ಟು ಮಂದಿ ದ್ರೋಹ ಮಾಡೋ ಜೀವನದಾಗ? ಇದೇನು ಬದುಕು? 10 ಮಂದಿ ಕುತ್ತಿಗೆ ಕೊಯ್ದೆ ನಾವು ಬದುಕಬೇಕು ಅಂಬುದೇ ಇದು ಬದುಕಿನ ದೃಷ್ಟಿ ಏನು ಅಂತ ವಸುದೇವ ಕೇಳಿದ. ಕಂಸನಿಗೆ ವಸುದೇವನ ಮಾತುಗಳು ಸ್ವಲ್ಪ ಪರಿಣಾಮ ಆಯಿತು. ವಸುದೇವ ಹೇಳಿದ, ಇವಳ 8ನೇ ಗರ್ಭದಿಂದ ಮೃತ್ಯು, ಹುಟ್ಟಿದ ಕ್ಷಣಕ್ಕೆ ಮೊದಲೇ ಗರ್ಭ ಹಿಡ್ಕೊಂಡು 8 ಮಕ್ಕಳನ್ನ ಕೊಡ್ತೀನಿ ನಿನಗೆ ಅಂತ. ಅವಳಂದು ಹೆಂಗೆ ಹೇಳಿಬಿಟ್ರು ನಮ್ಮ ಮನೆಯವ್ರಿಗೆ ಮಾತು, ಇಲ್ಲಿ ಹೇಳಿಬಿಟ್ರಲ್ಲ ಒಮ್ಮೆಲೆ ಕೊಡ್ತೀನಿ ಅಂತ. ಹೌದು. ಆಮೇಲೆ ಆಕಿನೂ ವಿಚಾರ ಮಾಡಿದ್ಲಂತ ದೇವಕಿ. ನಿಜ, ಕಂಸನ ಸಂಹಾರ ಆಗಬೇಕು ಅಂತ ಅಪೇಕ್ಷೆ ಇದ್ರೆ, ಬರೀ ನಾ ಬದುಕಬೇಕು ಅನ್ನೋ ಅಪೇಕ್ಷೆ ಇದ್ರೆ, ಮತ್ತು ಈ ರೀತಿಯಾಗಿ ನಾವು ಏನಾದರೂ ಒಂದು ಉಪಾಯವನ್ನು ಮಾಡಿ ಉಳ್ಕೋಬೇಕು. ಕಂಸ ಹೋಗಬೇಕು, ಜಗತ್ತಿಗೆ ಅವನ ಏನು ಅನಾಗರಿಕ ರಾಜ್ಯ, ಅವನದೇ ಆಗಿರ್ತಕ್ಕ ಈ ಕ್ರೂರವಾಗಿರ್ತಕ್ಕ ಇವನ ಆಡಳಿತ ಇದು ಕೊನೆಗೊಳ್ಳಬೇಕು ಅಂತಿದ್ರೆ ಅದಕ್ಕೆ ನಾವೊಂದು ತ್ಯಾಗ ಮಾಡಬೇಕು. ಜಗತ್ತಿನ ಜನರ ಕ್ಷೇಮಕ್ಕಾಗಿ, ರಾಜ್ಯದ ಹಿತಕ್ಕಾಗಿ ಮತ್ತು ಇಂತಹ ದುಷ್ಟನಾದ ಕಂಸನ ನಾಶಕ್ಕಾಗಿ 6 ಮಕ್ಕಳನ್ನ ನಾ ಎಲ್ಲಿ ತನಕ ತ್ಯಾಗ ಮಾಡುವುದಿಲ್ಲ ಅಲ್ಲಿ ತನಕ ಜಗತ್ತಿನಾಗ ಒಳ್ಳೆಯದಾಗುವುದಿಲ್ಲ ನಾನು. ಆದ್ದರಿಂದ ಈಗೇ ನಾವು ಜಗಳಾಡಿದ್ವಿ, ಹೀಗೆ ನೋಡಿದ ವಸುದೇವ ಕಂಸನ ಜೊತೆಗೆ ಈಗಲೇ ಯುದ್ಧ ಮಾಡಿಕೊಂಡು ಅವನನ್ನೇ ವಿರೋಧ ಮಾಡಿದರೆ ಹೆಂಗೆ ಅಂತ. ಇದು ಮದುವೆ ಮನೆ, ಇದು ಅವ್ರ ಊರು, ಸಂಬಂಧ ಎಲ್ಲ ಅವ್ರದ್ದೇ ಇದೆ, ಪರಿವಾರ ಎಲ್ಲ ಅಲ್ಲೇ ಇದೆ. ನಮ್ಮ ಪರಿವಾರ ನಾವು ಬೀಗರು ಅಂತ ಬಂದವರು, ನಾವು ಕಡಿಮೆ ಇದ್ದೀವಿ. ಅದಕ್ಕೆ ಈಗ ಸುಮ್ಮನೆ ಕಂಸನನ್ನು ಎದುರು ಹಾಕ್ಕೊಂಡು ಅವನ ಜೋಡಿ ಸಂಘರ್ಷ ಮಾಡಿದರೆ ಅದ್ರದ್ದು ಏನು ಭಾಳ ಪರಿಣಾಮ ಆಗೋದಿಲ್ಲ. ಯಾವಾಗಲೂ ಕೃಷ್ಣನ ಒಂದು ಮಾತದ, ಸೈನ್ಯ ಸಾಮರ್ಥ್ಯ ಶಕ್ತಿ ಶಸ್ತ್ರ ಕಡಿಮೆ ಇದ್ದಾಗ ಒಮ್ಗಿಲೆ ಆಕ್ರಮಣ ಮಾಡಲಿಕ್ಕೆ ಹೋಗಬೇಡಿ, ಫೇಲ್ ಆಗಿ ಹಿಂದೆ ಬರ್ತೀರಿ. ಆದ್ದರಿಂದ ಅವ್ರಿಗಿಂತ ಹೆಚ್ಚಿರಬೇಕು, ಅಂದಾಗೆ ನೀವು ಅವ್ರ ಜೋಡಿ ಈ ಸಂಘರ್ಷಕ್ಕೆ ಇರಬೇಕು. ಇಲ್ಲ ಅಂದರೆ ಒಪ್ಪಂದ ಮಾಡ್ಕೋಬೇಕು. ಇದು ಕೃಷ್ಣ ಮುಂದೆ ಭಾಳ ಚಂದ ಹೇಳ್ತಾನೆ, ಈ ರಾಜನೀತಿ ಬರ್ತದೆ ಕೃಷ್ಣಂದು. ಅದಕ್ಕೆ ವಸುದೇವ ನೋಡಿದ, ಕಂಸ ಪ್ರಬಲ, ಜರಾಸಂಧ ಅವರ ಮಾವ. ಸಹಜ ವಸುದೇವನು ನೋಡಿದ, ಕಂಸ ಕೈಯಲ್ಲಿ ಖಡ್ಗವನ್ನು ತೆಗೆದು ತಂಗಿಯನ್ನು ಕೊಲ್ಲಬೇಕು ಅಂತ ಹೊಂಟ, ಒಬ್ಬರೇ ಅವನ ಪರಿವಾರದಾಗ ತಡೀತಾರೇನು ಅಂತ ನೋಡಿದ. ಯಾವುದು ಕಂಸನನ್ನು ಕ್ರೂರ ಕಾರ್ಯದಿಂದ ತಡೆಯುವ ಸಾಹಸ ಧೈರ್ಯ ಅವನ ಪರಿವಾರದಾಗೂ ಯಾರೂ ಮಾಡಲಿಲ್ಲ. ದೊಡ್ಡ ಪರಿವಾರ ಒಂದು, ಬೇಕಾಷ್ಟು ಮಂತ್ರಿಗಳು, ಸೇನಾಪತಿಗಳು, ಹಿರಿಯರು, ಉಗ್ರ ಸೇನಾ ತಂಗಿ ತೊಗೊಂಡು ಏನು ಮಾಡೋದು, ಅದನ್ನೇ ವೈ ಜೈಲಿನ ಹಾಕಿದ್ದಮ್ಮ ಅವ್ರ ಅಪ್ಪನ್ನೇ. ಇಂಥ ಕಂಸನ ಆಡಳಿತದೊಳಗೆ ಅವನ ವಿರೋಧವನ್ನು ಮಾಡುವ ಸಾಮರ್ಥ್ಯ ಯಾರಿಗೂ ಇಲ್ಲ ಎಂಬುದು ಮದುವೆ ಮನೆಯೊಳಗೆ ಸ್ವಂತ ತಂಗಿಯನ್ನು ಕೊಲ್ಲಿಕ್ಕೆ ಅಂತ ಹೊಂಟಾಗ ಅವನ ಪೈಕಿಯವರು ಬಾಯಿಂದೂ ತಡೀಲಿಲ್ಲ, ಇನ್ನು ಕೃತಿಯಿಂದ ಏನು ತಡೀತಾರೆ ಮಂದಿ. ಇನ್ನು ಇಲ್ಲೇ ತಮ್ಮ ಪೈಕಿ ಯಾರಾದರೂ ತನಗಿಂತ ಪರಾಕ್ರಮಿಗಳು ಹಿರಿಯರು ಕಂಸನನ್ನು ವಿರೋಧ ಮಾಡಲಿಕ್ಕೆ ನೀ ಹೆಂಗೆ ಕೊಲ್ತೀನಿ ನಿಮ್ಮ ತಂಗಿನ ಹಾಕಿನ ಅಂತ ಅನ್ನೋ ಒಂದು ಸಾಹಸ ಯಾರೂ ಮಾಡದೇ ಇದ್ದಾಗ, ಎಲ್ಲರೂ ಅವನ ಭಯದೊಳಗೆ ಬಾಳುವ ವಾತಾವರಣ ಇದ್ದಾಗ
ಈ ಇದಿ ಅಮೀನು, ಸದ್ದಾಮ್ ಹುಸೇನು ಅಥವಾ ಹಿಟ್ಲರು ಇಂಥ ಮುಸೋಲಿನಿ ಆಡಳಿತ ಹಂಗಿದ್ದಾಗ ಒಬ್ಬರು ಚಕಾರವನ್ನು ಎಮರ್ಜೆನ್ಸಿ ಬಂದು ಒಬ್ಬರ ಕೈ ಕುಯ್ ಅನ್ಬೇಕು. ಅದಕ್ಕೆ ವಿನೋಬಾ ಭಾವೇನು ಹೋಗಿ ಕೇಳಿದರು, ನಿಮಗೇನು ಅನಿಸುತ್ತೆ ಎಮರ್ಜೆನ್ಸಿ ಒಳಗೆ ಈ ಮುರಾರ್ಜಿ ಹೋಲು ಜೈಲಿಗೆ ಎಲ್ಲ ಮುದುಕರು ತದುಕರು 70-80 ವರ್ಷದ್ದೇನವಲ್ಲ ಇವೆಲ್ಲನೂ ಏನದ, ಈ ಎಲ್ಲ ಮಂದಿ ಹೋದದ್ದು ಎಲ್ಲಿ ಜೈಲಿಗೆ ಕಳಿಸಿದ್ರು. ಪಾಪ ಏನು ಕಾಣ್ಬೇಕು, ಜೈಲು ಎಲ್ಲರೂ ಕಳಿಸಿದ್ರು. ಒಬ್ಬರೇ ಅಪಸ್ವರ ತೆಗಿಬೇಕು, ಒಬ್ಬರೂ ಅಪಸ್ವರ ತೆಗಿಲಿಲ್ಲ. ಯಾಕಂದರೆ ನಮ್ಮ ಮೈ ಮೇಲೆ ಬರ್ತದೆ. ವಸುದೇವ ದೇವಕಿಯನ್ನು ಕೊಲ್ತೀನಿ ಅಂತ ಹೊಂಟಾಗ ಇಡೀ ಆ ಮಥುರೆಯ ರಾಜ್ಯದ ತುಂಬಿದ ಸಭೆ ಬಂದಿರ್ತಕ್ಕ ರಾಜರು ಒಬ್ಬರೇ ವಿರೋಧ ಮಾಡಬೇಕು, ಒಬ್ಬೊಬ್ಬರು ಮಾಡಲಿಲ್ಲ. ಇದನ್ನು ನೋಡಿದ ಅನುಭವ ಹಿಂಗದ, ಇವನ ವಿರೋಧ ಇಲ್ಲಿ ಯಾರೂ ಮಾಡಲಿಕ್ಕೆ ತಯಾರಿಲ್ಲ. ಇದು ಒಂದು. ಅವನಲ್ಲಿ ಇಲ್ಲಿ ಅವನಿಗಿದ್ದಷ್ಟು ಬಲ ಸೈನ್ಯ ಸಂಪತ್ತು ನಾವೇನು ತಂದಿಲ್ಲ. ಇದು ಎರಡನೇದು. ಮತ್ತು ಇವನ ಸಂಹಾರ ಆಗಬೇಕಾಯ್ತು, ಬರೀ ಇವನು ಒಬ್ಬಂದಲ್ಲ, ಇವನ ಅನ್ಯಾಯಗಳ ಸಹಿತ ಸಂಹಾರ ಆಗಬೇಕಾಯ್ತು. ಅದಕ್ಕೆ ಈಗ ಅವಳನ್ನು ಉಳಿಸ್ಕೋಬೇಕು. ಆಕಾಶವಾಣಿ ಅದು ಬ್ರಹ್ಮವಾಣಿ ಇದ್ದಂಗೆ, ಸುಳ್ಳಂತೂ ಆಗುವುದಿಲ್ಲ. ಈ ಕಂಸನ ಸಂಹಾರಕ್ಕಾಗಿಯೇ ನಾವು ಈ ಸಹನ ಮಾಡ್ಕೋಬೇಕು. 6 ಮಕ್ಕಳನ್ನು ಹುಟ್ಟಿದ ಮೇಲೆ ಅವನು ಬಲಿ ಕೊಡಬೇಕು ಅಂತ ನಿರ್ಧಾರ ಕೈಗೊಂಡ. ಇದಕ್ಕೆ ಹರಿವಂಶ, ಮಹಾಭಾರತದ ಕೆಲಭಾಗ ಹರಿವಂಶ ಇದಕ್ಕೊಂದು ಆಧ್ಯಾತ್ಮಿಕ ಹಿನ್ನೆಲೆ ಕೊಡ್ತದೆ. ಇವರು ಯಾರು? ಇವರು 6 ಮಂದಿನೇನು ಕಂಸ ಕೊಂದ, ಇವರೆಲ್ಲ ಯಾರು? ಇವರು ಮರೀಚಿ ಋಷಿಗಳ 6 ಜನ ಮಕ್ಕಳು, ಒಳ್ಳೆಯ ಋಷಿಗಳು. 6 ಜನ ಋಷಿಗಳು ಒಮ್ಮೆ ನದಿ ಸ್ನಾನಕ್ಕೆ ಹೋದಾಗ ಅಲ್ಲಿ ದೇವಲರು ಅಂತ ದೊಡ್ಡ ಕಶ್ಯಪರ ಮಗ ಅಸಿತರ ಮಗ ದೇವಲ ಅಂತ ದೊಡ್ಡ ಸ್ಮೃತಿಕಾರ. ದೇವಲರು ಇನ್ನು 300 ಮಂದಿ ಋಷಿಗಳು ಸ್ಮೃತಿ ರಚನೆ ಮಾಡ್ಯಾರ. 300 ಮಂದಿ ಇದ್ದಾರೆ ಸ್ಮೃತಿಕಾರರು. ಏನು ಯಾಜ್ಞವಲ್ಕ್ಯ ಸ್ಮೃತಿ, ಮನುಸ್ಮೃತಿ, ಪರಾಶರ ಸ್ಮೃತಿ, ಹಿಂಗೆ 1, 2 ಭಾಳ 300 ಸ್ಮೃತಿ. ಅದು ದೇವಲ ಸ್ಮೃತಿ ಅಗ್ನಿ ಉದಾರ ವಿಚಾರ ಅಂತ. ಮಂದಿ ಬಾಕಿಯವರೆಲ್ಲ ಈ ಮಲಿ ಮತ್ತೊಂದು ಮದ್ವಿ ಮುಂದ್ವಿ ಜಾವಳ ಅಥವಾ ಏನೇ ಒಟ್ಟು ಯಾವುದೇ ಧರ್ಮದ ವಿಷಯದೊಳಗೆ ಉಳಿದವರ ಭೂಮಿಕಾ ಭಾಳ ಖಡಕ್ಕಿರ್ತದೆ, ಸ್ಪಷ್ಟ ಇರ್ತದೆ. ಅದು ಉದಾರವಾದದ್ದು ಈ ದೇವಲರು, ಧರ್ಮಶಾಸ್ತ್ರಕಾರ, ಭಾಳ ದೊಡ್ಡ ಋಷಿ. ಹೆಂಗಿದ್ದ ಅಂದರೆ ಅವನು ನಮ್ಮ ಸುಮಿತ್ರಾನಂದನ್ ಪಂತ್ ಅಂಥೇಳಿ ಹಿಂದಿ ಕವಿ ನಿರಾಲ ಅಂತ ಅವನು ವರ್ಣ ಮಾಡ್ಯಾನ. ಪಾಪ ಒಂದು ಮುದುಕಿ ಕಲ್ಲು ಕುಟ್ಗೋದು ಕೂತಿತ್ತಂತೆ ರಸ್ತಾದಾಗ. ಕಲ್ಲು ಕುಟ್ಟುದು ರೋಡ್ ಮಾಡಲಿಕ್ಕೆ ಹೆಂಗಿತ್ತು ಅಂತ ವರ್ಣ ಮಾಡ್ತಾನೆ. ಪೀಠ ಮಿಲ್ಕರ್ ದೋನೋ ಏಕ್, ಹೊಟ್ಟಿ ಬೆನ್ನು ಎರಡೂ ಕೂಡಿ ಒಂದೇ ಆಗಿದ್ದು ಅಂತ ಮುದುಕಿಗೆ. ಪಾಪ ಬರ್ತನ ಕಷ್ಟದ ವರ್ಣ ಭಾಳ ಚಂದ ಮಾಡ್ಯಾನ ಸುಮಿತ್ರಾನಂದನ್ ಪಂತ. ಹಂಗೆ ನಮ್ಮ ದೇವಲರು ಅವ್ರ ಹೊಟ್ಟೆ ಯಾವುದು ಬೆನ್ನು ಯಾವುದು ಎರಡೂ ಒಂದೇ ಇದ್ದು ಅಂದಂಗಿದ್ದು ಅಂತ ಬಾಳೆಯಲ್ಲಿ ಭಾಳ ತೆಳಗ ಆಹಾರದಿಂದ ಕೃಷಿ ಆಗಿದ್ದರು. ಅದನ್ನು ಅವ್ರ ಸ್ನಾನಕ್ಕೆ ಬಂದರು. ಅಲ್ಲಿ ಈ ಋಷಿಪುತ್ರರು ಇವ್ರು ತುಂಬಿದ ತಾರುಣ್ಯ, ಮೈಯೊಳಗೆ ತಾಕತ್ತು. ಇವರು ಅವ್ರನ್ನ ನೋಡಿದರು. ಪಾಪ ಕಾಮಜ್ವರದಿಂದ ಪೀಡಿತರಾಗಿ ಯಾರು ಕಾಣಿಸ್ತು, ಎಷ್ಟು ಸರಿಯಾರ ಅಂತ ವ್ಯಂಗ್ಯ ಮಾತಾಡಿದರು. ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕಿತ. ನೋಡಿದರು ದೇವಲರು, ದೊಡ್ಡ ಋಷಿಗಳ ಮಕ್ಕಳು. ಇಂಥ ಕೆಟ್ಟ ಬುದ್ಧಿ ಬರಬಾರ್ದು ನಿಮಗೆ, ಅಸುರರಾಗಿ ಹುಟ್ಟಿರಿ ಅಂತ ಶಾಪ ಕೊಟ್ಟರು, ದೈತ್ಯರಾಗಿ ಹುಟ್ಟಿರಿ ಅಂತ. ಅದಕ್ಕೆ ಅವರು ಈ ಹಿರಣ್ಯಕಶಿಪು ದೊಡ್ಡವ ಅಣ್ಣ, ಹಿರಣ್ಯಾಕ್ಷ ಅವನ ತಮ್ಮ. ಆ ಹಿರಣ್ಯಾಕ್ಷನ ಮಗ ಕಾಲನೇಮಿ ಅಂತ ದೈತ್ಯ, ಪ್ರಚಂಡ ದೈತ್ಯ. ಅವನ ಮಕ್ಕಳು ಈ 6 ಮಂದಿ ಹುಟ್ಟಿದ್ರು. ಅಲ್ಲಿ ಹಿರಣ್ಯಕಶಿಪು ಶಾಪ ಕೊಟ್ಟ, ನಿಮ್ಮ ಅಪ್ಪನೇ ನಿಮ್ಮನ್ನು ಕೊಲ್ಲಿ ಹೋಗಲಿ ಅಂತ. ಇವ್ರು ಏನು ಮಾಡಿದರು ಅಂದ್ರೆ ಹಿರಣ್ಯಕಶಿಪುನ ಹಂಗೆ ಅವಧ್ಯರಾಗಬೇಕು ಅಂತ ವರ, ಯಾರಿಂದ ಸಾಯಬಾರ್ದು ನಾವು ಅಂತ ಒಂದು ತಪಸ್ಸು ಮಾಡಿ ವರ ಪಡಿಬೇಕು ಅಂತ ಈ ಏನು ಮರೀಚಿಯ ಮಕ್ಕಳು ಕಾಲನೇಮಿಯ ಮಕ್ಕಳಾಗಿ ಹುಟ್ಟಿದ್ರು. ಇವರು ಹೋಗಿ ತಪಶ್ಚರ್ಯ ಮಾಡಬೇಕು ಅಂತ ಬ್ರಹ್ಮದೇವ್ರ ಹತ್ರ ಹೋದರು. ಅವರು ತಪಸ್ಸು ಮಾಡಿದರು, ಬ್ರಹ್ಮದೇವ್ರು ಬಂದರು. ಆಯಿತು,
ಅವಧ್ಯರಾಗ್ರಿ ಅಂತ ಇಷ್ಟೇ ಕಳಿಸ್ಬಿಟ್ರು ಅವ್ರು ವರ. ಇದು ಅವ ಹಿರಣ್ಯಕಶಿಪುಗೆ ಹೋಗಿ ನಮಸ್ಕಾರ ಮಾಡಿದರು. ಕಾಕ ಅಲ್ಲ, ತಂದೆ ಕಾಕ. ಅದಕ್ಕೆ ಅವ್ನು ಹೋಗಿ ನಮಸ್ಕಾರ ಮಾಡಿದರು. ಹಿಂಗೆ ನಾವು ಬ್ರಹ್ಮದೇವರನ್ನು ಉಪಾಸನ ಮಾಡಿ ವರ ಪಡ್ಕೊಂಡು ಬಂದೀವಿ ಅಂತ. ಹಾಂ, ಯಾಕೆ ಹೋದ್ರಿ? ಅಲ್ಲ, ಮತ್ತು ಬ್ರಹ್ಮದೇವ್ರ ಕಡೆ ಹೋಗಿದ್ವಿ. ನಾ ಮನೆಯೊಳಗೆ ಇಷ್ಟು ದೊಡ್ಡ ಬೇಕಾದ ವರ ಶಾಪ ಕೊಡ್ಲಿಕ್ಕೆ ಸಮರ್ಥನಾದ ವ್ಯಕ್ತಿ ಹಿರಣ್ಯಕಶಿಪು ನಾ ಇದ್ದಾಗ ನೀವು ಅಲ್ಯಾಕೆ ಹೋದ್ರಿ? ಸಿಟ್ಟು ಬಂತು ಅವಂಗೆ. ಅದಕ್ಕೆ ನೀವೆಲ್ಲರೂ ಸಾಯ್ರಿ, ನಿಮ್ಮ ಅಪ್ಪನೇ ನಿಮ್ಮನ್ನು ಕೊಲ್ಲಿ ಅಂತ ಶಾಪ ಕೊಟ್ಬಿಟ್ಟು. ಬ್ರಹ್ಮದೇವರು ಸಾಯೋದು ಬೇಡ ಅಂತ ವರ ಕೊಟ್ಟಾರೆ. ಹಿರಣ್ಯಕಶಿಪು ನೀವು ಸಾಯ್ರಿ ಅಂತ ಶಾಪ ಕೊಟ್ಟಾನೆ. ಅವು ಎರಡೂ ಸುಳ್ಳು ಆಗಬಾರ್ದಲ್ಲ, ಇಲ್ಲಾಂದ್ರೆ ಬ್ರಹ್ಮದೇವ್ರ ಮಾತೇ ಸುಳ್ಳು ಆಗ್ತದೆ. ಅದಕ್ಕೆ ಎರಡೂ ಸತ್ಯ ಮಾಡೋದು ಹೆಂಗೆ? ಅವರು ಸತ್ತದಂತೂ ಸತ್ತಿರಬೇಕು, ಆದರೆ ಅವ್ರ ದೇಹಕ್ಕೆ ಮಾತ್ರ ಮೃತ್ಯು ಬಂದಿರಬಾರ್ದು. ಬ್ರಹ್ಮದೇವರ ಮಾತಿನಂತೆ ಮೃತ್ಯು ಬಂದಿರಬಾರ್ದು, ಅವ್ರ ತಂದೆ ಕೈಯೊಳಗಿಂದ ಸತ್ತಿರಬೇಕು. ಈ ಯೋಜನಾ ಮಾಡಬೇಕಾಯ್ತು. ಅದಕ್ಕೆ ಇವರಿಗೆ ಷಡ್ಗರ್ಭರು ಅಂತ ಕರೀತಾರೆ. ಷಡ್ಗರ್ಭರು ಅಂತ. ಇವರು ವಸುದೇವ ಕಂಸನಿಗೆ 6 ಮಂದಿ ಮಕ್ಕಳನ್ನೇನು ಕೊಟ್ಟ, ಅವ್ರು ಈ 6 ಮಂದಿ ಅಂತ ಇವ್ರ ಕಥೆ ಕೇಳಿ ನಾಳೆ ಕೃಷ್ಣಾವತಾರದ ತನಕ ಹೋಗಲಿಕ್ಕೆ ಪ್ರಯತ್ನ ಪಡೋಣ. ಶ್ರೀಕೃಷ್ಣ ಅರ್ಪಣೆ.